ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ವ್ಯಾಸಾಯ ಅಪ್ರತಿಮೇತಿಹಾಸ ರಚನೋಲ್ಲಾಸಾಯ ದುರ್ವಾದಿನಾಂ ತುಳಸಾಯಾಸಕರಾಯ ಸತ್ಸುಕೃತ ವಿಶ್ವಾಸಾಯ ದೋಷದ್ವಿಷೆ ಮಾಸಾಯಾಮುನ ರಮ್ಯತೋಯ ಸದೃಶಯಾಸಾಯ ಮಾಸೇವಿನೆ ದಾಸಾಯ ಭಯದಾಯ ಮಧ್ವಗುರು ಹೃದ್ವಾಸಾಯ ತುಭ್ಯಂ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಹಂ ಭಜೆ ಮುದಾ ಭಜೆ ಹೃದಾ ಭಜೆ ಸದಾಂ ಭಜೆ ಕೃತಾಲಯಂ ಕೃಪಾಲಯಂ ಹರೇಃ ಅಚ್ಯುತಾಲಯಂ ಹರೇ ವಕ್ಷಸ್ಥಲೆ ದೃಷ್ಟ್ವಾ ಶ್ರಿಯಂ ವಿಸ್ಮಿತವಾನಹಂ ಪಾರ್ಶ್ವಯೋರ್ವಯೋರ್ದೇವೀಂ ಕರೆ ಚಾಮರಧಾರಿಣಿಂ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಮನಂತಮಿತ್ಯ ಬಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣನಾಥಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧ ಗುರುಮಖಿಲ ಗುಣಗ್ನಂ ಸದ್ಗುಣೈಕಾದಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಧೂತ ಕೃಷ್ಟಂ ಹಯಮುಖ ಪದನಿಷ್ಠಂ ಮಾಂ ಭಜಂತು ಪ್ರಪನ್ನ ವಿಮಲ ಸಕಲ ಗಾತ್ರಂ ಶುದ್ಧ ಕೈವಲ್ಯ ಪಾತ್ರಂ ಶುಭಗುಣಗಣ ಸಾಂದ್ರಂ ಭೂಮಿಭೂಷಾ ಮಣೀಂದ್ರಂ ವಿದಿತ ಸಕಲ ಶಾಸ್ತ್ರಂ ಸಾಧು ಚಿತ್ತಂ ಯತೀಂದ್ರಂ ತುರಗವದನ ಭಾಜಂ ನೋಮಿ ಸದ್ವಾದಿರಾಜಂ ಮಾಯಿ ಭವೈರಿಣೇ ಮಧ್ವರಾಧಂತ ವನಚಾರಿಣೇ ವಚೋ ನಕರಿಣೆ ವಾದಿರಾಜಕೇಸರಿಣೇ ನಮಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭಿಷ್ಟ ಫಲಪ್ರದ ಯಥಾ ಖಲು ವಾದಿರಾಜಃ ಶ್ರೀಪಾದೋ ಬಿಟ್ಟದಸ್ಯತಾಂ ಓಂ ನಮೋ ವಾದಿರಾಜಾಯ ದೀರ್ಘ ದಾರಿದ್ರ ಘಾತಿನೇ ರಾಜಭೋಗ ಪ್ರದಾತೆ ಚ ನಮೋಸ್ತು ಜಯದಾಯಿನ್ ಕುಲುವ್ಯಾಸ ಹಯಗ್ರೀವ ಪಾದಾಬ್ಧಿ ಪರಿಸೇವಕಃ ಭಾವಿ ವಾಯು ವಾದಿರಾಜ ಕಲ್ಪದೃಕ್ ಕಾಮಧೋಸ್ತು ನಃ ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರೋ ಪ್ರಿಯ ವಿದ್ರಾವ್ಯ ಸರ್ವಬಾಧಾಂನಃ ಸದಾ ತ್ವಂ ರಕ್ಷಣಂ ಕುರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ವಂದೇ ವೃಂದಾವನಾಚಾರ್ಯಂ ಹಯಗ್ರೀವ ಮುನಿಂ ಭಜೆ ರಾಜಪಾದಾಂಬುಜಾಸಕ್ತಂ ಆನಂದಗಿರಿಕಾನನೆ ಭವತೋ ದಶವರ್ಷಾಣಿ ಪಾಪೋಹಂ ಯೇನ ಪಾಟಿತಃ ನಮಃ ವಿಶ್ವೋತ್ತಮ ತೀರ್ಥಾಖ್ಯಃ ನಮಸ್ತೆ ಪ್ರಶಾಂತ ರೂಪಿಣಿ ಮಧ್ವಮಾಧವ ಸೇವಾರ್ಥಂ ತಕ್ತುಂ ಸರ್ವಸ್ವಂ ಸದಾ ವಾದಿರಾಜ ರುಜುತ್ವಂಚ ಅಸಾಧ್ಯಾನ್ ಸಾಧಯಾನ್ಮುಹು ರಾಮಧ್ಯಾನ ಸಮಾಸಕ್ತಂ ಮಧ್ವಶಾಸ್ತ್ರ ಪ್ರವಕ್ತಾರಂ ಸುಬ್ಬರಾಯ ಶರ್ಮಣಂ ವಂದೇ ವಿದ್ಯಾ ಗುರುಂ ನಮಃ ನಮಸ್ತೆ ಗುರುವೇ ತುಭ್ಯಂ ಗುರುರಾಜಾಯ ತೇಜಸೇ ತಸ್ಯ ವಾಕಮೃತಂ ಹಂತಿ ವಿಷಂ ಸಂಸಾರ ಸಂಗ್ರಕಂ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವ ವಿಷ್ಣು ಹೃದಯಾಃ ತಾನ್ ನಮಸ್ಯೆ ಗುರುನ್ ಮಮ ಸಮಸ್ತ ಸನ್ಮಂಗಲಾನಿ ಭವಂತು ಕಿಂ ಯೇಷಾಂ ಅಸತಾಮಿವ ಪರಿತ್ಯಾಗೋ ಅಸತಾಮಿವ. ಯಮಧರ್ಮರಾಜರು ಧರ್ಮರಾಜನಿಗೆ ಮಾಡಿದಂಥ ಪ್ರಶ್ನೆಗಳಿಗೆ ಧರ್ಮರಾಜ ಏನು ಉತ್ತರ ಕೊಟ್ಟ ಅನ್ನೋದನ್ನ ನೋಡ್ತಾ ಇದ್ವಿ. ಅದರಲ್ಲಿ 12ನೇ ಪ್ರಶ್ನೆ ಕಿಮೇಶಾಂ ಅಸತಾಮಿವ, ಸದ್ಬ್ರಾಹ್ಮಣರಲ್ಲಿ ಇರುವಂತಹ ತ್ಯಾಗ ಬುದ್ಧಿ ಅದು ಎಂತಹ ತ್ಯಾಗ ಬುದ್ಧಿ ಅಂತ ಕೇಳುತ್ತಾರೆ. ಪರಿತ್ಯಾಗೋ ಅಸತಾಮಿವ, ಒಳ್ಳೆಯ ತ್ಯಾಗ ಬುದ್ಧಿ ಇರ್ತದೆ ಅಂತ ಧರ್ಮರಾಜ ಉತ್ತರವನ್ನು ಕೊಡ್ತಾನೆ. ತ್ಯಾಗ ಬುದ್ಧಿಯಲ್ಲಿ ಒಳ್ಳೆ ತ್ಯಾಗ ಕೆಟ್ಟ ತ್ಯಾಗ ಅಂತ ಇರ್ತದ ಆಚಾರ್ಯ ಅಂದ್ರೆ ಹೌದು ಅಂತದೆ ಮಹಾಭಾರತ. ಕ್ಷತ್ರಿಯರಲ್ಲಿ ದುಷ್ಟ ತ್ಯಾಗದ ಬುದ್ಧಿಯನ್ನು ಒಮ್ಮೊಮ್ಮೆ ನಾವು ನೋಡುತ್ತೇವೆ ಅಂತ. ಆದ್ರೆ ಒಬ್ಬ ಬ್ರಹ್ಮಜ್ಞಾನಿ ಎಂದೂ ಅದನ್ನ ಮಾಡುವುದಿಲ್ಲ ಅಂತ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರಿ ಮಾತನ್ನ ಹೇಳ್ತಾರೆ. ಅಸ್ವಸ್ತಿ ತೇಭ್ಯೋ ಕುರುವಂತಿ ದೇವಾ ಇಂದ್ರ ಪುರೋಗಮಾಹ ತ್ಯಾಗೇನ ಯಹ ಸಹಾಯಾನಾಂ ಸ್ವಾನ್ ಪ್ರಾಣಾನ್ ತ್ರಾತುಮಿಚ್ಛತಿ ತಂ ಹನ್ಯುಹು ಕಾಷ್ಟಲೋಷ್ಟೈಃ ವಾ ದಹೇಯುಹು ವಾ ಕಟಾಗ್ನಿನ ಪಶುವತ್ ಮಾರಯೇಯುಹು ವಾ ಕ್ಷತ್ರಿಯಾಯೇ ಸ್ಯುಹು ಈದೃಶಾಃ. ಜೊತೆಯಲ್ಲಿರುವವರು ಸಾಯ್ತಾ ಇದ್ದರೆ ಅವರು ಸಾಯಲಿ ಅಂತ ಅವರನ್ನ ಸಾಯಲಿಕ್ಕೆ ಬಿಟ್ಟು ರಣದಿಂದ ಪಲಾಯನ ಮಾಡುವಂತಹ ಕ್ಷತ್ರಿಯರು ನಮಗೆ ಕಾಣ್ತಾರೆ. ಅದು ಒಂದು ರೀತಿಯಲ್ಲಿ ತ್ಯಾಗ, ರಣತ್ಯಾಗ ಅಂತ. ಅದನ್ನು ಓಡಿ ಹೋಗುವುದು, ಅದನ್ನ ಖಂಡನೆ ಮಾಡಿದ್ದಾರೆ ಶಾಸ್ತ್ರಕಾರರು. ಯಾವ ಕಾರಣಕ್ಕೂ ಕೂಡ ಕ್ಷತ್ರಿಯರಾಗಿರ್ತಕ್ಕಂಥವರು ಯುದ್ಧ ಭೂಮಿಯನ್ನ ಬಿಟ್ಟು ಹೋಗಬಾರದು. ಯುದ್ಧ ಭೂಮಿಯಲ್ಲಿ ಪ್ರಾಣವನ್ನ ಬಿಡಬೇಕೇ ಹೊರತು ಯಾವ ಕಾರಣಕ್ಕೂ ಕೂಡ ಪಲಾಯನ ಮಾಡಬಾರದು. ಪಲಾಯನ ಮಾಡಿದರೆ
ಅಂಥವರನ್ನ ಏನು ಶಿಕ್ಷೆಗೆ ಒಳಪಡಿಸ್ತಾರೆ ಅಂದ್ರೆ ದೊಡ್ಡ ಸಲಾಖಗಳಿಂದ ಹೊಡೆದು ಕೊಲ್ತಾರೆ, ಕಟಾಗ್ನಿಯಲ್ಲಿ ಹಾಕಿ ಸುಡುತ್ತಾರೆ, ಪಶುವಂತೆ ಸೆದೆ ಬಡಿತಾರೆ. ಇಲ್ಲೂ ಅದೇ ಶಿಕ್ಷೆ, ಮತ್ತೆ ನರಕದಲ್ಲಿಯೂ ಕೂಡ ಮಹಾ ಅನರ್ಥಗಳಾಗ್ತವೆ. ಇಂಥ ದುಷ್ಟ ತ್ಯಾಗವನ್ನ ಮಾಡಿದವ ದುರ್ಯೋಧನ ತನ್ನ ಎಲ್ಲ ಬಂಧು ಬಾಂಧವರನ್ನು ಕೂಡ ಕೊಲ್ಲಿಸಿ ತಾನು ಬದುಕಬೇಕು ಅಂತ ದ್ವೈಪಾಯನ ಸರೋವರದಲ್ಲಿ ಹೋಗಿ ಮಂತ್ರ ಜಪವನ್ನ ಮಾಡ್ತಾ ಕೂತಿದ್ದ. ಅದು ಅಯೋಗ್ಯನಾಗಿರ್ತಕ್ಕಂಥವ ಮಾಡುವಂತ ಕೆಲಸಗಳು. ಹಾಗಾಗಿ ಇಂಥ ತ್ಯಾಗವನ್ನು ನಾವು ಕ್ಷತ್ರಿಯಲ್ಲಿ ನೋಡುತ್ತೇವೆ. ಕ್ಷತ್ರಿಯರಲ್ಲಿ ಒಳ್ಳೆ ತ್ಯಾಗ ಅಂದ್ರೆ ಅದು ಪ್ರಾಣ ತ್ಯಾಗ. ದೇಶಕ್ಕೋಸ್ಕರವಾಗಿ ಹೋರಾಡುತ್ತಾ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರೆ ಅದು ಬಹಳ ಅಪೂರ್ವವಾದ ತ್ಯಾಗ ಅಂತಾರೆ. ಬ್ರಾಹ್ಮಣರಲ್ಲಿ ಯಾವುದು ತ್ಯಾಗ ಅಂತ ಕೇಳಿದ್ರೆ ಇಲ್ಲಿ ತ್ಯಜೇದೇಕಂ ಕುಲಸ್ಯಾರ್ತೆ ಗ್ರಾಮಸ್ಯಾರ್ತೆ ಕುಲಂ ತ್ಯಜೇತೆ ಗ್ರಾಮಂ ಜನಪದಸ್ಯಾರ್ತೆ ಆತ್ಮಾರ್ತೆ ಪೃಥಿವೀಂ ತ್ಯಜೇತ್ ಅಂತ ಆದಿಪರ್ವದಲ್ಲಿ ವಿದುರನ ಬಾಯಲ್ಲಿ ಮಾತನ್ನ ಹೇಳಿಸಿದ್ದಾರೆ ವೇದವ್ಯಾಸ ದೇವರು. ಒಂದು ಕುಲದ ಉಳಿವಿಗಾಗಿ ಒಬ್ಬ ವ್ಯಕ್ತಿಯನ್ನ ತ್ಯಾಗ ಮಾಡಬೇಕು. ಒಂದು ಕುಲ ಉಳಿಯುತ್ತದೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ತ್ಯಜಿಸಿ ಬಿಡು. ಒಂದು ಊರು ಉಳಿಯುತ್ತೆ ಅಂದ್ರೆ ಒಂದು ಕುಲವನ್ನ ತ್ಯಾಗ ಮಾಡು. ದೇಹ ಮತ್ತೆ ದೇಶ ಇವೆರಡರ ಹಿತಕ್ಕೆ ದೇಹದ ಒಂದು ಭಾಗ ಮತ್ತೆ ಒಂದು ಊರನ್ನ ಬೇಕಾದ್ರೆ ತ್ಯಾಗ ಮಾಡು ಅಂತ. ಒಂದು ದೇಶ ಉಳಿಯುತ್ತೆ, ಈ ಊರು ಇದ್ರೆ ದೇಶ ಉಳಿಯುವುದಿಲ್ಲ. ಆ ಊರಿಲ್ಲ ಅಂದ್ರೆ ದೇಶ ಉಳಿತದೆ ಅಂದ್ರೆ ಆ ಊರನ್ನ ಬೇಕಾದ್ರೆ ತ್ಯಾಗ ಮಾಡಿಬಿಡು. ಆ ಊರನ್ನ ತ್ಯಾಗ ಮಾಡಿಬಿಡು ದೇಶಕ್ಕೋಸ್ಕರವಾಗಿ. ಮತ್ತೆ ದೇಹ ಉಳಿಯುತ್ತದೆ. ಯಾವುದೋ ಒಂದು ಅಂಗವನ್ನ ನಾವು ಕಡ್ಕೊಳ್ಳಬೇಕಾಗ್ತದೆ. ಊನಾಂಗರಾಗಿ ಬದುಕುವುದ ಪರಿಸ್ಥಿತಿ ಬಂದಾಗ ಕೈಯ ಬೆರಳೋ ಯಾವುದೋ ಕ್ಯಾನ್ಸರ್ಗೆ ತುತ್ತಾಗಿರ್ತಾನೆ, ಕಾಲು ಬೆರಳೋ ಕೈ ಬೆರಳೋ ಯಾವುದೋ ಕತ್ತರಿಸ್ಬೇಕಾಗ್ತದೆ. ಅದು ಕತ್ತರಿಸ್ಲಿಲ್ಲ ಅಂದ್ರೆ ಕ್ಯಾನ್ಸರ್ ಕಾಯಿಲೆ ಮೈಯೆಲ್ಲ ಅದು ಹರಡುತ್ತದೆ ದೇಹಕ್ಕೆ, ಅದು ಆಪತ್ತು ಅಂತ ಕೇಳಿದ್ರೆ ಅದನ್ನ ತ್ಯಾಗ ಮಾಡಿ ಬಿಡ್ತಾನಂತೆ ಮನುಷ್ಯನಾದವ. ಆತ್ಮಾರ್ತೆ ಪೃಥಿವೀಂ ತ್ಯಜೇತ್, ಆತ್ಮಾರ್ತೆ ಅಂದ್ರೆ ಆತ್ಮೋದ್ಧಾರಕ್ಕೋಸ್ಕರವಾಗಿ ಲೋಕವನ್ನ ತ್ಯಾಗ ಮಾಡುತ್ತಾನೆ ಅಂತ ಇಲ್ಲೊಂದು ಮಾತಿದೆ. ವಾದಿರಾಜ ಗುರುಸಾರ್ವಭೌಮರು ಈ ಮಾತಿಗೆ ಅರ್ಥವನ್ನ ಬರೆಯುವಾಗ ಲಕ್ಷಾಲಂಕಾರದಲ್ಲಿ ಹೇಳುತ್ತಾರೆ, ಆತ್ಮಾರ್ತೆ ಪೃಥ್ವೀಂ ತ್ಯಜೇತ್ ಅಂದ್ರೆ ಏನಿದು? ಆತ್ಮದ ಸಂತೋಷಕ್ಕೋಸ್ಕರವಾಗಿ ಲೋಕವನ್ನ ತ್ಯಾಗ ಮಾಡುವುದು ಅಂದ್ರೆ ಏನರ್ಥ ಅಂದ್ರೆ ಅದಕ್ಕೆ ಎರಡು ಅರ್ಥ. ಒಂದು ಸನ್ಯಾಸ ಸ್ವೀಕಾರ ಅಂತ ಒಂದು ಅರ್ಥ. ಬೋಹೋ ಸನ್ಯಸ್ತಮ್ಮಯ್ಯ ಅಂತ ಅಲ್ಲೊಂದಿದೆ. ನಾನು ಎಲ್ಲವನ್ನ ಭಗವಂತನ ಪ್ರೀತಿಗೋಸ್ಕರವಾಗಿ ಸನ್ಯಸ್ತಂ ತ್ಯಾಗ ಮಾಡಿದ್ದೇನೆ, ಭಗವಂತನಲ್ಲಿ ಇದನ್ನ ನ್ಯಾಸ ಮಾಡಿದ್ದೇನೆ ಅಂತ ಹೇಳುವುದು. ನ್ಯಾಸಾದೇವ ನಿರಾಂಕುಶೇಶ್ವರದಯ ನಿರ್ಲೋನ ಮಾಯಾನ್ವಯ ಅರ್ಧಾನುಗ್ರಹ ಲಬ್ಧ ಮಧ್ಯದ ಮನಿ ದ್ವಾರ ಬಹಿರ್ನಿರ್ಗತ. ಗೌಡಿಗೆರೆ ಆಚಾರ್ಯರು ಹೇಳುವಾಗ ಯೋಗಿಯಾಗಿರ್ತಕ್ಕಂಥವ ತನ್ನ ಸರ್ವಸ್ವವನ್ನು ಕೂಡ ಭಗವಂತನಲ್ಲಿ ನ್ಯಾಸ ಮಾಡುತ್ತಾನೆ ಅಂತಾರೆ. ಅದನ್ನ ಸನ್ಯಾಸಿಗಳು ಭೂ ಸಂನ್ಯಸ್ತಮ್ಮಯ್ಯ ಎಲ್ಲವನ್ನ ನಾನು ದೇವರಿಗೆ ಅರ್ಪಣೆ ಮಾಡಿದ್ದೇನೆ ಅಂತ. ಅಲ್ಲಾಚಾರ್ಯ ಭೂಮಿನ ತ್ಯಾಗ ಮಾಡಿದ್ರೆ ಬದುಕೋದೆಲ್ಲಿ ಅಂತ. ಬೇರೆದೆಲ್ಲ ನೀವು ಹೇಳಿದ್ದು ಸರಿ. ಒಂದು ಕುಲವನ್ನ ತ್ಯಾಗ ಮಾಡಿ ಒಂದು ಒಂದು ವಂಶವನ್ನ ಉಳಿಸಬಹುದು, ಒಬ್ಬನನ್ನ ತ್ಯಾಗ ಮಾಡಿ ಕುಲವನ್ನ ಉಳಿಸಬಹುದು, ಒಂದು ಗ್ರಾಮವನ್ನ ತ್ಯಾಗ ಮಾಡಿ ದೇಶವನ್ನ ಉಳಿಸಬಹುದು, ಎಲ್ಲ ಸರಿ. ಭೂಮಿಯನ್ನ ತ್ಯಾಗ ಮಾಡಿಬಿಡಿ ಅಂದ್ರೆ ಭೂಮಿಯನ್ನ ತ್ಯಾಗ ಮಾಡಿದವ ಎಲ್ಲಿಗೆ ಹೋಗಬೇಕು ಅಂತ. ಭೂಮಿಯನ್ನ ತ್ಯಾಗ ಮಾಡಿ ಅಂತ ಕೇಳಿದ್ರೆ ಅದರ ಅಭಿಮಾನವನ್ನ ತ್ಯಾಗ ಮಾಡಿ ಎನ್ನುವ ಅರ್ಥದಲ್ಲಿ ಇಲ್ಲಿ ಅದನ್ನ ಹೇಳುತ್ತಾರೆ. ಮಿಥ್ಯಾಭಿಮಾನ ವಿರತಿ ತ್ಯಾಗ ಇತ್ಯಭಿಧೀಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ತ್ಯಾಗ ಶಬ್ದಕ್ಕರ್ಥವನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಏನು ತ್ಯಾಗ ಅಂದ್ರೆ ಮಿಥ್ಯಾಭಿಮಾನ ವಿರತಿ ತ್ಯಾಗ ಇತ್ಯಭಿಧೀಯತೆ. ನಮಗೆ ಎಲ್ಲದರ ಮೇಲಿರುವಂತಹ ಮಿಥ್ಯಾ ಅಭಿಮಾನವನ್ನ ತ್ಯಾಗ ಮಾಡಿ ಅಂತ. ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾದಲ್ಲಿ ಅಭಿಮಾನೋ ನಾಮ ಶೋಭನದ್ಯಾಸ ನಿವೃತ್ತಿ ಸ್ನೇಹ ಅರಿತ್ವಾದಿ ಭ್ರಮನಿಮಿತ್ತ ಕೋ ದ್ವೇಷಶ್ಚ ಶರೀರೇಂದ್ರಿಯ ಅಂತಃಕರಣೇಶು ಮಮತಾ ಅತಿಶಯಂ ಹೇತುಕಃ ಅವಿವೇಕಃ ಅಂತ ಅವರು ಅಲ್ಲರ್ಥ ಬರೆದಿದ್ದಾರೆ. ಇಂದ್ರಿಯಗಳಿಂದ ನಮಗೆ ಸುಖವಾಗಲಿ ದುಃಖವಾಗಲಿ ಇರುವುದಿಲ್ಲ. ಯಾವ ವಸ್ತುವು ನಮಗೆ ಸುಖವನ್ನಾಗಲಿ ದುಃಖವನ್ನಾಗಲಿ ಕೊಡುವುದಿಲ್ಲ. ಇಂದ್ರಿಯಗಳ ಮೇಲೆ ವಿಷಯಗಳ ಮೇಲೆ ಮನಸ್ಸು ಮಾಡುವಂತ ಅಭಿಮಾನದಿಂದಲೇ ನಮಗೆ ದುಃಖ ಮತ್ತೆ ಸುಖ ಉಂಟಾಗ್ತದೆ. ಒಬ್ಬ ಮನುಷ್ಯ ಅಭಿಮಾನವನ್ನ ತ್ಯಾಗ ಮಾಡಿದರೆ ಅವನಿಗೆ ಯಾರಿಂದ ದುಃಖವೂ ಇಲ್ಲ, ಯಾರಿಂದ ಸುಖವೂ ಇಲ್ಲ ಅಂತ ಈ ಮಾತನ್ನ ಹೇಳುತ್ತಾರೆ. ನಾವು ಇದನ್ನ ಚೆನ್ನಾಗಿ ಅರ್ಥವೂ ಮಾಡಿಕೊಳ್ಳಬಹುದು. ಯಾವುದೋ ಒಂದು ವಾಹನ ಇತ್ತು ಅವನಲ್ಲಿ, ವೆಹಿಕಲ್, 2 ವೀಲರ್ 4 ವೀಲರ್ ಇಟ್ಟುಕೊಂಡಿದ್ದ. ಅವನ ಸುಪರ್ದಿಯಲ್ಲಿ ಅದು ಇರುವಾಗ ಅದ್ರ ಮೇಲೆ ಏನಾದ್ರೂ ಒಂಚೂರು ಸ್ಕ್ರಾಚ್ ಬಿದ್ರೆ ಅಥವಾ ಎಲ್ಲಾರು ಡೆಂಟ್ ಆದ್ರೆ ಅವ್ರಿಗೆ ಪ್ರಾಣ ಹೋದಂಗ ಆಗ್ತಿರ್ತದೆ. ಒಂಚೂರು ಕಲರ್ ಹೋಯಿತು, ಯಾರೋ ಒಂದ್ ಸ್ವಲ್ಪ ಅದನ್ನ ಸ್ಕ್ರಾಚ್ ಮಾಡಿಬಿಟ್ರು, ಬಹಳ ಹಿಂಸೆ ಆಗ್ತಿರ್ತದೆ ಅವನಿಗೆ.
ಅದೇ ವೆಹಿಕಲ್ ಅನ್ನು ಅವನು ಇನ್ನೊಬ್ಬರಿಗೆ ಮಾರಿಬಿಟ್ಟ. ಅವನು ಯಾವಾಗ ಮಾರಿದನೋ ಆ ವೆಹಿಕಲ್ನ ಮೇಲೆ ಅವನಿಗಿರುವಂತ ಅಭಿಮಾನ ಎಲ್ಲ ಹೋಗಿಬಿಡ್ತು. ಅದಾದ್ಮೇಲೆ ಅದು ವೆಹಿಕಲ್ಗೆ ಆಕ್ಸಿಡೆಂಟ್ ಆದ್ರೂ ಅಷ್ಟೇ, ಆ ವೆಹಿಕಲ್ಗೆ ಏನಾದ್ರೂ ಕೂಡ ಸ್ಕ್ರಾಚ್ ಆದ್ರೂ ಅಷ್ಟೇ, ಇವನಿಗೆ ಏನದ್ರಿಂದ ದುಃಖವಾಗೋದಿಲ್ಲ. ಯಾಕೆ ಅಂತಂದ್ರೆ ಅದು ನನ್ನದು ಅನ್ನುವಂತ ಅಭಿಮಾನ ಎಲ್ಲಿವರೆಗೂ ಇತ್ತು ಅಲ್ಲಿವರೆಗೆ ಇವನಿಗೆ ದುಃಖ ಇತ್ತು. ಅದು ನನ್ನದಲ್ಲ ಅಂತ ಬಂದ ಮೇಲೆ ಅದಕ್ಕೆ ದುಃಖ ಇಲ್ಲ. ದೊಡ್ಡವರು ಜ್ಞಾನಿಗಳಾದವರಿಗೆ ಯಾಕೆ ದುಃಖ ಕಾಣುವುದಿಲ್ಲ ಅಂದ್ರೆ ಇದು ಯಾವುದು ನನ್ನದಲ್ಲ ಅನ್ನುವಂತ ಭಾವ ಅವರಿಗಿರ್ತದೆ. ಅದಕ್ಕೋಸ್ಕರವಾಗಿ ಅವರು ಅಭಿಮಾನೋ ನಾಮ ಶೋಭನದ್ಯಾಸ ನಿಮಿತ್ತ ಸ್ನೇಹ ಹರಿತ್ವಾದಿ ಭ್ರಮ ನಿಮಿತ್ತ ಕೋದ್ವೇಷಸ್ಯ ಶರೀರೇಂದ್ರಿಯ ಅಂತಃಕರಣೇಶು ಮಮತಾ ಅತಿಶಯ ಹೇತುಕಃ ಅವಿವೇಕಃ ಟೀಕಾಕೃತ್ಪಾದರು ಇದನ್ನ ಸ್ಪಷ್ಟವಾಗಿ ಹೇಳುತ್ತಾ, ಅಭಿಮಾನವನ್ನ ತ್ಯಾಗ ಮಾಡುವುದನ್ನ ಯಾವಾಗ ಮನುಷ್ಯನಾದವನು ರೂಢಿ ಮಾಡಿಕೊಳ್ತಾನೆ ಅವನಿಗೆ ಸುಖ ದುಃಖಾದಿ ಈ ಒಂದು ಚಕ್ರದಿಂದ ಅವ ಮುಂದಕ್ಕೆ ಹೋಗಿ ಬಿಡ್ತಾನೆ ಅಂತ. ಅವನಿಗೆ ಸುಖವೂ ಇಲ್ಲ ದುಃಖವೂ ಇಲ್ಲ ಅಂತ ಅವನು ನಿರ್ಲಿಪ್ತನಾಗಿ ಬದುಕ್ತಾನೆ ನಿಸ್ಪೃಹತೆಯಿಂದ. ಸುಖ ದುಃಖ ಸಮಯಕೃತ್ವ ಲಾಭ ಲಾಭವು ಜಯ ಜಯವು ಅಂತ ಕೃಷ್ಣ ಪರಮಾತ್ಮ ಹೇಳಿದಂಗೆ, ಸುಖವಾಗಲಿ ಅವನಿಗೇನು ಅದರಿಂದ ತುಂಬಾ ಸಂತೋಷವೇನು ಆಗುವುದಿಲ್ಲ, ಎದ್ದೆದ್ದು ಕುಣಿಯುವುದಿಲ್ಲ. ದುಃಖವಾಗಲಿ ಅವನ ಅಧಃಪತನಕ್ಕೇನು ಇಳಿಯುವುದಿಲ್ಲ. ಒಂದು ಸುಖ ದುಃಖ ಅನ್ನುವುದು ಒಂದು ಸಾಮಾನ್ಯವಾಗಿ ನಡೆಯುವಂತ ಕ್ರಿಯೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ. ಗಳಿಕೆ ಅಂತಿದ್ದ ಮೇಲೆ ವ್ಯಯ ಅಂತ ಇರ್ತದೆ. ನಿನ್ನೆ ನಾವು ನೋಡ್ತಾ ಇದ್ವಿ, ಬರೀ ಗಳಿಸುವುದು ಅಂತ ಇರುವುದಿಲ್ಲ. ಸಂಪಾದನೆ ಮಾಡಿದ ಮೇಲೆ ಅದನ್ನ ವಿನಿಯೋಗ ಮಾಡಬೇಕಾಗ್ತದೆ, ಖರ್ಚು ಮಾಡಬೇಕಾಗತ್ತೆ. ಖರ್ಚು ಮಾಡುವುದಕ್ಕೆ ಸಂಪಾದನೆ ಮಾಡುವುದು. ಬರೀ ಸಂಪಾದನೆ ಮಾಡ್ತಿದ್ದಾನೆ ಖರ್ಚಾಗ್ತಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಅದು ಸರಿಯಾದ ರೀತಿಯಲ್ಲಿ ಖರ್ಚಾದರೆ ಅದು ವಿನಿಯೋಗವಾಗ್ತದೆ. ಸರಿಯಾದ ರೀತಿಯಲ್ಲಿ ಅದು ಖರ್ಚಾಗಲಿಲ್ಲ ಅಂದ್ರೆ ಅದು ನಷ್ಟವಾಗುತ್ತೆ ಅಷ್ಟೇ. ದಾನ ಧರ್ಮಾದಿಗಳನ್ನ ಮಾಡಿಕೊಂಡು ಪುಣ್ಯ ಸಂಪಾದನೆಗೆ ಅದನ್ನ ವಿನಿಯೋಗ ಮಾಡು, ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ಅದು ಇನ್ಯಾವುದೋ ರೀತಿಯಲ್ಲಿ ಕಳೆದು ಹೋಗ್ತದೆ. ಒಟ್ಟಲ್ಲಿ ಸೇರಿದ್ದು ಒಂದಲ್ಲ ಒಂದು ರೀತಿಯಲ್ಲಿ ಕಳೆದು ಹೋಗಲೇಬೇಕು. ಪರ್ಮನೆಂಟ್ ಆಗಿ ಯಾವುದು ಯಾರ ಬಳಿಯಲ್ಲೂ ಇರ್ತದೆ ಅನ್ನುವುದು ಇಲ್ಲವೇ ಇಲ್ಲ ಜೀವನದಲ್ಲಿ. ಮ್ಯಾಕ್ಸಿಮಮ್ ಏನೇ ಆದರೂ ಏನೋ ಒಂದು 30 ವರ್ಷ 40 ವರ್ಷ 50 ವರ್ಷ ಅದಾದ್ಮೇಲೆ ಮುಗೀತಲ್ಲ. ಗಂಡ ಹೆಂಡತಿಯರೇ ಪರ್ಮನೆಂಟ್ ಆಗಿ ಜೊತೆಯಲ್ಲಿ ಇರುವುದಿಲ್ಲ, ತಂದೆ ತಾಯಿಗಳು ಇರುವುದಿಲ್ಲ, ಮಕ್ಕಳಿರುವುದಿಲ್ಲ. ಲೋಕದಲ್ಲಿ ಇರುವಂತ ಯಾವ ಸಂಬಂಧವೂ ಕೂಡ ದೇಹದ ಜೊತೆಯಲ್ಲಿ ಯಾವ್ಯಾವುದು ನಮಗೆ ತುಂಬಾ ಅಭಿಮಾನವನ್ನ ಕೊಟ್ಟಿರ್ತದೆ ಅದು ಇವತ್ತಲ್ಲ ನಾಳೆ ನಮ್ಮನ್ನ ತೊರೆದು ಹೋಗಿಯೇ ಹೋಗ್ತದೆ. ಯಾವುದು ಪರ್ಮನೆಂಟ್ ಅಂತಿಲ್ಲ. ಭಗವಂತ ಒಬ್ಬನೇ, ನಾರಾಯಣ ಒಬ್ಬ ಮಾತ್ರ ನಮ್ಮ ಜೊತೆಯಲ್ಲಿ ಸದಾಕಾಲ ಇರುವವ, ಮೋಕ್ಷದಲ್ಲಿಯೂ ಅವನೇ ನಮ್ಮ ಬಿಂಬನಾಗಿರುವವ ಅನ್ನುವುದನ್ನ ಯಾವಾಗ ಮನುಷ್ಯನಾದವನ ಅರ್ಥ ಮಾಡಿಕೊಳ್ತಾನೆ ಅವನಿಗೆ ಸಮಸ್ಯೆ ಆಗೋದಿಲ್ಲ. ಯಾವ್ದಾದ್ರೂ ಒಡೆದು ಹೋಯಿತು ಬಿದ್ದು ಹೋಯಿತು ಆಯುಸ್ಸು ಮುಗೀತು ಹೋಯಿತು ಅಂತ. ನಮ್ಮ ವಿದ್ಯಾಮಾನ್ಯ ತೀರ್ಥರ ಕಾಲದಲ್ಲಿ ವಿದ್ಯಾಮಾನ್ಯ ತೀರ್ಥರು ಬದರಿ ಯಾತ್ರೆಗೆ ಅಂತ ಹೊರಟಿದ್ರು ಕಾಲ್ನಡಿಗೆಯಲ್ಲಿ. ಆವಾಗ ಪೂಜಾ ಸಾಮಗ್ರಿಗಳನ್ನ, ಪೂಜೆಗೆ ಉಪಯೋಗಿಸುವ ಬೆಳ್ಳಿ ಅವೆಲ್ಲ ಏನು ಸಾಮಗ್ರಿಗಳಿರ್ತವೆ ಅವೆಲ್ಲವನ್ನ ಒಬ್ಬ ಶಿಷ್ಯ ತಾನು ಹೆಗಲ ಮೇಲೆ ಹೊತ್ಕೊಂಡು ನಡೀತಿದ್ದ. ತುಂಬಾ ಇಕ್ಕಟ್ಟಾದಂತ ರಸ್ತೆ, ಪ್ರಪಾತ ಬೀಳ್ತದೆ, ಅಲ್ಲಿಂದ ಮುಂದಕ್ಕೆ ಹೋಗಬೇಕು, ಬೆಟ್ಟ ಗುಡ್ಡಗಳನ್ನ ಮೇಲೆ ಹತ್ತುಕೊಂಡು ಹೋಗಬೇಕು. ಇವ್ರು ಮುಂದೆ ಹೋಗ್ತಿದ್ದಾರೆ, ಶಿಷ್ಯ ಬರ್ತಿದ್ದ. ಅಲ್ಲಿ ಏನೋ ಆಯಿತು, ಆಯ ತಪ್ಪಿತು, ಹೆಗಲ ಮೇಲಿದ್ದಂತಹ ಪೂರ್ತಿ ಪರಿಕರಗಳು ಉಪಕರಣಗಳೆಲ್ಲ ಕೆಳಗಡೆ ಬಿದ್ದೋಯ್ತು ಪ್ರಪಾತಕ್ಕೆ. ಬೇರೆಯವರಾಗಿದ್ರೆ ಏನ್ ಮಾಡ್ತಿದ್ರು ಹೇಳ್ರಿ? ಆ ಕಾಲಕ್ಕೆ ಅದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ವಸ್ತುಗಳು, ಒಂದೆರಡು ರೂಪಾಯಿ ಅಲ್ಲ ಅದು. ಆ ಶಿಷ್ಯನಿಗೆ ಇನ್ನೇನ್ ತಾನು ಆ ಪ್ರಪಾತಕ್ಕೆ ಹಾರಿ ಬಿಡಬೇಕು ಅನ್ನುವಷ್ಟು ದುಃಖ. ಯಾಕೆಂದ್ರೆ ಅವ ಜೀವಮಾನ ಪೂರ್ತಿ ದುಡಿದ್ರು ಅದರ ಒಂದು ಉಪಕರಣಗಳನ್ನ ತೆಗೆದುಕೊಳ್ಳಿಕ್ಕೆ ಆಗಲ್ಲ. ಅವೆಲ್ಲ ರಾಜರುಗಳು ಕೊಟ್ಟದ್ದು ಹೋಯಿತು. ಅವನು ಗಡಗಡ ಅಂತ ನಡುತ್ತಾ ನಿಂತಿದ್ರೆ ವಿದ್ಯಾಮಾನ್ಯ ತೀರ್ಥರ ಹತ್ರಕ್ಕೆ ಬಂದು ಹೇಳಿದ್ರಂತೆ, ಯಾಕೆ ನಡುತ್ತಾ ಇದ್ದಿ? ನೀ ಬದುಕಿದೆಯೋ ಇಲ್ವೋ? ಉಪಕರಣ ಹೋದ್ರೂ ಹೋಯ್ತು, ಇನ್ನೊಂದ್ಸತಿ ಬೇಕಾದ್ರೆ ಉಪಕರಣವನ್ನ ಮಾಡಿಸ್ಕೊಳ್ಬಹುದು. ಭಗವಂತನ ಅನುಗ್ರಹ ಇದ್ರೆ ಯಾರಾದ್ರೂ ತಂದು ಕೊಡುತ್ತಾರೆ, ಏನೋ ನಡೀತದೆ. ಆದ್ರೆ ನೀನೇ ಹೋಗಿ ಬಿಟ್ಟಿದ್ರೆ ಮತ್ತೆ ನಿನ್ನನ್ನೇನು ವಾಪಸ್ ತರ್ಲಿಕ್ಕೆ ಆಗ್ತಿರ್ಲಿಲ್ವಲ್ಲ, ನಿನ್ನ ಜೀವ ಉಳಿತೋ ಇಲ್ವೋ, ಯಾಕೆ ದುಃಖ ಪಡ್ತಾ ಇದ್ದಿ ಅನ್ನುವಾಗ ಅವರೊಂದು ಮಾತು ಹೇಳಿದ್ರಂತೆ, ಎಲ್ಲಕ್ಕೂ ಕೂಡ ಒಂದು ಅಂತ್ಯ ಅಂತಿದೆ. ಅದು ಜೀವವಾಗಲಿ ಜಡವಾಗಲಿ, ಜೀವಕ್ಕೂ ಒಂದು ಅಂತ್ಯ ಹೇಗಿದೆ, ಜಡಕ್ಕೂ ಒಂದು ಅಂತ್ಯ ಹೇಗಿದೆ. ಸಮುದ್ರ ಸುಭದ್ರ ಮೂಲ ನಿಪತಂತಿ ಪಾದಪಃ ಅಂತ. ಬೇರು ಭದ್ರವಾಗಿರುವಂತ ಮರ ಇವತ್ತಲ್ಲ ನಾಳೆ ಉರುಳುತ್ತದೆ, ಅದಕ್ಕೂ ಒಂದು ಕೊನೆ ಅಂತಿದೆ. ಮನೆಗಳು ಉರುಳಲೇಬೇಕು, ಹಳೆ ಮನೆ ಉರುಳಿಸಿ ಹೊಸ ಮನೆ ಕಟ್ಟುತ್ತಾರೆ, ಇಲ್ಲ ಅದಾಗದೆ ಬೀಳ್ತದೆ. ಎಲ್ಲದಕ್ಕೂ ಒಂದು ಆಯುಸ್ಸು ಅಂತಿದೆ. ಇವತ್ತಂತೂ ಸರಿ ವಾರಂಟಿ ಕೊಟ್ಟಿರ್ತಾನೆ, ಅವನು ಹೇಳ್ತಾನೆ 2 ವರ್ಷ ವ್ಯಾರಂಟಿ, ಅಂದ್ರೆ 2 ವರ್ಷ ಇದರ ಆಯುಸ್ಸು ಅಂತರ್ಥ. ಆ ವಾರಂಟಿ ಆದ್ಮೇಲೆ ಎಲ್ಲ ರೀತಿಯ ಸಮಸ್ಯೆಗಳು ಬರ್ಲಿಕ್ಕೆ ಪ್ರಾರಂಭವಾಗ್ತದೆ. ಅವನು ಏನು ವಸ್ತುವನ್ನ ಎಲೆಕ್ಟ್ರಾನಿಕ್ ಗೂಡ್ಸು ಅವನು ಏನು ಕೊಟ್ಟಿರ್ತಾನೆ ಅಷ್ಟೇ ವ್ಯಾರಂಟಿ, 2 ವರ್ಷದವರೆಗೂ ಏನು ಸಮಸ್ಯೆ ಬರುವುದಿಲ್ಲ. ಅದಾದ್ಮೇಲೆ ನಮ್ಮ ಜವಾಬ್ದಾರಿ ಅಲ್ಲ ಅಂತ. ಹೀಗೆ ಜಡವಾದ ವಸ್ತುಗಳಿಗೂ ಕೂಡ ಒಂದು ನಿಯತವಾದಂತ ಕಾಲ ಅಂತಿದೆ. ಅದೆಲ್ಲವೂ ಕೂಡ ಎಲ್ಲ ಕಾಲಕ್ಕೂ ಪರ್ಮನೆಂಟ್ ಆಗಿ ಏನು ಬರುವುದಿಲ್ಲ.
ಹಾಗಾಗಿ ಇದನ್ನ ಅಭಿಮಾನವನ್ನ ತೊರೆಯಬೇಕು ಅನ್ನುವ ಕಾರಣಕ್ಕೆ ಅದನ್ನು ಗೊತ್ತಿದ್ರೆ ಅಭಿಮಾನ ತೊರೆದು ಬಿಡ್ತಾನೆ. ಇವತ್ತಲ್ಲ ನಾಳೆ ಹೋಗಲೇಬೇಕಾಗಿತ್ತು, ಇವತ್ತು ಹೋಯ್ತಷ್ಟೇ, ಅದಕ್ಕೆ ಯಾಕೆ ಬೇಜಾರು ಮಾಡಿಕೊಳ್ಳಬೇಕು. ಕೈಯಲ್ಲಿ ಯಾವುದೋ ಒಂದು ಗಾಜಿನ ಲೋಟ ಇಟ್ಟುಕೊಂಡಿದ್ದ, ಕೈ ಜಾರಿತು, ಕೆಳಗಡೆ ಬಿತ್ತು. ಯಾರು ಬೆಳೆಸಿದನೋ ಅವನ ಮೇಲೆ ಬೈದು ಅವನ ವಂಶವೃಕ್ಷವನ್ನೆಲ್ಲ ತೆಗೆದು ಪಿತೃಪಿತಾಮಹ ಪ್ರಪಿತಾಮಹ ಎಲ್ಲರನ್ನ ಹೊರಗೆ ಕರೆದು ಅದನ್ನು ಮಾಡ್ಬೇಕಾದ ಅಗತ್ಯ ಇಲ್ಲ. ಅದು ಕೈ ಜಾರಿತು, ಬಿತ್ತು, ಯಾರೂ ಬೇಕಂತ ಅದನ್ನ ಕೆಳಗಡೆ ಹಾಕಲಿಲ್ಲ, ಅದಾಗದೆ ಬಿತ್ತು. ಅದಾಗದೆ ಬಿತ್ತು ಅಂದ್ರೆ ಏನು? ಅಕಸ್ಮಾತ್ ದೈವ ಯೋಗೇನ ಅಂತ ಹುಲಿಮನೆ ಆಚಾರ್ಯರ ಮಾತು. ದೈವದ ಯೋಗ ಇತ್ತು, ಅದವತ್ತು ನಾಶ ಆಗಬೇಕಾಗಿತ್ತು, ಅದಕ್ಕೆ ಬಿತ್ತು. ಅವನು ಬಿಡಿಸ್ಲಿಲ್ಲ ಅಂದ್ರೆ ಬೇರೆಯವ್ರು ಬಿಡಿಸಿರೋರು ಅಷ್ಟೇ. ಯಾರೋ ಒಂದು ನಿಮಿತ್ತದಿಂದ ಅದು ನಾಶವಾಯಿತು ಅಂತ. ನಿಮಿತ್ತ ಸ್ನೇಹ ಅರಿತ್ವಾದಿ ಭ್ರಮ ನಿಮಿತ್ತ ಅಂತಲ್ಲ ಹೇಳದಂಗೆ, ಒಬ್ಬರ ನಿಮಿತ್ತದಿಂದ ಅದಾಯಿತು. ಯಾರೋ ನಿಮಿತ್ತದಿಂದ ಒಬ್ಬನಿಗೆ ಕಷ್ಟ ಬಂತು, ಇನ್ನೊಬ್ಬರ ನಿಮಿತ್ತದಿಂದ ಒಬ್ಬನಿಗೆ ಸುಖವಾಯಿತು. ಅವೆಲ್ಲ ನಿಮಿತ್ತ ಮಾತ್ರ ಭವಸವ್ಯ ಸಾಚಿ ಅಂತ ಭಗವಂತ ಹೇಳ್ತಾನೆ ನೋಡ್ರಿ. ಎಲ್ಲರೂ ಒಂದು ನಿಮಿತ್ತ, ಮಾಡುವವ ದೇವರು. ಈ ಭಾವನೆ ಯಾವಾಗ ತಲೆಯಲ್ಲಿ ಬರ್ತದೆ, ತಲೆಯಲ್ಲಿ ಬಂದವನಿಗೆ ತ್ಯಾಗ ಬುದ್ಧಿ ಎನ್ನುವುದು ಎಷ್ಟು ಚೆನ್ನಾಗಿ ಬಂದು ಬಿಡ್ತದೆ ಅಂದ್ರಿಂದ ಪರಿತಶ್ಲಾಘ್ಯ ಅಂತ. ಪರಿತ್ಯಾಗ ಅನ್ನುವುದಕ್ಕೆ ಪರಿತಶ್ಲಾಘ್ಯ ಅನ್ನುವುದನ್ನ ಇಲ್ಲಿ ಅರ್ಥವನ್ನ ಹೇಳುತ್ತಾರೆ. ಆ ಪರಿತಶ್ಲಾಘ್ಯ ಅನ್ನುವ ಅರ್ಥವೇ ಅದು ವೈರಾಗ್ಯವಾಯಿತು ಅಂತ. ಅದಕ್ಕೆ ಶಾಂತಿ ಪರ್ವದಲ್ಲೊಂದು ಮಾತು ಹೇಳುತ್ತಾರೆ, ವಿಪ್ರಸ್ಯ ಸರ್ವಂ ಏವೈತತ್ ಯತ್ಕಿಂಚಿತ್ ಜಗತೀಗತಂ ಜ್ಯೇಷ್ಠೇ ನಾಭಿ ಜನೇನೇಹ ತದ್ಧರ್ಮ ಕುಶಲಾವಿದುಹು ಸ್ವಮೇವ ಬ್ರಾಹ್ಮಣೋ ಭುಂಕ್ತೆ ಸ್ವಂ ವಸ್ತೆ ಸ್ವಂ ದದಾತಿ ಚ ಅಂತ ಒಂದು ಮಾತು. ಅವ್ರು ಹೇಳುವಾಗ, ಒಬ್ಬ ಬ್ರಹ್ಮಜ್ಞಾನಿಯಾದವ ಮನಸ್ಸು ಮಾಡಿದ್ರೆ ಇಡೀ ಪ್ರಪಂಚವನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು. ವಿಶ್ವಾಮಿತ್ರರೇ ಇದಕ್ಕೆ ಸಾಕ್ಷಿ, ಇನ್ಯಾರು ಅಲ್ಲ. ಹರಿಶ್ಚಂದ್ರನ ಬಳಿಯಲ್ಲಿ ಬಂದು ನೀನು ರಾಜ್ಯವನ್ನ ನನಗೆ ಕೊಟ್ಟು ಹೋಗಯ್ಯ ಅಂದ್ರೆ ಕೊಟ್ಟೋಗಿ ಬಿಟ್ಟಾಗ, ಯಾರೇ ಆಗಲಿ ಅವರ ಇಂಥ ರಾಜ್ಯದಲ್ಲಿ ನಾನಿರಬೇಕು ಇದ್ದು ಬಿಡ್ತಾರೆ. ಎಲ್ಲ ರಾಜ್ಯದ ಮೇಲೆ, ಎಲ್ಲ ವಸ್ತುವಿನ ಮೇಲೆ ಹಿಡಿತ ಇರುವುದು ಬ್ರಹ್ಮಜ್ಞಾನಿಗಳಿಗೆ. ಯಾಕೆಂದ್ರೆ ಜ್ಞಾನವನ್ನ ಚೆನ್ನಾಗಿ ಸಂಪಾದನೆ ಮಾಡಿ ಭಗವಂತನಿಗೆ ತುಂಬಾ ಹತ್ತಿರದಲ್ಲಿರ್ತಾರೆ. ಈಗ ಎಲ್ಲ ವಸ್ತುಗಳ ಮೇಲೆ ಸರ್ಕಾರದ ನಿಯಂತ್ರಣ ಹೇಗಿದೆ ಅಂತ ನಾವಂತೀವೋ ಅದರಂತೆ ಎಲ್ಲದರ ಮೇಲೆ ನಿಯಂತ್ರಣ ಅವನಿಗಿದೆ. ಯಾವಾಗ ಯಾವುದನ್ನ ಬೇಕಾದರೂ ಕೂಡ ತನ್ನ ಅಧೀನಕ್ಕೆ ತೆಗೆದುಕೊಳ್ಳುವಂತ ಶಕ್ತಿ ಅವನಿಗಿದೆ. ಆದರೆ ಅವ ಯಾವುದನ್ನು ಅಧೀನಕ್ಕೆ ತೆಗೆದುಕೊಳ್ಳುವುದಿಲ್ಲ. ಅವನಲ್ಲಿರುವಂತ ತ್ಯಾಗ ಬುದ್ಧಿ ಅದು ಅಂತ ಇಲ್ಲಿ ಹೇಳುತ್ತಾರೆ. ಅವರು ತಾವಿಡೀ ರಾಜ್ಯವನ್ನ ಯಾವುದನ್ನು ಕೂಡ ಸ್ವೀಕಾರ ಮಾಡದೆ ಬಿಟ್ಟಿರುವುದರಿಂದ ಕ್ಷತ್ರಿಯರಾಗಿರ್ತಕ್ಕಂಥವರು ರಾಜ್ಯ ಆಳ್ತಾ ಇದ್ದೀರಿ. ಅವ್ರು ನಾವೇ ರಾಜ್ಯವಾಳುತ್ತೇವೆ ಅಂತ ಏನಾದ್ರೂ ಹೋಗಿದ್ದಿದ್ರೆ ನೀವು ಯಾರಿಗೂ ರಾಜ್ಯವಾಳುವಂತಹ ಒಂದು ಅವಕಾಶವೇ ದೊರೆಯುತ್ತಿರ್ಲಿಲ್ವೋ ಅಂತ ದುರ್ಯೋಧನನಿಗೆ ಆಗ ಧರ್ಮರಾಜನಿಗೆ ಈಗೂ ಹೇಳ್ತಾರೆ. ಆದ್ದರಿಂದ ಬ್ರಹ್ಮಜ್ಞಾನಿಗಳನ್ನ ಚೆನ್ನಾಗಿ ನೋಡಿಕೋ, ಬ್ರಹ್ಮಜ್ಞಾನಿಗಳ ಋಣದಲ್ಲಿ ನೀವೆಲ್ಲ ಬದುಕ್ತಾ ಇದ್ದೀರಿ ಅಂತ ಇಲ್ಲಿ ಶೃಂಗಿ ಇದೇ ಮಾತನ್ನ ಹೇಳ್ತಾನೆ. ಪರೀಕ್ಷಿತ ರಾಜನನ್ನ ನಿಂದನೆ ಮಾಡುವಾಗ, ನಾವೆಲ್ಲ ಇದ್ದೀವಿ ಎನ್ನುವುದಕ್ಕೆ ನಿಮ್ಮ ರಾಜ್ಯ ಸುರಕ್ಷಿತವಾಗಿದೆ, ನಮ್ಮ ಜ್ಞಾನ, ನಾವು ಮಾಡುವ ಧ್ಯಾನ ಇವೆಲ್ಲದರಿಂದ ಸಂತುಷ್ಟರಾದಂತ ದೇವತೆಗಳು ನಿಮಗೆ ನಿಮ್ಮ ಮಳೆ ಬೆಳೆಗಳನ್ನು ಏನೆಲ್ಲ ಕೊಟ್ಟು ರಕ್ಷಣೆ ಏನು ಮಾಡಬೇಕು ರಾಜ್ಯದವೆಲ್ಲವನ್ನ ಚೆನ್ನಾಗಿ ಮಾಡುತ್ತಿದ್ದಾರೆ. ಆದ್ದರಿಂದ ನೀವೆಲ್ಲ ಸುರಕ್ಷಿತವಾಗಿದ್ದೀರಿ. ನಾವೊಂದು ವೇಳೆ ಹೀಗೆ ಯಾವುದು ಕೂಡ ಧ್ಯಾನಾದಿಗಳನ್ನ ಮಾಡಲಿಲ್ಲ, ಧರ್ಮ ಕಾರ್ಯಗಳಲ್ಲಿ ನಾವು ತೊಡಗಿಕೊಳ್ಳಿಲ್ಲ ಅಂದ್ರೆ ಅಧರ್ಮಕ್ಕೆ ತುತ್ತಾಗ್ತದೆ ಇಡೀ ರಾಜ್ಯ. ಯಾವಾಗ ಅಧರ್ಮಕ್ಕೆ ತುತ್ತಾಗ್ತದೆ ಇಡೀ ರಾಜ್ಯ, ರಾಜ್ಯ ನಾಶವಾಗುತ್ತೆ ಅಂತ ಬ್ರಹ್ಮಜ್ಞಾನಿಗಳಲ್ಲಿ ಅದೊಂದು ತ್ಯಾಗ ಇರ್ತದೆ ಅಂತ. ಕಿಮೇಶಾಮ ಸತಾಮಿವ, ಅಪೂರ್ವವಾಗಿರ್ತಕ್ಕಂಥ ತ್ಯಾಗ, ಅದನ್ನ ಪರಿತ್ಯಾಗ ಅಂತ ಕರೀತಾರೆ. ಅದು ಭಗವಂತನಿಗಾಗಿ ತ್ಯಾಗ ಮಾಡುವುದು ಅಂತ. ಭಗವಂತನಿಗಾಗಿ ಎಲ್ಲದರ ಮೇಲೆ ಅಭಿಮಾನ ಬಿಡುವುದು. ಇಲ್ಲೇನು ಆತ್ಮಾರ್ಥೆ ಪ್ರತಿವಿಂತೆಜೇತ್ ಅಂತ ಹೇಳಿದ್ದಾರೆ. ಇದನ್ನೇ ಕನಕದಾಸರು ಕನ್ನಡೀಕರಿಸಿದ್ದು ಅಲ್ವಾ. ಭಗವಂತನಿಗೋಸ್ಕರವಾಗಿ ಏನನ್ನ ಬೇಕಾದರೂ ಬಿಡ್ಲಿಕ್ಕೆ ಜ್ಞಾನಿಗಳು ತಯಾರಾಗಿರ್ತಾರೆ ಅಂತಲೇ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನು, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ಇದೇ ಮಾತು. ಯಾವ ಮಾತು? ಮಿಥ್ಯಾಭಿಮಾನ ವಿರತಿ ತ್ಯಾಗ ಇತ್ಯವಿಧೀಯತೆ ಕಿಮೇಶಾಂ ಸತಾಮಿವ. ಆಚಾರ್ಯರ ಮಾತನ್ನೇ ಅವರು ಕನ್ನಡೀಕರಿಸಿದ್ರು. ತಂದೆ ತಾಯಿಯ ಬಿಟ್ಟು ತಪವ ಮಾಡಲು ಬಹುದು. ತಾಯಿಯನ್ನ ಬಿಟ್ಟು ತಪಸ್ಸು ಮಾಡಿದವ ಧ್ರುವರಾಜ. ತಂದೆಯನ್ನ ಬಿಟ್ಟು ಒಂದರ್ಥದಲ್ಲಿ ತಪಸ್ಸಿಗೆ ಅಂತ ತೊಡಗಿದವ ಪ್ರಹ್ಲಾದ ರಾಜ. ತಂದೆಯೇ ಮಗನನ್ನ ಬಿಟ್ಟ, ಇಲ್ಲಿ ತಾಯಿ ಅವನನ್ನ ಕಳಿಸಿಕೊಟ್ಲು. ಆರಾಧಯ ಅದೋಕ್ಷಜ ಪಾದ ಪದ್ಮಂ, ಹೋಗಪ್ಪ ಕಾಡಿಗೆ ಹೋಗಿ ಭಗವಂತನನ್ನು ಬಲಿಸಿಕೊಂಡು ಬಾ ಅಂತ. ತಂದೆ ತಾಯಿಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ಕೃಷ್ಣ ಪರಮಾತ್ಮನಿಗೋಸ್ಕರವಾಗಿ
ದಾಯಾದಿ ಬಂಧುಗಳನ್ನೆಲ್ಲವನ್ನ ಬಿಟ್ಟು ನೋಡಿ, ಒಂದು ರಾಮದೇವರು ತಮ್ಮವರನ್ನೆಲ್ಲರನ್ನ ಬಿಟ್ಟು ಪಿತೃವಾಕ್ಯ ಪರಿಪಾಲನೆ ಮಾಡುತ್ತೇನೆ ಅಂತ ಲೋಕದಲ್ಲಿ ಅದೊಂದು ರೀತಿಯಲ್ಲಿ ನೀತಿಯನ್ನ ತೋರಿಸ್ತಾ ಅವರು ಕಾಡಿಗೆ ಹೋಗಿಬಿಟ್ರು. ರಾಮದೇವರೇನು ಕಾಡಿಗೆ ಹೋಗ್ಬೇಕಾಗಿಲ್ಲ, ನಾನು ಹೋಗಲ್ಲ ಅಂತ ನಿಂತಿದ್ರೆ ರಾಮದೇವರನ್ನ ತಡೆಯುವವರು ಯಾರೂ ಇರ್ಲಿಲ್ಲ. ಆಗ ಪಾಂಡವರು ಅಷ್ಟೇ, ನಾವು ಹೋಗುವುದಿಲ್ಲ ಅಂತ ನಿಂತಿದ್ರೆ ಪಾಂಡವರನ್ನ ತಡೆಯುವವರು ಯಾರು ಇರಲಿಲ್ಲ. ಆದರೆ ಸತಾಂ, ಸತ್ಯದ ಮಾತಿಗೆ, ಭಗವಂತನ ಮುಂದೆ ನಾವು ಆಡುವಂತಹ ಮಾತುಗಳು ಕೊಟ್ಟ ಮಾತನ್ನು ಯಾವತ್ತೂ ಮೀರಬಾರದು ಅನ್ನುವ ಕಾರಣಕ್ಕೋಸ್ಕರವಾಗಿ ತಮ್ಮ ಕೊಟ್ಟ ಮಾತಿಗೆ ಕಟ್ಟು ಬಿದ್ದು ತಾವು ಎಲ್ಲವನ್ನ ತೊರೆದು ಹೋದದ್ರಿಂದಲೇ ಅವರಿಗೆ ಏನೇನೋ ಅವರು ತೊರೆದು ಹೋಗಿದ್ರು ಎಲ್ಲವೂ ಅವರಿಗೆ ದೊರೆಯಿತು. ಅದಕ್ಕೆ ದಾಯಾದಿ ಬಂಧುಗಳ ಬಿಡಲು ಬಹುದು. ಅಲ್ಲಿ ಸುಧಾಮ ತಾನು ಕೃಷ್ಣ ಪರಮಾತ್ಮನಿಗೋಸ್ಕರವಾಗಿ ಎಲ್ಲವನ್ನ ತ್ಯಾಗ ಮಾಡಿದ್ದ. ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಭಗವಂತನಿಗಾಗಿ ಎಲ್ಲ ತ್ಯಾಗ ಮಾಡಿದ್ರು. ಅದರಿಂದಲೇ ಭಗವಂತ ಸುಧಾಮನಿಗೆ ಹೇಗೆ ಎಲ್ಲವನ್ನ ತಿರುಗಿಸಿ ಕೊಟ್ನೋ, ಮತ್ತೆ ಅವನ ಇನ್ನೂ ಎಣಿಸ್ಲಿಕ್ಕಾಗದೇ ಇರುವಷ್ಟು ಹೇಗೆ ಕೊಟ್ನೋ ರಾಯರಿಗೆ, ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೆ ಅವರ ವೈಭವ ಅನ್ನುವುದೇನಿದೆಯಲ್ಲ, ಅದು ಯಾವ ರಾಜರಿಗೂ ಇಲ್ಲದ ವೈಭವ. ಇವತ್ತು ಎಷ್ಟು ರಾಜರುಗಳಾದರು, ಮುನ್ನ ಶತಕೋಟಿ ರಾಯರುಗಳಾಳಿದ ನಲವ ತನ್ನದೆಂದೆನುತ ಶಾಸನವ ಬರೆಸಿ ಬಿನ್ನಡದ ಮನೆ ಕಟ್ಟಿ ಕೋಟೆ ಕೊತ್ತೊಳವಿಕ್ಕಿ ಚೆನ್ನಿಗನು ಹಸುವಳಿಯ ಹೊರಗೆ ಹಾಕುವರು ಅಂತ ಪುರಂದರದಾಸರು ಹೇಳ್ತಾರೆ. ಎಷ್ಟು ಜನ ರಾಜರಾಗಿ ಹೋದರು, ಯಾರನ್ನೂ ಕೂಡ ಈ ಪೃಥ್ವಿ ಎನ್ನುವುದು ಗಣನೆಗೆಟ್ಟಿಲ್ಲ. ರಾಘವೇಂದ್ರ ಸ್ವಾಮಿಗಳು ಯಾವ ರಾಜಾದಿ ರಾಜರುಗಳಿಗೂ ಇಲ್ಲದೆ ಇರುವಂತ ವೈಭವ, ಅವರಿಗಿಂತ ಯೋಗ್ಯತೆಯಲ್ಲಿ ದೊಡ್ಡವರಾದರೂ ಅವರ ನಂತರದಲ್ಲಿ ಅವತಾರ ಮಾಡಿದರೂ ರಾಯರಿಗೆ ದೊರೆತಿರುವಷ್ಟು ವೈಭವ ಯಾರಿಗೂ ಭಗವಂತ ದೊರೆಯದಂತೆ ಮಾಡಿಬಿಟ್ಟ. ಅವರು ಮಾಡಿದಂತಹ ತಪಸ್ಸಿನ ಫಲ. ಯಾಕೆ ಅಂದ್ರೆ ಅವರು ವೈರಾಗ್ಯ, ಅವರು ಎಲ್ಲವನ್ನ ಭಗವಂತನಿಗಾಗಿ ತೊರೆದಿದ್ರು. ನನಗೋಸ್ಕರವಾಗಿ ಎಲ್ಲವನ್ನ ತೊರೆದವರಿಗೆ ನಾನು ಎಲ್ಲವನ್ನ ಕೊಡ್ತೇನೆ ಅಂತ ಸ್ವಾಮಿ ಅದನ್ನ ತೋರಿಸ್ತಾನೆ. ಹಾಗಾಗಿ ರಾಯ ಮುನಿದರೆ ರಾಜ್ಯವನ್ನು ತಾ ಬಿಡಬಹುದು, ರಾಜ್ಯವನ್ನ ಬೇಕಾದ್ರೂ ಬಿಟ್ಟೋಗಿ ಬಿಡ್ತಾರೆ, ಏನು ಸಮಸ್ಯೆನೇ ಇಲ್ಲ. ಜನಕ ಮಹಾರಾಜನ ಕಥೆ ನಮ್ಮಲ್ಲಿ ಅಡುಗೀತೆ ಎಲ್ಲ ಕಥೆ ಬರ್ತದೆ. ಜನಕ ಮಹಾರಾಜನ ಬಳಿಯಲ್ಲಿ ಯಮದೇವರು ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದರಂತೆ. ಅವರಿಬ್ಬರ ಮೇಲೆ ತುಂಬಾ ಪ್ರೀತಿ, ಅವರಿಬ್ಬರಿಗೂ ಕೂಡ ಒಡನಾಟ ಚೆನ್ನಾಗಿತ್ತು. ಚೆನ್ನಾಗಿ ಅವರಿಬ್ಬರು ಕೂಡ ಭಗವಂತನ ತತ್ವಗಳನ್ನು ಉಪಾಸನೆ ಮಾಡ್ತಿದ್ರು. ಯಾರಾದ್ರೂ ಇಬ್ಬರು ಚೆನ್ನಾಗಿದ್ದಾರೆ ಅಂತಂದ್ರೆ ಕೆಲವರಿಗಾಗುವುದಿಲ್ಲ. ಕಲಿಯುಗದ ಧರ್ಮವೂ ಅದೇ. ಅದಕ್ಕೆ ಸೇರಿದ್ರೋಹವ ಮಾಳ್ಪ ಕ್ರೂರ ಕರ್ಮಿಗಳ ಮತ ಪೂರೈಸಿ ಕೊಡುವರು ಅರಸುಗಳೆಲ್ಲರೂ, ದಾರುಣಿಯು ಭಾರವನು ತಾಳಲಾರದೆ ದೇವಿ ಹಾರಾಮ ರಾಮೆಂದು ತಲೆಯ ತೂಗುವಳಯ್ಯ. ಕಲಿಯುಗದ ಮಹಿಮೆಯನು ಕಂಡಷ್ಟು ಪೇಳುವೆನು, ಕಮಲನಾಭನ ಕರುಣೆ ಪಡೆದವರೆ ಕೇಳಿ. ಅನ್ನ ವಸ್ತ್ರಗಳಿಂದ ಚೆನ್ನಾಗಿ ಬಾಳುವರ ಭಿನ್ನ ತಂತ್ರವ ಮಾಡಿ ಕೆಡಿಸುತ್ತಿಹರು. ಆಗಲೇ ಕನಕದಾಸರು ಹೇಳಿಬಿಟ್ರು, ಯಾರು ಚೆನ್ನಾಗಿದ್ದಾರೆ ಅಂದ್ರೆ ಅವ್ರನ್ನ ಹಾಳು ಮಾಡೋವರೆಗೂ ಕೆಲವರ ಮನಸ್ಸು ಸುಮ್ಮನೆ ಇರುವುದಿಲ್ಲ. ಯಾಕಂದ್ರೆ ರಾಕ್ಷಸಾಂಶ ಅದು. ಅನ್ನ ವಸ್ತ್ರಗಳಿಂದ ಚೆನ್ನಾಗಿ ಬಾಳುವರ ಭಿನ್ನ ತಂತ್ರವ ಮಾಡಿ ಕೆಡಿಸುತ್ತಿಹರು. ಏನಾದ್ರೂ ಮಾಡಿ ಅವ್ರನ್ನ ಹಾಳು ಮಾಡಬೇಕು, ಅವರು ಚೆನ್ನಾಗಿಲ್ದೇ ಇದ್ದಂಗೆ ಮಾಡಬೇಕು. ಅಪ್ಪ ಅಮ್ಮ ಚೆನ್ನಾಗಿದ್ರೆ ಆಗುವುದಿಲ್ಲ, ಗಂಡ ಹೆಂಡತಿ ಚೆನ್ನಾಗಿದ್ರೆ ಆಗುವುದಿಲ್ಲ, ಮಕ್ಕಳು ಮತ್ತೆ ತಂದೆ ಚೆನ್ನಾಗಿದ್ರೆ ಆಗುವುದಿಲ್ಲ. ಒಟ್ಟಲ್ಲಿ ಮನೆಯಲ್ಲಿ ಎಲ್ಲರಲ್ಲೂ ಒಗ್ಗಟ್ಟಿದ್ರೆ ಒಗ್ಗಟ್ಟು ಹಾಳು ಮಾಡಬೇಕು ಅಂತ ಸುಮಾರು ಜನ ಕಾಯ್ಕೊಂಡಿರ್ತಾರೆ. ಇದು ಕಲಿಯುಗದ ಮಹಿಮೆ ಅಂತ. ಕಲಿಯುಗದ ಮಹಿಮೆಯನು ಕಂಡಷ್ಟು ಪೇಳುವೆನು, ಕಮಲನಾಭನ ಕರುಣೆ ಪಡೆದವರೇ ಕೇಳಿ. ಕಮಲನಾಭನ ಕರುಣೆ ಪಡೆದವರೇ ಕೇಳಿ. ಕಂಡವರಿಗೆಲ್ಲ ಹೇಳಲಿಕ್ಕೆ ಬರಲಿಲ್ಲ ಅಂತಾರೆ ಕನಕದಾಸರು. ಇಲ್ಲಿ ಯಾವಾಗ ಜನಕ ಮಹಾರಾಜನಿಗೂ ಆ ಬ್ರಾಹ್ಮಣನಿಗೂ ತುಂಬಾ ನಿಕಟವಾದ ಸಂಬಂಧ ಇತ್ತು, ಜನ ಎಲ್ಲ ಜನಕ ಮಹಾರಾಜನ ಕಿವಿಯಲ್ಲಿ ಆ ಬ್ರಾಹ್ಮಣನ ಬಗ್ಗೆ ಇಲ್ಲ ಸಲ್ಲದ್ದನ್ನೆಲ್ಲ ಹೇಳಿ 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 ಅವನ ಮೇಲೆ ದ್ವೇಷ ಬರುವಂತೆ ಮಾಡಿದ್ರು. ಆಗಲೂ ಇರ್ತಾರೆ, ಈಗಲೂ ಇರ್ತಾರೆ. ಯಾವುದಾದ್ರೂ ಮಠಕ್ಕೆ ನಾವು ಜಾಸ್ತಿ ಹೋಗ್ತಿದ್ದೇವೆ ಅಂದ್ರೆ, ಯಾರಾದ್ರೂ ಮಠದ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಸಂಬಂಧ ಚೆನ್ನಾಗಿದೆ, ಯಾವುದೋ ಸ್ವಾಮಿಗಳು ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಮೇಲೆ ದ್ವೇಷ ಸಾಧಿಸುವಂತವ್ರು ಬೇಕಾದಷ್ಟು ಜನ ಇದ್ದಾರೆ ಇವತ್ತಿಗೂ ಕೂಡ. ಅಂದಮೇಲೆ ಇನ್ನು ಆ ಕಾಲದಲ್ಲಿ ಜನಕ ಮಹಾರಾಜನ ಮೇಲೆ ಅವರೆಲ್ಲರೂ ಕೂಡ ಇವರಿಬ್ಬರ ಮಧ್ಯದಲ್ಲಿ ದ್ವೇಷ ಉಂಟು ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೇನು ಆಶ್ಚರ್ಯ ಅಲ್ಲ. ನಮ್ಮಂತವ್ರ ಮೇಲೆ ಪಿತೂರಿಗಳು ನಡೆಯುತ್ತೆ. ಅದು
ಜನಕ ಮಹಾರಾಜನ ಬುದ್ಧಿಯು ಕೆಟ್ಟು ಹೋಯಿತು. ಅವನೇನ್ ಮಾಡಿದ, ಅವರನ್ನ ಕರೆದು ಬಿಟ್ಟು ಹೇಳ್ತಾನೆ, ಸ್ವಾಮಿ ನೀವೇನು ಕೇಳಬೇಡಿ, ನಿಮ್ಮ ಮೇಲೆ ನನ್ನ ಅಭಿಪ್ರಾಯ ಬದಲಾಗಿದೆ, ಆದ್ದರಿಂದ ನೀವೆಲ್ಲಿಯಾದರೂ ನನ್ನ ದೇಶವನ್ನ ಬಿಟ್ಟು ಹೋಗಿಬಿಡಿ ಇಂದ. ಅದಕ್ಕೆ ಗಡಿಪಾರು ಅಂತೀವಲ್ಲ ಹಾಗೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಹೋಗ್ಲಿಕ್ಕೆ ಯಾವತ್ತೂ ಸಿದ್ಧನಿದ್ದೆ ಜನಕ, ಆದ್ರೆ ನೀನೇ ಇರಿ ಅಂತ ಇರಿಸ್ಕೊಂಡವ, ನೀನ್ ಇರಿಸ್ಕೊಂಡಿದ್ದೆ, ಆದ್ರಿಂದ ನಾನು ಇದ್ದೆ, ನೀನು ಎಲ್ಲಿಗೆ ಹೋಗಬೇಕು ಅಂತ ಹೇಳು, ನಾನು ಅಲ್ಲಿಂದ ಹೋಗ್ತೇನೆ. ನನ್ನ ರಾಜ್ಯ ಇದೆಯಲ್ಲ, ನನ್ನ ರಾಜ್ಯದ ಗಡಿಯನ್ನ ದಾಟಿ ಹೋಗಿಬಿಡಿ ಅಂತ ನೀನು ಹೇಳ್ತಾ ಇದ್ದಿ, ನಿನ್ನ ರಾಜ್ಯದ ಗಡಿ ಎಲ್ಲಿವರೆಗಿದೆ ಅಂತ ಹೇಳು, ನಾನು ದಾಟಿ ಹೋಗ್ತೇನೆ ಅಂತಾರ ಅವ್ರು. ಇವ ಕಣ್ಮುಚ್ಚಿ ಯೋಚನೆ ಮಾಡಿದ್ನಂತೆ. ಯೋಚನೆ ಮಾಡಿದ್ಮೇಲೆ 5 ನಿಮಿಷ ಆದ್ಮೇಲೆ ಕೈ ಮುಗಿದು ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟ. ಸ್ವಾಮಿ ನೀವೆಲ್ಲೂ ಹೋಗಬೇಡಿ, ಇಲ್ಲೇ ಇರಿ ಎಂದ. ಯಾಕಪ್ಪ ಅಂದ್ರು, ನನ್ನ ರಾಜ್ಯ ಅಂತ ನಾನು ಹೇಗೆ ಹೇಳಲಿ, ವಿದೇಹ ಅಂತ ಅವನಿಗೆ ಹೆಸರಲ್ವಾ, ನನ್ನ ರಾಜ್ಯದ ಗಡಿ ಅಂದ್ರೇನು? ಹಿಂದೆ ಮಿಥಿಲಾಪಟ್ಟಣ ಸುಡ್ತಾ ಇದೆ ಅಂತ ಹೇಳಿದಾಗ ಮಮ ಕಿಂಚಿನ್ನ ದಕ್ಷ್ಯತೆ ಎಂದವ, ಮಿಥಿಲಾಯಂ ಪ್ರದೀಪ್ತಾಯಂ ಮಮ ಕಿಂಚಿನ್ನ ದಕ್ಷ್ಯತೆ, ಮಿಥಿಲಾಪಟ್ಟಣಕ್ಕೆ ಬೆಂಕಿ ಬಿದ್ದಿದೆ ಎಂಬುದ ಕೇಳಿ ಮಮ ಕಿಂಚಿನ್ನ ದಕ್ಷ್ಯತೆ ಎಂದಂತೆ ಇರಬೇಕು, ಇರದಿರಬೇಕು, ಜನಕಾದಿ ರಾಜ ಋಷಿಗಳಂತೆ ಸಂಸಾರದ ಇಂತ ಪುರಂದರದಾಸರು ಹೇಳ್ತಾರೆ. ಎಂಥ ವ್ಯಕ್ತಿತ್ವ ಜನಕ ಮಹಾರಾಜನದು ಅಂದ್ರೆ, ಇಡೀ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಯಾರ ಹೆಸರನ್ನು ಹೇಳಿಲ್ಲ, ಅಂದ್ರೆ ಯಾವ ರಾಜರುಗಳ ಹೆಸರನ್ನು ಕೂಡ ಡೈರೆಕ್ಟ್ ಆಗಿ ಉಲ್ಲೇಖ ಮಾಡಿದ್ದಿಲ್ಲ. ಡೈರೆಕ್ಟ್ ಆಗಿ ಉಲ್ಲೇಖ ಮಾಡಿದ್ದು ಜನಕ ಮಹಾರಾಜನ ಹೆಸರು ಮಾತ್ರ. ಕರ್ಮಣ್ಯೇವ ಹಿ ಸಂಸಿದ್ಧಿಂ ಆಸ್ತಿದ ಜನಕಾದಯ ಅಂತ, ಕರ್ಮದಲ್ಲಿ ಹೇಗಿರಬೇಕು ಅಂತ ಕೇಳಿದ್ರೆ ಜನಕಾದಿಗಳಿದ್ದಂತಿರಬೇಕು ಅಂತ ನೇರವಾಗಿ ಅದನ್ನು ಹೇಳ್ತಾನವ. ಅಂದ್ರೆ ಜನಕ ಮಹಾರಾಜನ ಮೇಲೆ ಕೃಷ್ಣ ಪರಮಾತ್ಮನಿಗೆ ಎಷ್ಟು ಪ್ರೀತಿ ಇತ್ತು ಅಂತ, ಅಂತ ಜನಕ ಮಹಾರಾಜನ ತಲೆಯನ್ನೇ ಕೆಡಿಸಿಬಿಟ್ರು ಜನ. ಸ್ವಾಮಿ ನನ್ನದು ಅನ್ನುವ ರಾಜ್ಯವೇ ಇಲ್ಲ ಅಂದ್ಮೇಲೆ ನನ್ನ ಗಡಿ ಅಂತ ಏನಿರ್ತದೆ, ನಾನು ತಪ್ಪು ಮಾಡಿಬಿಟ್ಟೆ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಯಾರೋ ಆಡಿದ ಚಾಡಿ ಮಾತಿಗೆ ನನ್ನ ಕಿವಿಗೊಟ್ಟು ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾರೆ. ಯಾವಾಗ ಅವನು ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ತಾರೋ ಅವಾಗ ಇವ್ರು ಹೇಳಿದ್ರು, ಇಲ್ಲಿ ಹೋಗಿ ಬರ್ತೇನಪ್ಪ, ಯಾಕೆಂದ್ರೆ ಈ ಜ್ಞಾನ ನಿನಗೆ ಬರ್ಲಿ ಅಂತಲೇ ನಾನು ಇಷ್ಟ ದಿವಸ ಇದ್ದೆ, ನಿನಗೆ ಈ ಜ್ಞಾನ ಬಂತು ಆದ್ಮೇಲೆ ನಾನಿರುವುದಿಲ್ಲ, ಹೋಗಿ ಬರ್ತೇನೆ ಅಂತ. ಅದಕ್ಕೆ ರಾಯ ಮುನಿದರೆ ರಾಜ್ಯವನ್ನು ತಾ ಬಿಡಬಹುದು. ಒಂದ್ಸತಿ ನನ್ನ ಮೇಲೆ ಅಸಮಾಧಾನ ಬಂತು, ಇನ್ಯಾವಾಗ ತಿರ್ಗ ನಿನ್ಗೆ ನನ್ನ ಮೇಲೆ ಅಸಮಾಧಾನ ಬರ್ತದೋ ಗೊತ್ತಿಲ್ಲ, ಈಗಂತೂ ನೀನು ಚೆನ್ನಾಗಿದ್ದಾಗಲೇ ದೂರವಾಗ್ಬಿಡೋದು ಒಳ್ಳೇದಲ್ವಾ, ಅದಕ್ಕೋಸ್ಕರ ಹೋಗಿ ಬರ್ತೇನೆ ಅಂತ ಹೋಗಿಬಿಟ್ರು ಅಂತ. ಇದನ್ನ ಇಲ್ಲಿ ಕನಕದಾಸರು ಕೋಟು ಮಾಡ್ತಾರೆ. ಇದನ್ನ ಕಾಯಜಾಪಿತ ನಿನ್ನ ಅಡಿಯ ಬಿಡಲಾಗದು. ಸ್ವಾಮಿ ನೀನೇನಾದ್ರೂ ಹಂಗಂದ್ಬಿಟ್ರೆ ಎಲ್ಲಿಗೆ ಹೋಗಲು, ನೀನ್ ಹೋಗ್ಬಿಡೋ, ನನ್ನ ಪಾದವನ್ನ ಬಿಟ್ಟು, ನನ್ನ ಆಶ್ರಯವನ್ನ ಬಿಟ್ಟು ದೂರಕ್ಕೆ ಹೋಗುದ್ರೆ ಎಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಪ್ರಭು. ಅದಕ್ಕೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನು, ಬರಿದೆ ಮಾತೆ ಕಿನ್ನು ಅರಿತು ಕೇಳುವೆನಯ್ಯ. ಇದು ದೊಡ್ಡ ತ್ಯಾಗ. ಅದಕ್ಕೋಸ್ಕರವಾಗಿ ಒಡಲು ಹಸಿದರೆ ಅನ್ನವನ್ನು ಬಿಡಬಹುದು. ತುಂಬಾ ಹಸಿದಿದ್ದಾರೆ, ಅನ್ನ ಬೇಕಾದ್ರೆ ಬಿಟ್ಟು ಬಿಡ್ಬೋದು. ಯಾಕೆ? ಅನ್ನ ಅಲ್ಲ, ನಮಗೆ ಒಳಗಡೆಯಿಂದ ತೃಪ್ತಿ ಕೊಡುವುದು ಅನ್ನ ಅಲ್ಲ. ಇದನ್ನ ನಮ್ಮ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಬಹಳ ಸ್ಪಷ್ಟಪಡಿಸ್ತಾರೆ. ಅನ್ನ ಅನ್ನುವುದು ಜಡ ಪದಾರ್ಥ. ಜಡ ಪದಾರ್ಥ ನಮಗೆ ಯಾವತ್ತೂ ಕೂಡ ತೃಪ್ತಿಯನ್ನ ಕೊಡುವುದಿಲ್ಲ. ಮತ್ತೆ ಯಾವ ತೃಪ್ತಿ ಕೊಡ್ತದೆ ಅಂದ್ರೆ, ಅನ್ನದಲ್ಲಿರುವ ವಾಸುದೇವ ನಾಮಕನಾದ ಭಗವಂತನ ರೂಪ ತೃಪ್ತಿ ಕೊಡುತ್ತದೆ. ಅನ್ನದಲ್ಲಿ ಭಗವಂತ ವಾಸುದೇವ ನಾಮಕನಾಗಿದ್ದಾನೆ. ವಾಸುದೇವನು ಅನ್ನದೊಳು, ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಇದನ್ನು ಹೇಳುತ್ತಾರೆ. ಇದು ಜಡವಾದ ದೇಹ. ಜಡವಾದ ದೇಹಕ್ಕೆ ಇನ್ನೊಂದು ಜಡವಾದ ಅನ್ನ ಆಹಾರಾದಿಗಳನ್ನ ಕೊಟ್ಟರೆ ತೃಪ್ತಿ ಆಗುವುದಿಲ್ಲ. ಈಗ ನಾವು ಯೋಚನೆ ಮಾಡಲಿಲ್ಲ. ನಾನು ಕಳೆದ ಬಾರಿ ಪ್ರತಿ ಬಾರಿ ಹೇಳ್ತಿರ್ತೇನೆ, ನಾವೆಲ್ಲ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಬೇಕು. ಹಸಿವಾಗುವುದು ದೇಹಕ್ಕೋ ಮತ್ತೆ ಜೀವಕ್ಕೋ ಅಂತ ಒಂದು ಯೋಚನೆ, ಒಂದು ಪ್ರಶ್ನೆ. ಯಾರು ಈ ಪ್ರಶ್ನೆಯೇ ಹಾಕೊಳ್ಳಿಲ್ಲ. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡುತ್ತಾರೆ. ಯೋಚನೆ ಮಾಡಿ, ದೇಹಕ್ಕೆಲ್ಲ ಹಸಿವಾಗುವುದು, ಜೀವಕ್ಕೆ. ಯಾಕೆಂದ್ರೆ ಮಲಗಿದ್ದಾಗ ಯಾರಿಗೂ ಹಸಿವಾಗುವುದಿಲ್ಲ, ಎದ್ದಿದ್ದಾಗ ಜಾಗೃತರಾಗಿರುವಾಗ ಹಸಿವಾಗ್ತದೆ. ಅವಾಗ ಕೋಮಾಗಿ ಹೋಗಿಬಿಟ್ಟಿದ್ದಾನೆ, ಮೂರ್ಛೆಗೆ ಹೋಗಿಬಿಟ್ಟ, ಒಂದು 7-8 ತಿಂಗಳು ಮೂರ್ಛೆಯಲ್ಲಿದ್ದ, ಅವನೇನು ಹಸಿವು ನೀರಡಿಕೆ ಅಂತ ಕೇಳುವುದೇ ಇಲ್ಲ. ಅವನಾದ ಮೇಲೆ ಎದ್ದ ಮೇಲೆ, ಅವನಿಗೆ ಜ್ಞಾನ ಬಂದ ಮೇಲೆ ಅವನಿಗೆ ಹಸಿವು ನೀರಡಿಕೆ ಅಂತ ಪ್ರಾರಂಭ ಆಗ್ತದೆ. ಅದಕ್ಕೆ ಜೀವಕ್ಕೆ ಹಸಿವಾಗುವುದು. ಮತ್ತು ನಾವು ಅನ್ನ ಹಾಕ್ತಿರುವುದು ಯಾವುದಕ್ಕೆ? ಜಡಕ್ಕೆ. ಜಡವಾದ ದೇಹ ಅನ್ನವನ್ನ ತಿಂದ್ರೆ ಚೇತನವಾಗಿರ್ತಕ್ಕಂಥ ಜೀವಕ್ಕೆ ಹಿಂಗೆ ತೃಪ್ತಿ ಆಗ್ತದೆ, ಯಾರು ಯೋಚನೆಯೇ ಮಾಡಲಿಲ್ಲ. ಚೇತನಕ್ಕೆ ಏನಾದ್ರೂ ಅನ್ನ ಹಾಕ್ತಿದ್ದೀವ? ಅನ್ನ ಹಾಕ್ತಾ ಇಲ್ಲ. ಅನ್ನ ಹಾಕ್ತಿರುವುದು ಜಡಕ್ಕೆ. ಜಡವಾದ ಪದಾರ್ಥ ಜಡವಾದ ದೇಹಕ್ಕೆ ಅನ್ನದ ರೂಪದಲ್ಲಿ ಒಳಗೆ ಹೋದ್ರೆ
ಚೇತನವಾಗಿರ್ತಕ್ಕಂಥ ಜೀವಕ್ಕೆ ಹೇಗೆ ಅದು ತೃಪ್ತಿಯನ್ನ ಕೊಡ್ತದೆ ಯೋಚನೆ ಮಾಡಲಿಲ್ಲ. ಆಚಾರ್ಯರೊಬ್ಬರೇ ಅದಕ್ಕೆ ಉತ್ತರ ಕೊಟ್ಟವರು. ಇದಕ್ಕೆ ಉತ್ತರ ಕೊಟ್ಟಂತ ಏಕಮಾದ್ವಿತೀಯ ಆಚಾರ್ಯರು ಮಧ್ವಾಚಾರ್ಯರು. ಅವರಂದ್ರು, ನೀ ಜಡಕ್ಕೆ ಯದ್ಯಪಿ ಜಡವಾಗಿರ್ತಕ್ಕಂಥ ಅನ್ನವನ್ನ ಹಾಕಿದ್ರು ಕೂಡ ಒಳಗಿರುವ ವಾಸುದೇವ ನಾಮಕನಾದ ಭಗವಂತ ಇದ್ದಾನಲ್ಲ, ಅವ ನಾವು ಅನ್ನವನ್ನ ತಿಂತಿರ್ತೀವಲ್ಲ, ಅನ್ನ ಅಂದ್ರೆ ತಿನ್ನುವಂಥದ್ದು ಅಂತ. ಭಕ್ಷ್ಯಂ ಭೋಜ್ಯಂ ಪೇಯಂ ಲೇಹಂ ಅನ್ನಂಚ ಚತುರ್ವಿಧಂ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ. ಕುಡಿಯುವುದಾಗಲಿ, ತಿನ್ನುವುದಾಗಲಿ, ಚಪ್ಪರಿಸುವುದಾಗಲಿ, ಆಮೇಲೆ ಲೇಹದಂತೆ ಅದನ್ನು ನಾಲಿಗೆಯನ್ನು ಹೊರಳಿಸಿಕೊಂಡು ತಿನ್ನುವುದಾಗಲಿ, ಇವೆಲ್ಲ ಇದೆಯಲ್ಲ, ಇವೆಲ್ಲವೂ ಕೂಡ ಅನ್ನ ಅಂತಲೇ ಕರೆಯಲ್ಪಡುತ್ತದೆ. ನಾವು ಅದನ್ನು ಜಡವಾದ ದೇಹ, ಜಡವಾಗಿರ್ತಕ್ಕಂಥ ಪದಾರ್ಥಗಳನ್ನ ಆಹಾರದ ರೂಪದಲ್ಲಿ ಸ್ವೀಕಾರ ಮಾಡುತ್ತಿರುವಾಗ ವಾಸುದೇವ ನಾಮಕನಾದ ಭಗವಂತ ಜೀವನಿಗೆ ಅದನ್ನ ತೋರಿಸ್ತಾನಂತೆ. ಅದು ಸ್ವಾಖ್ಯರಸ ಅಂತ ಕರೀತಾರೆ. ಅದು ತೋರಿಸ್ತಾನೆ. ನೋಡಪ್ಪ, ನಿನ್ನ ದೇಹ ಜಡವಾದ ಅನ್ನವನ್ನ ತಿಂತಾ ಇದೆ, ನಿನಗೆ ತೃಪ್ತಿಯಾಗಲಿ ಅಂತ ಭಗವಂತ ಒಂದು ಮಾತನ್ನು ಹೇಳಿದ್ರೆ ತೃಪ್ತಿಯಾಗಿಬಿಡ್ತದೆ. ಅದಕ್ಕೆ ಜ್ಞಾನಿಗಳಾದವರಿಗೆ ಗೊತ್ತಿರ್ತದೆ, ಜಡವಾದ ಪದಾರ್ಥ ನಮಗೆ ತೃಪ್ತಿ ಕೊಡುವುದಿಲ್ಲ. ಅನ್ನದಲ್ಲಿ ವಾಸುದೇವ ನಾಮಕನಾದ ಭಗವಂತ ಇದ್ದಾನೆ, ನೀರಿನಲ್ಲಿ ಮತ್ಸ್ಯರೂಪಿಯಾದ ಭಗವಂತ ಇದ್ದಾನೆ, ಲವಣದಲ್ಲಿ ಉಪ್ಪಿನಲ್ಲಿ ಜನಾರ್ದನ ರೂಪಿಯಾದ ಭಗವಂತ ಇದ್ದಾನೆ, ಸಕ್ಕರೆಯಲ್ಲಿ ಕೃಷ್ಣನಾಮಕನಾದ ಭಗವಂತ ಇದ್ದಾನೆ. ಒಂದೊಂದು ಭಕ್ಷ್ಯ ಭೋಜ್ಯಗಳಲ್ಲಿ ಒಂದೊಂದು ಭಗವಂತನ ರೂಪ ಇದೆ. ಅವೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಭೋಜನ ಸಂಧಿ, ಜಗನ್ನಾಥದಾಸರು ಕೊಟ್ಟಂತ ಭೋಜನ ಸಂಧಿ ಇದೆಯಲ್ಲ, ಅದ್ರಲ್ಲಿ ಏನಿದೆ ಅವೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಅದರಿಂದ ಅವರಿಗೆ ಅನ್ನ ತಿನ್ನಬೇಕು ಅಂತ ಆಸೆ ಆಯ್ತು. ಅನ್ನ ತಿನ್ನಬೇಕು, ಆಹಾರವನ್ನು ಸ್ವೀಕಾರ ಮಾಡಬೇಕು. ಆವಾಗ ಅವ್ರು ಕಣ್ಣು ಮುಚ್ಚುತ್ತಿದ್ರಂತೆ. ಕಣ್ಣು ಮುಚ್ಚಿ ಒಳಗಿದ್ದ ವಾಸುದೇವ ನಾಮಕನಾದ ಭಗವಂತನನ್ನ ಧ್ಯಾನ ಮಾಡಿಬಿಟ್ರೆ ಅನ್ನ ತಿಂದ್ರೆ ಏನ್ ತೃಪ್ತಿ ಆಗ್ತದೋ ಅದು ತೃಪ್ತಿ ಆಗ್ಬಿಡ್ತದೆ. ಅವ್ರ ಅನ್ನ ತಿನ್ನಬೇಕಾದ ಅಗತ್ಯವೇ ಇಲ್ಲ. ನೀರು ಕುಡಿಬೇಕು, ದಾಹ ಆಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ, ಕಣ್ಮುಚ್ಚಿ ಮತ್ಸ್ಯರೂಪಿಯಾದ ಭಗವಂತನನ್ನ ಅವರು ಚಿಂತನೆ ಮಾಡಿಬಿಟ್ರೆ ನೀರು ಕುಡಿದರೆ ಏನು ತೃಪ್ತಿ ಆಗಬೇಕೋ ತೃಪ್ತಿಯನ್ನ ಭಗವಂತ ಒಳಗಿನಿಂದಲೇ ಕೊಟ್ಟು ಬಿಡ್ತಾನೆ. ಜಡವಾದ ಆಹಾರ ಪದಾರ್ಥಗಳ ಅವಶ್ಯಕತೆ ಅವರಿಗಿಲ್ಲ. ಆದ್ದರಿಂದಲೇ ಸಾವಿರಾರು ವರ್ಷಗಳ ಕಾಲ ಅನ್ನ ನೀರಿಲ್ಲದೆ ಅವರಿಗೆ ತಪಸ್ಸು ಮಾಡ್ಲಿಕ್ಕೆ ಬರ್ತದೆ. ಯಾಕೆಂದ್ರೆ ಈ ಒಂದು ವಿದ್ಯೆಯನ್ನು ಅವರು ಸಿದ್ಧಿ ಪಡೆದುಕೊಂಡಿರ್ತಾರೆ. ಏನಾಚಾರ್ಯ ಚೆನ್ನಾಗಿ ಹೇಳ್ತೀರಾ, ಈ ತರ ವಿದ್ಯೆ ಪಡೆದವ್ರು ಯಾರು ಇದ್ರ ಅಂತ ಕೇಳಿದ್ರೆ, ಈ 1 ಶತಮಾನದ ಹಿಂದೆ ಪಲ್ಗುಣ ಸಖ ವಿಠ್ಠಲದಾಸರು ಅಂತ ಒಬ್ರು ಮೈಸೂರಿನಲ್ಲಿದ್ರು. ಪಲ್ಗುಣ ಸಖ ವಿಠ್ಠಲದಾಸರು ಇವತ್ತಿಗೂ ಅವರ ವಂಶಸ್ಥರಿದ್ದಾರೆ ಮೈಸೂರಿನಲ್ಲಿ. ಅವರಿಗೆ ಈ ವಿದ್ಯೆ ಅನ್ನುವುದು ಕರಗತವಾಗಿತ್ತು. ಅವರು ತುಂಬಾ ಜನ ಶಿಷ್ಯರು ಅವರ ಮನೆಯಲ್ಲಿ ಇದ್ರು. ಅವರ ಮನೆಯಲ್ಲಿ ಹೋಗೋರಂತೆ. ಎಲ್ಲ ಒಬ್ಬೊಬ್ಬರು ಶಿಷ್ಯರು ಕರೆದಾಗ ಒಬ್ಬೊಬ್ಬರ ಮನೆಗೆ ಹೋಗೋದು. ನಾಳೆ ನೈವೇದ್ಯಕ್ಕೆ ಏನ್ ಮಾಡ್ಲಿ ಅಂತ ಅವ್ರ ಮನೆಯಲ್ಲಿ ಕೇಳೋರು. ಅವ್ರೊಬ್ಬ ಅಡಿಗೆಯನ್ನು ಕರ್ಕೊಂಡು ಹೋಗಿರೋರು, ಅವ್ರು ಮಾಡಿ ಹಾಕ್ತಿದ್ದ. ಇವ್ರು ಕಣ್ಮುಚ್ಚಿ ಭಗವಂತನನ್ನು ಧ್ಯಾನ ಮಾಡಿ, ಯಾಕೋ ಕೃಷ್ಣ ಪರಮಾತ್ಮ ನಾಳೆ ಬೆಣ್ಣೆ ದೋಸೆ ಮಾಡು ಅಂತ ಕೇಳ್ತಾ ಇದ್ದಾನಮ್ಮ ಅಂತ ಒಂದು ಕೃಷ್ಣಮೂರ್ತಿ ಇತ್ತು, ಪಲ್ಗುಣ ಸಖ ವಿಠ್ಠಲ. ಜನ ಆಡ್ಕೊಳ್ಳೋರಂತೆ, ಇವ್ರಿಗೆ ತಿನ್ನಬೇಕು ಅನ್ನಿಸ್ತಾ ಇದೆ ಬೆಣ್ಣೆ ದೋಸೆ, ಅದಕ್ಕೆ ಇವ್ರು ಹಿಂಗೆ ಹೇಳ್ತಾರೆ. ನಾವಂಗೆ ತಾನೇ ಮಾಡೋದು. ನಮಗೇನಾದ್ರು ತಿನ್ಬೇಕು ಅನಿಸ್ತಿದ್ರೆ ಯಾಕೋ ದೇವ್ರ ಪ್ರೇರಣೆ ಮಾಡಿದ್ರಮ್ಮ ನಾಳೆ ಮೈಸೂರು ಪಾಕ್ ಮಾಡ್ರಿ, ಆಮೇಲೆ ಇನ್ನೊಂದು ಏನೋ ಮಾಡ್ರಿ ಅಂತ ನಮ್ಮ ಬಾಯಿಗೆ ಏನಿದೆ ಇಷ್ಟ ಇರ್ತದೆ ಅದನ್ನ ಮಾಡ್ಬಿಡ್ತೇವೆ. ನಾಳೆ ಏಕಾದಶಿ ಅದಾಗಿದೆ, ಅದಕ್ಕೆ ಸಾಯಂಕಾಲ ಸ್ವಲ್ಪ ಹೊಟ್ಟೆ ತುಂಬ ತಿಂದು ಬಿಡೋಣ ಅಂತ. ಅವ್ರು ಹಂಗಲ್ಲ. ಅವರು ಏನ್ ಮಾಡ್ತಿದ್ರು, ಬೆಣ್ಣೆ ದೋಸೆಯನ್ನು ಮಾಡಿದ್ರೆ ಕೃಷ್ಣ ಪರಮಾತ್ಮನ ಮುಂದಿಟ್ಟು ನೈವೇದ್ಯ ಮಾಡಿ ಅದನ್ನ ಕೃಷ್ಣ ಹೋದ್ ಕಡೆ ಬಂದ್ ಕಡೆ ಎಲ್ಲ ಮಾನ ಮರ್ಯಾದೆ ತೆಗಿಬೇಡುವೋ, ಎಲ್ಲ ನನಗ್ ಬೇಕು, ನಾನು ಹೊಟ್ಟೆ ಹಸಿಗೋಸ್ಕರ ಕೇಳ್ತೀನಿ ಅಂತ ಜನ ನನ್ನ ಆಡ್ಕೋತಾರೋ, ಎಷ್ಟು ಬೇಕೋ ಅಷ್ಟು ಸ್ವೀಕಾರ ಮಾಡ್ಬಿಡು ಬೆಣ್ಣೆ ದೋಸೆ, ಇನ್ನೊಂದ್ ಸತಿ ಕೇಳಬೇಡ ಅಂತ ಕೃಷ್ಣನ ಮುಂದೆ ಇಟ್ಟು ಅದಾದ್ಮೇಲೆ ಪ್ರಸಾದತ್ವೇನ ಎಲೆಗೆ ಹಾಕೊಂಡು ಒಂದ್ಸತಿ ನೋಡೋರಂತೆ ಹಿಂಗೆ ಅಷ್ಟೇ. ಒಂದು ದಿನ ಅದನ್ನ ಮುರಿದು ಬಾಯಿಗೆ ಹಾಕಲಿಲ್ಲ. ಅದಾದ ಮೇಲೆ ಊಟ ಆಯ್ತಪ್ಪ, ತೆಕ್ಕೊಂಡು ಹೋಗಿ ಬಿಸಾಕಿ ಬಿಡು ಅಂತ ಹೇಳೋರು. ಎಷ್ಟೋ ಬಾರಿ ಹಿಂಗಾಗಿದೆ. ಅವನು ಉಪ್ಪಿನಿಂದ ಹಿಡಿದು ತುಪ್ಪದವರೆಗೆ ಎಲ್ಲವನ್ನ ಬಡಿಸಿದ್ರೆ ಆ ಪೋಷ್ಟ ತಗೊಂಡು ಎಲ್ಲವನ್ನ ಕಣ್ಣಲ್ಲಿ ಹಿಂಗ್ ನೋಡ್ಬಿಡೋರಂತೆ. ಒಂದ್ಸತಿ ಕಣ್ಣಲ್ಲಿ ನೋಡ್ಬಿಟ್ಟು ಊಟ ಆಯ್ತಪ್ಪ ಅಂತ ಆ ಪೋಷ್ಟ ತಗೊಂಡು ಎದ್ದು ಬಿಡೋರು. ಎಲೆಯಲ್ಲಿ ಬಡಿಸಿದ್ ಹಾಗೆ ಇರ್ತಿತ್ತು, ಒಂದು ಸ್ವೀಕಾರ ಮಾಡುತ್ತಿರ್ಲಿಲ್ಲ. ಅವನು ಬಹಳ ಬೇಜಾರಾಗೋಯ್ತಂತೆ. ಅವನಿಗೆ ಅಡಿಗೆ, ಅವನಿಗೆ ಇಷ್ಟೆಲ್ಲ ಭಕ್ತಿಯಿಂದ ಮಾಡುತ್ತೇನೆ ಸ್ವಾಮಿ, ನೀವು ಒಂದನ್ನು ಮುಟ್ಟುವುದಿಲ್ಲ, ನನಗೆ ಬೇಜಾರಾಗ್ತದೆ, ನಾ ಮಾಡಿದ ಸೇವೆ ಸ್ವೀಕಾರ ಮಾಡ್ತಿಲ್ಲ ದೇವರು ಅಂತ ನನಗೆ ಅನುಭವಕ್ಕೆ ಬರ್ತಿದೆ ಅಂತ ಅವ್ರು ಹೇಳಿದ್ರಂತೆ. ಇಲ್ಲಪ್ಪ ಚೆನ್ನಾಗಿತ್ತು ಗಣ, ನೋಡು ಗೊಜ್ಜು ಚೆನ್ನಾಗಿತ್ತು, ಉಪ್ಪಿನಕಾಯಿ ಚೆನ್ನಾಗಿತ್ತು, ಏನೋ ಹೇಳೋರು. ಆದ್ರೂ ಅವನಿಗೆ ತೃಪ್ತಿ ಆಗ್ತಿರ್ಲಿಲ್ಲ. ನನ್ನ ಅನುಭವಕ್ಕೆ ಬಂದಿಲ್ವಲ್ಲ ಅಂತ. ನಿಮ್ಮ ಮಾತಿನ ಮೇಲೆ ಅಪನಂಬಿಕೆ ಇದೆ ಅಂತ ಅರ್ಥ ಅಲ್ಲ, ನನ್ನ ಅನುಭವಕ್ಕೆ ಬರ್ಬೇಕಲ್ಲ. ನನ್ನ ಅನುಭವಕ್ಕೆ ಅದು ಬಂದಿಲ್ವಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತ, ಒಂದು ಕೆಲಸ ಮಾಡಪ್ಪ, ನಾಳೆ ಬರೀ ಅನ್ನ ಗೊಡ್ಸಾರು ಮಾಡು, ಒಂದು 10-15 ಮೈಸೂರು ಪಾಕ್ ಮಾಡು, ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿ ಮಾಡು, ನಿನಗೆ ಅನುಭವಕ್ಕೆ ಬರುವಂತೆ ದೇವರು ಪ್ರೇರಣೆ ಮಾಡ್ತಾರೆ, ಮಾಡ್ತೇನೆ. ಅವ ಅನ್ನ ಗೊಡ್ಸಾರು ಮಾಡಿದ, ಮೈಸೂರು ಪಾಕ್ ಮಾಡಿದ, ಅನ್ನ ಹಾಕದ,
ಗುಡ್ಸಾರು ದೊನ್ನೆಯಲ್ಲಿಟ್ಟ. ಅವನು ಮೈಸೂರು ಪಾಕನ್ನ ಹಾಕಿದ. ಅವ್ರು ಏನ್ ಮಾಡಿದ್ರಂತೆ, ಒಂದ್ಸತಿ ಎಲ್ಲ ನೋಡ್ಬಿಟ್ಟು ನೀ ಕೇಳ್ತಿದ್ದೆ ಅನುಭವಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಂತ ಹೇಳಿ ಒಂದು ಮೈಸೂರು ಪಾಕನ್ನ ತೆಗೆದು ಪಕ್ಕದಲ್ಲೊಂದು ಚೂರು ಎಲೆ ಅದ್ರ ಮೇಲೆ ಇಟ್ಟು, ಅದಾದ್ಮೇಲೆ ಆ ಪೋಷಣ ತೆಗೆದುಕೊಂಡು ಒಂದ್ಸತಿ ಹಿಂಗೆಲ್ಲ ನೋಡಿದ್ರಂತೆ. ನೋಡ್ಬಿಟ್ಟು ಮೈಸೂರು ಬಾಯಲ್ಲಿ ಅಂತ ಹೇಳಿ, ಈ ಮೈಸೂರು ಪಾಕ್ ತೆಗೆದಿಟ್ಟಿದ್ದೀನಲ್ಲ ಇದನ್ನ ತಿನ್ನು ಅಂತ ಹೇಳಿದ್ರು. ಅವನು ಡಬ್ಬಲ್ ಸಕ್ಕರೆ ಹಾಕಿದ್ದ ಅದಕ್ಕೆ. ಅದನ್ನ ತೆಗೆದು ಬಾಯಿಗೆ ಹಾಕಿದ್ರೆ ಸಪ್ಪೆ ಅಂದ್ರೆ ಸಪ್ಪೆ, ಒಳಗಡೆ ಒಂದು ಚೂರು ಸಕ್ಕರೆ ಇಲ್ಲ. ಆಗ ಅವನಿಗೆ ಅನುಭವಕ್ಕೆ ಬಂತು. ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ಟ. ಇವೆಲ್ಲ ಜ್ಞಾನಿಗಳಿಗೆ ಮಾತ್ರ ಅನುಭವಕ್ಕೆ ಬರ್ತದಪ್ಪ, ಎಲ್ಲರಿಗೂ ಅನುಭವಕ್ಕೆ ಬರಲ್ಲ ಅಂತ ನಾನು ಹೋಗುವುದಿಲ್ಲ. ನನಗೆ ನೀರು ಬೇಕಾದ್ರೆ ಭಗವಂತನನ್ನ ಧ್ಯಾನ ಮಾಡುತ್ತೇನೆ, ಅನ್ನ ಬೇಕು ಅಂದ್ರೆ ವಾಸುದೇವ ನಾಮಕನಾದ ಭಗವಂತನನ್ನು ಧ್ಯಾನ ಮಾಡುತ್ತೇನೆ. ಯಾವ್ಯಾವ ಭಕ್ಷ್ಯಭೋಜ್ಯಗಳಲ್ಲಿ ಯಾವ್ಯಾವ ಭಗವಂತನ ರೂಪ ಇದೆ ಎನ್ನುವುದು ನನಗೆ ಗೊತ್ತಿದೆ ಅಂದ್ರೆ ನನ್ನ ಉಪಾಸನೆಗೆ ಬಂದಿದೆ. ಆ ಭಗವಂತನನ್ನು ಕೇಳ್ತೇನೆ, ಸ್ವಾಮಿ ಕೊಡ್ತಾನೆ. ಇತರರ ಮುಂದೆ ಕೈಯೊಡ್ಡುವುದು ಯಾಕೆ ಅಂತ. ಇನ್ನೊಬ್ಬರ ಮುಂದೆ ಕೈಯೊಡ್ಡುವುದಿಲ್ಲ. ಬೇಡಲೆ ಬಂದಲ್ಲಿ ಬೇಡು ನೀ ಹರಿಯಲ್ಲಿ, ಬೇಡದಿರು ನರನಲ್ಲಿ ನರ ಹುಟ್ಟು ತಿರುಕ. ವಿಜಯದಾಸರ ಮಾತದು. ನರ ಹುಟ್ಟು ತಿರುಕ. ನಾವು ಹುಟ್ಟು ತಿರುಕರು, ಬೇಡ್ಲಿಕ್ಕೇ ಬಂದವರು. ಬೇಡದೆ ಮನುಷ್ಯನಾದವನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಯಾರತ್ರಾರು ಒಬ್ಬರ ಮುಂದೆ ಕೈ ಚಾಚಲೇಬೇಕು. ಕಂಡವರ ಮುಂದೆ ಯಾಕೋ ಕೈ ಚಾಚ್ತಿ, ದೇವರ ಮುಂದೆ ಕೈ ಚಾಚು ಅಂತಾರ. ಅದಕ್ಕೆ ಬೇಡಲೇ ಬಂದಲ್ಲಿ ಬೇಡದಿರು ನರನಲ್ಲಿ, ಬೇಡು ನೀ ಹರಿಯಲ್ಲಿ ನರ ಹುಟ್ಟು ತಿರುಕ. ಇದನ್ನ ಅಲ್ಲಿ ಹೇಳ್ತಾರೆ. ಅದಕ್ಕೆ ಅನ್ನ ಹಸಿದರೆ, ಒಡಲು ಹಸಿದರೆ ಅನ್ನವನ್ನು ತಾ ಬಿಡಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಪುರಂದರದಾಸರು ಹೆಂಗ್ ಹೊರಟ್ರು ನೋಡ್ರಿ. ಅಡವಿ ಆಚಾರ್ಯರು ಹೆಂಗ್ ಹೊರಟ್ರು. ಅವರಿಗೆ ಭಗವಂತ ಒಳಗಿನಿಂದ ಪ್ರೇರೇಪಣೆ ಮಾಡಿದ ತಕ್ಷಣ ಒಂದು ತುಳಸಿ ದಳ ತೆಗೆದ್ರು, ಮನೆ ಮೇಲೆ ಹಾಕಿದ್ರು, ಕೃಷ್ಣಾರ್ಪಣ ಅಂದ್ರು. ಹಿಂತಿರುಗೂ ನೋಡ್ಲಿಲ್ಲ ಅವರು. ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಕೃಷ್ಣ ಪರಮಾತ್ಮ ತೋರಿಸಿದ್ನಲ್ಲ. ಎಲ್ಲ ಗೋಪಿಕಾಸ್ತ್ರೀಯರು ಕೃಷ್ಣನ ಹತ್ರ ಬಂದು, ಕೃಷ್ಣ ನಿನ್ನನ್ನು ನಾವು ಮಥುರೆಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ನಿಮ್ಮನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ, ನಮ್ಮನ್ನು ಬಿಟ್ಟು ಹೆಂಗ್ ಹೋಗ್ತೀನಿ ನೀನು ಅಂತ. ಅವ್ರು ಸ್ವಲ್ಪ ಗೌರವ ಒಳಗಡೆಯಿಂದ. ನಮ್ಮನ್ನು ಬಿಟ್ಟು ಹೆಂಗ್ ಹೋಗ್ತೀನಿ ನೀನು, ಅದ್ ಹೆಂಗ್ ಹೋಗ್ತೀಯ ಹೋಗು ನೋಡೋಣ ಅಂತ. ರಥದ ಮುಂದೆಲ್ಲ ಬಂದು ಮಲಗಿದಾಗ ಕೂತು ಮಲಗಿ ರಥ ಹೋಗದೆ ಇದ್ದಂತೆ ಮಾಡ್ತೇವೆ. ಕೃಷ್ಣ ಒಂದೇ ಮಾತು ಹೇಳ್ದ ಬಂದು, ನಿಮ್ಮನ್ ಬಿಟ್ಟು ತಾನೇ ನನಗಿರ್ಲಿಕ್ಕಾಗತ್ತಾ, ಯಾಕೆ ಹಿಂಗ್ ಹಠ ಮಾಡ್ತಿದ್ದೀರಿ? ನಾಳೆ ಬಿಲ್ ಹಬ್ಬ ಇದೆ, ಇವತ್ತು ಹೋಗ್ತೇನೆ, ನಾಳೆ ಬಿಲ್ ಹಬ್ಬ ಮುಗಿಸ್ಕೋತೇನೆ, ನಾಡಿದ್ ಬೆಳಗ್ಗೆ ಮತ್ತಿಲ್ಲಿರ್ತೇನೆ, ನನಗ್ ತಾನೇ ನಿಮ್ಮನ್ನು ಬಿಟ್ಟಿರ್ಲಿಕ್ಕಾಗತ್ತಾ? ಈಗ ಬಿಡಿ, ಒಂದು ದಿವಸ ಬಿಲ್ ಹಬ್ಬಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಅವರನ್ನ ಬಿಡಿಸಿ ಅಲ್ಲಿಂದ ನೇರವಾಗಿ ಬಿಲ್ ಹಬ್ಬಕ್ಕೆ ಅಂತ ಮಥುರೆಗೆ ಬಂದ ಕೃಷ್ಣ 40 ವರ್ಷಗಳ ಕಾಲ ಮತ್ತೆ ಗೋಪಿಕಾಸ್ತ್ರೀಯರಿಗೆ ದರ್ಶನವನ್ನೇ ಕೊಡ್ಲಿಲ್ಲ ಪ್ರಭು. 40 ವರ್ಷ, ಒಂದಲ್ಲ ಎರಡಲ್ಲ. ಯಾರು ಕೃಷ್ಣನನ್ನ ಹಗಲು ಇರುಳು ಧ್ಯಾನ ಮಾಡುತ್ತಿದ್ರು, ಕಣ್ಣು ಮುಚ್ಚಿದ್ರೆ ಕೃಷ್ಣ, ಕಣ್ಣು ಬಿಟ್ರೆ ಕೃಷ್ಣ, ಓಡಾಡಿದ್ರೆ ಕೃಷ್ಣ, ದಣಿದ್ರೆ ಕೃಷ್ಣ, ಎಲ್ಲಿ ನೋಡಿದ್ರೆ, ಎಲ್ಲಿ ಆಡಿದ್ರೆ, ಎಲ್ಲಿ ಪಾಡಿದ್ರೆ, ಎಲ್ಲಿ ತಿರುಗಿದ್ರೆ ಎಲ್ಲ ಕಡೆ ಕೃಷ್ಣನನ್ನೇ ಧ್ಯಾನ ಮಾಡಿಕೊಂಡು ಬದುಕಿದ್ದಂತಹ ಗೋಪಿಕಾಸ್ತ್ರೀಯರಿಗೆ 40 ವರ್ಷ ದರ್ಶನ ಕೊಡ್ಲಿಲ್ಲ ಪ್ರಭು. 40 ವರ್ಷ ಆದ್ಮೇಲೆ ಒಂದು ಗ್ರಹಣ ಕಾಲ, ಸೂರ್ಯಗ್ರಹಣ ಕಾಲದಲ್ಲಿ ಸಮುದ್ರದ ತಟದಲ್ಲಿ ಒಂದು ಯಾಗ ಮಾಡಿಸಿದ ಕೃಷ್ಣ. ಆಗ ಹೇಳಿ ಕಳಿಸ್ತಾನೆ. ಮಹಾಭಾರತದಲ್ಲಿ, ಹರಿವಂಶದಲ್ಲಿ, ಭಾಗವತದಲ್ಲಿ ಸ್ವಲ್ಪ 3 ಸೇರಿಸ್ಕೊಂಡು ನೋಡ್ಬೇಕು. ಆಗ ಹೇಳಿ ಕಳಿಸ್ತಾನೆ. ಹಣ್ಣು ಮುದುಕಿಯರಾಗಿ ಬಿಟ್ಟಿದ್ರು ಎಲ್ಲರೂ ಕೂಡ. ಏನಿಲ್ಲ, ಕೃಷ್ಣ ನೇರವಾಗಿ ಅವ್ರ ಹತ್ರ ಬಂದ. ಯಾವುದು ಇರುಸು ಮುರುಸು ಏನಿಲ್ಲ. ಅಲ್ಲ, 40 ವರ್ಷ ಆಯ್ತು, ಸುಳ್ಳೇಳು ಬಂದಿದ್ದೇನೆ, ನಾಳೆ ಬರ್ತೇನೆ ಎಂದವ 40 ವರ್ಷ ಆದ್ರೂ ಬರ್ಲಿಲ್ಲ, ಯಾವುದಿಲ್ಲ. ಎದುರುಗಡೆ ಬಂದ, ಎಲ್ಲ ಕೃಷ್ಣನನ್ನು ನೋಡ್ತಿದ್ದಾರೆ. ಕೃಷ್ಣ ಅವರನ್ನು ನೋಡಿದ. ಒಂದೇ ಮಾತು ಕೃಷ್ಣ ಕೇಳಿದ, ನೀವೆಲ್ಲ ನೊಂದುಕೊಂಡ್ರ ಅಂತ ಕೇಳಿದ. ಏನ್ ಹೇಳ್ತಾರ ಅವರು? ನೀವೆಲ್ಲ ನೊಂದುಕೊಂಡ್ರ? ನಾನ್ ನಿಮ್ಮನ್ನು ಬಿಟ್ಟು ಹೋಗ್ಲೇ ಇಲ್ಲವಲ್ಲ, ಯಾಕೆ ನೊಂದುಕೊಂಡ್ರಿ ಅಂತ ಕೃಷ್ಣ. ನೀವು ಹೊರಗಿರುವ ಕೃಷ್ಣನನ್ನೇ ನೋಡ್ತಾ ಇದ್ರಿ, ನಿಮ್ ಒಳಗೆ ನಾನೇ ಇದ್ನಲ್ಲ ಬಿಂಬರೂಪಿಯಾಗಿ. ಒಳಗಿದ್ದ ಕೃಷ್ಣನನ್ನ ನೋಡುವಂತಹ ಸಾಹಸ ನೀವು ಮಾಡ್ಲಿಲ್ಲ. ನಾನೇನು ಹೇಳಿದ್ದು, ನಿಮ್ಮನ್ನು ಬಿಟ್ಟು ನಾನು ಇರುವುದಿಲ್ಲ ಅಂದ್ರೆ ನಾನು ನಿಮ್ಮನ್ನು ಬಿಟ್ಟಿರ್ಲೇ ಇಲ್ಲ. ನಿಮ್ ಒಳಗೆ ನಾನೇ ಇದ್ದೇನೆ ಬಿಂಬ ರೂಪದಲ್ಲಿ. ಹೊರಗಿನ ನನ್ನ ರೂಪ ಬೇಕು ಅಂತ ಯಾಕೆ ಅಪೇಕ್ಷೆ ಪಟ್ರಿ? ಒಳಗಿನ ನನ್ನ ರೂಪವನ್ನ ನೀವು ನೋಡಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲಲ್ಲ. ಅದಕ್ಕೆ ಒಂದು ಮಾತು ಅವಾಗ ಕೃಷ್ಣ ಹೇಳ್ತಾನೆ ಅವರಿಗೆ, ಯಾವ ಸಂಬಂಧಗಳು ಕೂಡ ಭೂಲೋಕದಲ್ಲಿ ಶಾಶ್ವತ ಅಲ್ಲ, ತಿಳಿಯಿರಿ ಗೋಪಿಕಾಸ್ತ್ರೀಯರೇ. ಪ್ರತಿಯೊಂದು ಸಂಬಂಧವೂ ಕೂಡ ಒಂದಲ್ಲ ಒಂದು ದಿನ ಕೊನೆಗೊಳ್ಳಲೇಬೇಕು. ಕೃಷ್ಣ ಹೇಳಿದ ಮಾತಿದು. ನಾವು ಹತ್ತಿರವಾಗ್ತಾ ಇದ್ದೇವೆ ಅಂದ್ರೆ ನಾವು ದೂರವಾಗ್ತೇವೆ ಅಂತ ಗ್ಯಾರಂಟಿ ಅದು. ಒಬ್ಬ ಹುಟ್ಟಿದ್ದಾನೆ ಅಂದ ಮೇಲೆ ಅವ ಸಾಯ್ತಾನೆ ಅಂತ ಗ್ಯಾರಂಟಿ. ಏನಿದೆಯೋ ಇಲ್ವೋ ಗೊತ್ತಿಲ್ಲ, ಅವನ ಸಾವು ಗ್ಯಾರಂಟಿ. ಯಾವುದೋ ಒಂದು ವಸ್ತು ಮಾಡಲ್ಪಡ್ತಾ ಇದೆ ಅಂದ್ರೆ ವಸ್ತು ಹಾಳಾಗ್ತದೆ ಅಂತ ಗ್ಯಾರಂಟಿ. ನೀವು ಮಾಡುವ ಅಡಿಗೆ, ಮನೆಯಲ್ಲಿ ಅಡಿಗೆ ಮಾಡಿದ್ದೀರಿ, ಅಡಿಗೆ ಮಾಡಿದ್ವಿ ಅಂತಂದ್ರೆ ಅದು 3 ಗಂಟೆಗಳಲ್ಲಿ ಹಾಳಾಗ್ತದೆ ಅಂತಲೇ ಸರಿ. ಅದು 3 ಗಂಟೆಯಲ್ಲಿ ವಿನಿಯೋಗವಾಗಲಿಲ್ಲ,
ಯಾತಯಾಮಂ ಗತರಸಂ 3 ಗಂಟೆ ಆದ್ಮೇಲೆ ಅದು ತಿನ್ಲಿಕ್ಕೆ ಯೋಗ್ಯ ಅಲ್ಲ, ಬಿಸಾಕಲೇಬೇಕಲ್ವಾ. ಯಾವುದೇ ವಸ್ತು ನಿರ್ಮಾಣವಾದರೂ ಅದು ಇವತ್ತಲ್ಲ ನಾಳೆ ಹೋಗೇ ಹೋಗ್ತದೆ. ನಿರ್ಮಾಣವಾದ ವಸ್ತು ಯಾವತ್ತೂ ಪರ್ಮನೆಂಟ್ ಆಗಿರುವುದಿಲ್ಲ, ಶಾಶ್ವತವಾಗಿ. ಯಾವ ಸಂಬಂಧವೂ ಲೋಕದಲ್ಲಿ ಶಾಶ್ವತ ಅಲ್ಲ. ಇದನ್ನ ನೀವು ಅರಿತುಕೊಳ್ಳದೆ ಇದ್ದದ್ದರಿಂದಲೇ ಈ ಸಮಸ್ಯೆ ಆಯ್ತು. ಅಭಿಮಾನ ತ್ಯಾಗ ಮಾಡಲಿಲ್ಲ. ಇದು ಟೀಕಾಕೃತ್ವಾದ ಮಾತು. ಅಭಿಮಾನೋ ನಾಮ ಶೋಭನದ್ಯಾಸ ನಿಮಿತ್ತ ಸ್ನೇಹ ಹರಿತ್ವಾದಿ ಭ್ರಮ ನಿಮಿತ್ತ ಕೋದ್ವೇಷಸ್ಯ ಶರೀರೇಂದ್ರಿಯ ಅಂತಃಕರಣೇಶು ಮಮತಾ ಅತಿಶಯ ಹೇತುಕಃ ಅವಿವೇಕ. ಅದೇ ಮಾತನ್ನ ಅವರು ಹೇಳದಂಗೆ ಇದನ್ನ ನೀವು ಅರ್ಥ ಮಾಡಿಕೊಂಡಿದ್ರೆ ಇಷ್ಟೊಂದು ಸಮಸ್ಯೆ ಬರ್ತಿರ್ಲಿಲ್ಲ. ನೀವು ಅರ್ಥ ಮಾಡಿಕೊಳ್ಳಿಲ್ಲ, ಆದ್ದರಿಂದಲೇ ನೀವೆಲ್ಲ ಸಮಸ್ಯೆಯನ್ನ ಪಡಬೇಕಾಯಿತು ಅಂತ. ಯಾವ ವ್ಯಕ್ತಿಯು ಕೂಡ ಒಂದೇ ಊರಿನಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಅವ ಹುಟ್ಟಿದ್ದೊಂದು ಊರಾದ್ರೆ ಬೆಳೆಯುವುದೊಂದೂರು, ಅವನು ಇರಬೇಕಾದದ್ದೊಂದೂರು. ಕಾರ್ಯಕ್ಷೇತ್ರ ಅಂತ ಇರ್ತದೆ ಪ್ರತಿಯೊಬ್ಬರಿಗೂ. ತಪಕ್ಷೇತ್ರ, ಕಾರ್ಯಕ್ಷೇತ್ರ. ನೋಡ್ರಿ, ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ಅವರ ಜನ್ಮಭೂಮಿ ಕುಂಭಕೋಣ ಹತ್ರ ಅಲ್ಲ, ಅವರ ಕಾರ್ಯಕ್ಷೇತ್ರ ಕರ್ನಾಟಕ, ಆದರೆ ಅವರ ತಪಕ್ಷೇತ್ರ ಆಂಧ್ರ ಪ್ರದೇಶ ಮಂತ್ರಾಲಯ. ಅವರು ಕುಂಭಕೋಣದಲ್ಲಿ ಅವತಾರ ಮಾಡಿ ಮಂತ್ರಾಲಯದಲ್ಲಿ ವೃಂದಾವನಸ್ಥರಾಗಿ ಇಡೀ ಕರ್ನಾಟಕದಲ್ಲಿ ಸಂಚಾರ ಮಾಡಿದರು. ಹಾಗೆ ನಮ್ಮ ವಾದಿರಾಜ ಗುರು ಸಾರ್ವಭೌಮರು ಅವರು ಅವತಾರ ಮಾಡಿದ್ದು ಹೂವಿನಕೆರೆ, ಉಡುಪಿ ಹತ್ರ. ಅವರು ನೆಲೆ ನಿಂತದ್ದು ಸೋದೆ, ಉತ್ತರ ಕರ್ನಾಟಕದ ಕಡೆ. ಅಂದ್ರೆ ಒಬ್ಬ ಈ ಉಡುಪಿಯ ಪ್ರಾಂತ್ಯದಲ್ಲಿರುವಂತಹ ಒಬ್ಬ ಸ್ವಾಮಿಗಳು, ಅಷ್ಟಮಠದವರು. ಮೊದಲ ಬಾರಿಗೆ ಈ ಘಟ್ಟದ ಕೆಳಗೆ ಅಂತ ಏನ್ ಕರೀತೇವೆ, ಅಲ್ಲಿಂದ ಬಿಟ್ಟು ಮೇಲ್ಗಡೆ ಘಟ್ಟದ ಮೇಲೆ ಅಂತ ಬಂದು ವೃಂದಾವನಸ್ಥರಾದಂತ ಮೊದಲ ಯತಿಗಳು ಇದು ವಾದಿರಾಜ ಗುರು ಸಾರ್ವಭೌಮರು. ಅದಕ್ಕೆ ಭಗವಂತ ಯಾರಿಗೆ ಎಲ್ಲಿ ಯಾವಾಗ ಹೇಗೆ ಕಾರ್ಯಕ್ಷೇತ್ರ ಅಂತ ಇಟ್ಟಿರ್ತಾನೆ ನಮಗೆ ಗೊತ್ತಿಲ್ಲ. ಆ ಕಾರ್ಯಕ್ಷೇತ್ರದಲ್ಲಿಯೇ ನಾವು ನಮ್ಮ ಸಾಧನೆ ಮಾಡಿಕೊಳ್ಳಬೇಕು. ಅದರಿಂದಲೇ ಅದಕ್ಕೆ ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು, ಅದನ್ನು ಬಿಟ್ಟು ಹೋಗಿಬಿಡಬಹುದು ಅಂತ. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿ ಬಿಡಬಹುದು. ವೇನರಾಜನ ವೇನ ಅವನನ್ನ ಹೆತ್ತಂತ ಅಂಗರಾಜನ ಕಥೆ ಇಲ್ಲಿ ಜ್ಞಾಪಿಸ್ಕೊಳ್ಬೇಕು ಅಂತ. ತನ್ನದೇ ಮಗ, ತನ್ನದೇ ಹೆಂಡತಿಯರು, ನಾವು ಅದನ್ನು ನೋಡುತ್ತೇವೆ. ತಮ್ಮದೇ ಮಗ, ತಮ್ಮದೇ ಹೆಂಡತಿಯರು. ಭರತ ಚಕ್ರವರ್ತಿ ತನ್ನ ಹೆಂಡತಿಯರು ಅಲ್ಲ, ಆ ಹೆಂಡತಿಯರು ತಾ ಹೆತ್ತಂತ ಮಕ್ಕಳು, ನಾವು ಯಾವ ಮಕ್ಕಳು ಕೂಡ ತಮ್ಮಂತಿರಲಿಲ್ಲ, ಅಯೋಗ್ಯವಾದ ಮಕ್ಕಳು ಅಂತ ತಾನೇ ಕೊಲ್ಲಿಸಿಬಿಟ್ಟ. ಆ ಮಕ್ಕಳು ಸತ್ರಲ್ಲ, ನಾವಿವನಿಗೆ ಒಳ್ಳೆ ಹೆಂಡತಿ ಆಗ್ಲಿಲ್ವಲ್ಲ ಅಂತ ತಾವು ಯೋಗ ಮಾರ್ಗದಲ್ಲಿ ದೇಹವನ್ನ ಬಿಟ್ಟು ಬಿಡ್ತಾರೆ ಹೆಂಡತಿಯರೆಲ್ಲರೂ ಕೂಡ. ನಾದ ಮೇಲೆ ಅವರು ಅಲ್ಲಿ ಕೌಶಿಕ ಮುನಿಗಳನ್ನ ತಾವು ದತ್ತಕಕ್ಕೆ ಅಂತ ಪಡೆದು ಅವರಿಗೆ ರಾಜ್ಯಭಾರವನ್ನ ಮಾಡಿಸ್ತಾರೆ ಅಂತ ಕಥೆಗಳನ್ನು ನಾವು ಕೇಳ್ತೇವೆ, ಭಾರದ್ವಾಜರನ್ನ. ಹೀಗೆ ಇವೆಲ್ಲವನ್ನು ನಾವು ನೋಡಬಹುದು. ಅದರಿಂದ ಮಡದಿ ಮಕ್ಕಳನ್ನ ಬಿಟ್ಟು ಹೋಗಿದ್ದು ಬೇಕಾದಷ್ಟಿದೆಯಲ್ಲ. ಮಡದಿ ಮಕ್ಕಳ ಬಿಟ್ಟು ಈಗ ನಳ ಮಹಾರಾಜನ ಕಥೆ ತೆಗೆದುಕೊಳ್ಳ್ರಿ. ನಳ ಮಹಾರಾಜ ಹೆಂಡತಿಯನ್ನು ಮಲಗಿದ್ದಾಗಲೇ ಬಿಟ್ಟು ಹೋಗಿಬಿಟ್ಟ. ಅವಳು ನಾನಿದ್ದರೆ ನನ್ನ ಹಿಂದೆ ಬಂದು ಅವಳು ಕಷ್ಟಪಡ್ತಾಳೆ, ನನಗೆ ಇರುವುದು ಕಲಿಯ ಬಾಧೆ, ಅವಳಿಗಾಗೋದು ಬೇಡ. ನಾನು ಕಾಣಿಸ್ಲಿಲ್ಲ ಅಂದ್ರೆ ವಾಪಸ್ಸು ತಾನು ಅಶ್ವರಾಜನ ಮನೆಗೆ ಹೋಗ್ತಾಳೆ, ಅಶ್ವಪತಿಯ ಮನೆಗೆ. ಅಲ್ಲಿಗೆ ಹೋಗಿ ತಾನು ಆರಾಮಾಗಿರ್ತಾಳೆ ಅಂತ ಹೇಳಿ ತಾನು ರಾತ್ರಿ ಮಲಗಿದ್ದಾಗ ಬಿಟ್ಟು ಹೋಗಿಬಿಟ್ಟ. ಆಮೇಲೆ ಕಥೆ ಏನಾಯ್ತು ಅವೆಲ್ಲ ಮಹಾಭಾರತದಲ್ಲಿ ನೋಡೋಣ. ಒಟ್ಟಲ್ಲಿ ತುಂಬಾ ಪ್ರೀತಿ ಪಾತ್ರ ಆದವರು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿ ಬಿಡಬಹುದು. ರಾತ್ರಿ ಅಂಗರಾಜ ತನ್ನ ರಾಜ್ಯವನ್ನೆಲ್ಲವನ್ನ ತೊರೆದು, ಅದಕ್ಕೆ ಅಪುತ್ರವಂತಹ ಕಲುಭಾಗ್ಯವಂತಹ ಮಕ್ಕಳಿಲ್ಲದೆ ಇದ್ದವರು ತುಂಬಾ ಭಾಗ್ಯವಂತರು. ವೇನನಂತಹ ಅಯೋಗ್ಯ ಮಕ್ಕಳು ಹುಟ್ಟುವುದಕ್ಕಿಂತ ಮಕ್ಕಳು ಹುಟ್ಟದೇ ಇರೋದೇ ಒಳ್ಳೆಯದು. ಅಯೋಗ್ಯ ಮಕ್ಕಳನ್ನ ಪಡೆಯುವುದಕ್ಕಿಂತಲೂ ಮಕ್ಕಳಿಲ್ಲದೆ ಇದ್ದವರೇ ತುಂಬಾ ಪುಣ್ಯಶಾಲಿಗಳು ಅಂತ ಘೋಷಣೆಯನ್ನು ಕೂಗ್ತಾವ. ಕಾಡು ಪಾಲಾಗಿ ಬಿಟ್ಟ. ಏನಾದ ಅಂತ ಗೊತ್ತಾಗಲಿಲ್ಲ. ಎಲ್ಲಿ ಹೋದ, ಎಲ್ಲಿ ತಾನು ಪ್ರಾಣತ್ಯಾಗ ಮಾಡಿದ, ಅವ ಎಲ್ಲಿ ಹೋದ, ಎಲ್ಲಿ ಹುಡುಕಿದ್ರು ಅಂಗರಾಜನ ಸುಳಿವೇ ಸಿಗಲಿಲ್ಲ. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿ ಬಿಡಬಹುದು, ಕಡಲೊಡೆಯ ನಿಮ್ಮಡಿಯ ಘಳಿಗೆ ಬಿಡಲಾಗದು. ಆದ್ರೆ ಯಾರಾದ್ರೂ ಭಗವಂತನನ್ನು ಬಿಟ್ಟು ಹೋಗಿದ್ದು ನೋಡಿದ್ದೀರಾ ಅಂತ ಕನಕದಾಸರು ಇದನ್ನು ಹೇಳುತ್ತಾರೆ. ಅದಕ್ಕೆ ಇಲ್ಲಿ ಪ್ರಾಣವನು ಪರರಿಗೆ ಬೇಡಿದರೆ ಕೊಡಬಹುದು. ಇಬ್ರು ನಮ್ಮಲ್ಲಿದೆ. ತಮ್ಮ ಯೌವನವನ್ನೇ ತನ್ನ ತಂದೆಯಾದ ಯಯಾತಿ ರಾಜನಿಗೆ ಕೊಟ್ಟಂತಹ ಕುರು ಚಕ್ರವರ್ತಿಯ ಕತೆ ನಮ್ಮಲ್ಲಿದೆ. ಅದು ಹೆಚ್ಚು ಕಮ್ಮಿ ಪ್ರಾಣ ಕೊಟ್ಟಂಗೆ ಲೆಕ್ಕ. ತನ್ನ ಯೌವನವನ್ನು ಕೊಡುವುದು ಅಂದ್ರೆ ಪ್ರಾಣ ಕೊಡುವುದು, ಆಯುಸ್ಸು ಕೊಡುವುದು ಅಂತಲೇ ಅರ್ಥ. ಆಯುಸ್ಸನ್ನ ದಾನ ಮಾಡುವುದು ಒಂದು ಕುರೂರವ ಚಕ್ರವರ್ತಿ. ಒಂದು ಗೋಪಾಲದಾಸರು ತಮ್ಮ 40 ವರ್ಷದ ಆಯುಸ್ಸನ್ನ ಜಗನ್ನಾಥದಾಸರಿಗೆ ದಾರ ಎರೆದ್ರಲ್ಲ, ಇನ್ನೊಬ್ಬರಿಗೆ ಕೊಡು ಅಂತ ಹೇಳಿದ್ರೆ ಕೊಟ್ಟು ಬಿಟ್ರು ಅಷ್ಟೇ ಅಲ್ವಾ. ಅದಕ್ಕೋಸ್ಕರವಾಗಿ ಏನ್ ಶ್ರೀನಿವಾಸ ಆಚಾರ್ಯರೇ ಮಂತ್ರಾಲಯದಿಂದ ಬಂದಿದ್ದೀರಾ, ವಿಜಯದಾಸರು ಕೇಳಿ, ಮಂತ್ರಾಲಯದ ರಾಯರು ನಿಮಗೆ ದರ್ಶನ ಕೊಟ್ರ, ನನ್ನ ಹತ್ರ ಹೋಗು ಅಂತ ಕಳಿಸಿದ್ರ, ಮಂತ್ರಾಕ್ಷತೆ ಕೊಟ್ಟಿದ್ದೀರಾ ಕೊಡಿ ಅಂತ ಹೇಳಿ ರಾಯರು ಕೊಟ್ಟ ಮಂತ್ರಾಕ್ಷತೆ ಇಸ್ಕೊಂಡು ತಲೆ ಮೇಲೆ ಹಾಕೊಂಡು
ಗೋಪಾಲ ಅಂದ್ರಷ್ಟೇ. ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ, ಸಣ್ಣವನು ಇವ ಕೇವಲ 40 ವರ್ಷದ ಆಯಸ್ಸು. ಹಂಗೆ ಕೊಟ್ಬಿಟ್ರು. ಯಾರು ಕೊಡ್ತಾರ್ರಿ? ಬ್ಯಾಂಕಿಗೆ ಹೋಗುವಾಗ ನಾನು ಸುಮಾರು ಸತಿ ಹೇಳ್ತಾ ಇರ್ತೇನೆ, ನೀವು ಬ್ಯಾಂಕಿಗೋ ಎಲ್ಲಾದ್ರೂ ಹೋದ್ರೆ ಚಲನ್ ಫಿಲ್ ಮಾಡಬೇಕು ಅಂತಂದಾಗ ಪೆನ್ ತಗೊಂಡು ಹೋಗಿದ್ ಮರ್ತಿದ್ರೆ ಪಕ್ಕದವ್ರನ್ನ ಪೆನ್ ಕೊಡಿ ಅಂತ ಕೇಳಿದ್ರೆ ಅವ ಕ್ಯಾಪ್ ಇಟ್ಕೊಂಡು ಪೆನ್ ಕೊಡ್ತಾನೆ. ಕ್ಯಾಪ್ ಸಮೇತ ಪೆನ್ ಕೊಟ್ರೆ ಪೆನ್ ವಾಪಸ್ ಬರ್ತದೆ ಇಲ್ಲ ಅಂತ ಗ್ಯಾರಂಟಿ ಇಲ್ಲ ಅಂತಲ್ವಾ. ಮಠದಲ್ಲಿ ಊಟಕ್ಕೆ ಕೂತಿರ್ತಾರೆ, ಹಯಗ್ರೀವ ಅಂತೇನೋ ಅಥವಾ ಯಾವ್ದೋ ಭಕ್ಷ್ಯವನ್ನ ಕೇಳ್ಕೊಂಡು ಬಂದ್ರೆ ಪಕ್ಕಕ್ಕೆ ಹಿಂಗ್ ಸರಿಸಿಬಿಟ್ಟು ಅನ್ನವನ್ನ ಹಾಕಿಸ್ಕೋತಾನೆ. ಮತ್ತೆ ಬರ್ತದೋ ಇಲ್ವೋ ಗೊತ್ತಿಲ್ಲ ಆಚಾರ್ಯ ಅಂತ. ಹೋದಂತ ಭಕ್ಷ್ಯ ಮತ್ತೆ ಬರ್ತದೆ ಇಲ್ವೋ ಗ್ಯಾರಂಟಿ ಇಲ್ಲ. ಹೋದ ಪೆನ್ನು ಮತ್ತೆ ಬರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ನಮಗೆ ಮನುಷ್ಯ ಜನ್ಮ ಬರ್ತದೆ ಅಂತ ಗ್ಯಾರಂಟಿ ಆಗಿ ಬಿಟ್ಟಿದೆ. ಅದಕ್ಕೆ ಒಂದು ಸತಿ ನೋಡ್ರಿ, ಅದಕ್ಕೆ ಆಯಸ್ಸನ್ನ ಇನ್ನೊಬ್ಬರಿಗೆ ಕೊಡುವುದು ಎಂಥ ದೊಡ್ಡ ತ್ಯಾಗ ಅದು. ಕುರು ಚಕ್ರವರ್ತಿ ಮಾಡಿದ ತ್ಯಾಗ, ಗೋಪಾಲದಾಸರು ಮಾಡಿದ ತ್ಯಾಗ ಇದೊಂದು. ಶಿಬಿ ಚಕ್ರವರ್ತಿ ತನ್ನ ದೇಹದ ಮಾಂಸವನ್ನೇ ಕತ್ತರಿಸಿ ಆ ಪಾರಿವಾಳದ ರೂಪದಲ್ಲಿ ಬಂದಂತ ಅಗ್ನಿಗೆ ತಕ್ಕಡಿಯಲ್ಲಿ ತೂಗಿಬಿಟ್ಟ. ಒಂದು ಪಾರಿವಾಳವನ್ನ ಕಾಪಾಡ್ಲಿಕ್ಕೆ ದೇಹದ ಮಾಂಸವನ್ನೇ ಕೊಟ್ಟಂತ ಮಹಾನುಭಾವ ಶಿಬಿ ಚಕ್ರವರ್ತಿ. ಅಂತ ಮಹಾನುಭಾವ. ಅದಕ್ಕೆ ಶಿಬಿ ಚಕ್ರವರ್ತಿಯ ಕಥೆ ಇನ್ನೊಂದಿದೆ. ಆ ಕಥೆ ನಿಮಗೆ ಹರಿವಂಶದಲ್ಲಿ ಮಹಾಭಾರತದ ಕೊನೆಯಲ್ಲಿ ಬರ್ತದೆ. ಶಿಬಿ ಚಕ್ರವರ್ತಿ ಅವನ ಮನೆಗೆ ಭಗವಂತ ಬಂದಿದ್ದಂತೆ. ಸುಮಾರು ಕೇಳಲ್ಲ, ಸುಮಾರು ಅಪರೂಪವಾಗಿರ್ತಕ್ಕಂಥ ಕಥೆ. ಭಗವಂತ ಬಂದಿದ್ದಂತೆ. ಭಗವಂತ ಅತಿಥಿಯ ವೇಷದಲ್ಲಿ ಬಂದ. ಶಿಬಿ ಚಕ್ರವರ್ತಿ ನಮಸ್ಕಾರ ಮಾಡಿದ. ಭಗವಂತ ಹೇಳ್ತಾನೆ, ನಂದೊಂದು ವ್ರತ ಇದೆಯಪ್ಪ, ಈ ವ್ರತವನ್ನ ನೀನ್ ನಡೆಸ್ಕೊಡ್ತೀನಿ ಅಂತಂದ್ರೆ ನಿಮ್ ಮನೆಯಲ್ಲಿ ಊಟ ಮಾಡ್ತೇನೆ, ಇಲ್ಲ ಅಂದ್ರೆ ಇಲ್ಲ. ನಾನು ವರ್ಷದಿಂದ ಊಟ ಮಾಡಿಲ್ಲ, ವರ್ಷೋಪವಾಸಿ. ಯಾಕೆಂದ್ರೆ ನನ್ನ ಪ್ರಾರ್ಥನೆಯನ್ನು ಯಾರು ಅಂಗೀಕರಿಸಲಿಲ್ಲ, ನನ್ನಂತೆ ನಡೀಲಿಲ್ಲ, ಅದರಿಂದ ನಾನು ಮಾಡಿಲ್ಲ. ನನಗೆ ಮೊದಲೇ ಹೇಳ್ತಾ ಇದ್ದೇನೆ, ಕಠೋರವಾದದ್ದು ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿಬಿಡು, ಮುಂದಕ್ಕೆ ಹೋಗಿಬಿಡ್ತೇನೆ, ನಂದೇನ್ ಸಮಸ್ಯೆ ಇಲ್ಲ. ಆದ್ರೆ ಆಯಿತು ಅಂತ ಹೇಳಿ ತಪ್ಪಿಸ್ಕೋಬೇಡ ಅಂತ ಇವ ಅಂದ. ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ, ನಿಮ್ಮ ಈ ಒಂದು ವ್ರತವನ್ನ ನಾನು ನಡೆಸ್ತೇನೆ ಅಂತ ಅವ ಹೇಳಿದ. ಅದಾದ ಮೇಲೆ ಊಟಕ್ಕೆ ಕೂತ್ಕೊಳ್ಳಿ ಅಂತ ಆಗ ಭಗವಂತ ಹೇಳಿದ, ನೋಡು ನಂದೊಂದು ವ್ರತ ಇದೆ. ಏನು? ಒಬ್ಬ ರಾಜನಿಗೆ ಒಬ್ಬನೇ ಮಗ ಆಗಿರಬೇಕು. ಆ ಮಗನನ್ನ ರಾಜನೇ ಕೊಲ್ಲಬೇಕು. ಆ ಕೊಂದು ರಾಜ ಮತ್ತೆ ರಾಣಿ ಇಬ್ಬರು ಆ ಮಾಂಸವನ್ನ ಕತ್ತರಿಸಿ ಒರಳಲ್ಲಿ ಹಾಕಿ ಕುಟ್ಟಿ ಅದನ್ನ ಅನ್ನ ಮಾಡಿ ನನಗೆ ಬಡಿಸ್ಬೇಕು. ಇದು ವ್ರತ ಅಂತ ಹೇಳ್ದ. ಏನ್ ಮಾಡ್ತಿದ್ರಿ ನಮ್ಮಂತವ್ರಾಗಿದ್ರೆ ಹೇಳ್ರಿ. ಶಿಬಿ ಚಕ್ರವರ್ತಿ ತನ್ನ ಮಗನನ್ನು ಕರೆದ. ಎಂಥ ಮಗ, ಎಂಥ ತಂದೆ. ಆ ಮಗ ಬಂದು ಅಪ್ಪನಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಅಪ್ಪ, ಸತ್ತ ಮೇಲೆ ನಾಯಿಗಳಿಗೋ ನರಿಗಳಿಗೋ ಬೆಂಕಿಗೋ ಮಣ್ಣಿಗೋ ಆಹಾರವಾಗುವಂತ ಈ ಶರೀರ ಒಬ್ಬ ಅತಿಥಿಗೆ ಆಹಾರವಾಗ್ತದೆ ಅಂದ್ರೆ ಅದಕ್ಕಿಂತ ಸಂತೋಷವಾಗಿರ್ತಕ್ಕಂಥ ಸಂಗತಿ ಏನಿದೆ. ನಾನು ಸಂತೋಷವಾಗಿ ಒಪ್ಕೊಳ್ತಾ ಇದ್ದಾನೆ. ಅದರಲ್ಲೂ ನೀನ್ ಕಡಿತಾ ಇದ್ದೆ, ನನಗೆ ಜನ್ಮ ಕೊಟ್ಟವ ಜನ್ಮವನ್ನ ತೆಗಿತಾ ಇದ್ದೆ, ಜೀವವನ್ನ. ಅಮ್ಮ ನೀನು ಸೇರಿಕೊಂಡು ನನ್ನನ್ನು ಅಡಿಗೆ ಮಾಡ್ತೀರಿ, ಊಳಿಗ ಮಾಡ್ತೀರಿ ಅಂದ್ರೆ ಅದಕ್ಕಿಂತ ಸಂತೋಷದ ಸಂಗತಿ ಏನಿದೆ. ನಾನು ಸಿದ್ಧನಾಗಿದ್ದೇನೆ ಅಂತ ಸಿದ್ಧನಾಗಿ ಬಿಟ್ಟವ. ಖಡ್ಗವನ್ನ ತೆಗೆದು ಅವನ ತಲೆ ಕತ್ತರಿಸಿದ. ತಲೆ ಕತ್ತರಿಸಿ ಅವನ ದೇಹದ ಮಾಂಸಗಳನ್ನೆಲ್ಲ ಕತ್ತರಿಸಿ ತಲೆಯನ್ನು ಒರಳಲ್ಲಿಟ್ಟು ಕುಟ್ಟಿ ಅದನ್ನೆಲ್ಲ ಪಾಕವನ್ನ ಮಾಡಿ ಆ ಭಗವಂತ ಕೂತಿದ್ನಲ್ಲ ಅವನಿಗೆ ತಂದು ಬಡಿಸ್ತಾನೆ. ನೀನೇ ಬಡಿಸ್ಬೇಕು ಅಂತ ಸ್ವಾಮಿ ಬೇರೆ ಹೇಳಿದ್ದ. ಗಂಡ ಹೆಂಡತಿ ಸೇರಿ ಬಡಿಸ್ಬೇಕು. ಬಡಿಸಿದ್ರು. ಅದಾದ್ಮೇಲೆ ಇನ್ನೂ ವ್ರತ ಮುಗುದಿಲ್ಲ ಅಂತಾನೆ ಸ್ವಾಮಿ. ಏನು ಅಂದ್ರೆ, ನೀನು ನನ್ನ ಪಕ್ಕದಲ್ಲಿ ಊಟ ಕೂತ್ಕೋಬೇಕು ಸ್ವಾಮಿ. ನೀನು ನನ್ನ ಪಕ್ಕದಲ್ಲಿ ಊಟ ಕೂತ್ಕೋಬೇಕು, ಎಲೆ ಹಾಕೊಡ್ಬೇಕು, ನೀನು ನಿನ್ನ ಮಗನ ಮಾಂಸವನ್ನ ಬಡಿಸ್ಕೋಬೇಕು. ಬಡಿಸ್ಕೊಂಡ ಶಿಬಿ ಚಕ್ರವರ್ತಿ. ಒಂದು ಚೂರು ಮನಸ್ಸಿನಲ್ಲಿ ವಿಕಾರ ಇಲ್ಲ. ಕೈಯಲ್ಲಿ ಆಪೋಷಣ ಹೆಂಗ್ ತಗೊಂಡ ಅಂತ ಕೇಳ್ತೀರಾ? ಪರಿಶೇಚನೆ ಮಾಡಿ ಏನ್ ಚಿತ್ರಾವತಿ ಇಟ್ಟರೋ ನಮ್ಗೆ ಗೊತ್ತಿಲ್ಲ. ಆಪೋಷಣ ತಗೊಳ್ಳಿಕ್ಕೆ ಕೈಯಲ್ಲಿ ಹೀಗೆ ನೀರು ಹಿಡಿದಿದ್ದಾನೆ, ಹಾಕಿದ್ರು. ಇನ್ನೇನು ಆಪೋಷಣ ತಗೋಬೇಕು, ಭಗವಂತ ಕೈ ಹಿಡಿದ. ಶಿಬಿ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ ಎಂದ ಸ್ವಾಮಿ. ಎಂಥ ತ್ಯಾಗ ಮಾಡಿದೆಯೋ, ಪ್ರಪಂಚದಲ್ಲಿ ಯಾರೂ ಮಾಡದೇ ಇರುವಂತ ಅದ್ಭುತವಾದ ತ್ಯಾಗ ಮಾಡಿದ್ದಿ ಶಿಬಿ ಚಕ್ರವರ್ತಿ. ನೀನ್ ಇನ್ನ ಮೇಲೆ ಯೋಚನೆ ಮಾಡಬೇಡ, ನಿನ್ನ ಮನೆಯಲ್ಲಿ ನಾನು ಪರ್ಮನೆಂಟ್ ಆಗಿ ಇದ್ದು ಬಿಡ್ತೇನೆ ಅಂತಾನೆ ಸ್ವಾಮಿ. ಇದು ಶಿಬಿ ಚಕ್ರವರ್ತಿ ಮಾಡಿದ ತ್ಯಾಗ. ಒಂದು, ಯಾಕೆ ಮಗನನ್ನ ಕೊಂದದ್ದು ಯಾಕೆ ಹೇಳ್ತೇವೆ ಅಂದ್ರೆ, ಆತ್ಮಾವೈ ಪುತ್ರ ರೂಪಾಸು ಅಂತ ಒಂದು ಮಾತಿದೆ. ತಾನೇ ತನ್ನ ಮಗನ ರೂಪದಲ್ಲಿ ತಂದೆಯಾದವ ಬರ್ತಾನೆ ಅಂತ ಒಂದು ಮಾತು. ತನ್ನ ದೇಹವನ್ನ ತೊರೆಯುವುದು, ತನ್ನ ಮಗನನ್ನ ಕೊಲ್ಲುವುದು. ಮಗನನ್ನ ಒಬ್ಬ ಅತಿಥಿಗಳಿಗೋಸ್ಕರವಾಗಿ ಮಗನನ್ನ ಕೊಂದು ಅಡಿಗೆ ಮಾಡಿ ಹಾಕಿದ ಅನ್ನುವುದೊಂದಾದ್ರೆ, ತನ್ನ ಮಾಂಸವನ್ನೇ ಕತ್ತರಿಸಿ ಒಂದು ಪಾರಿವಾಳದ ಜೀವ ಉಳಿಸ್ಲಿಕ್ಕೆ ಕೊಟ್ಟಂತ ಮಹಾನುಭಾವ. ಅಂಥ ಅಪೂರ್ವವಾಗಿರ್ತಕ್ಕಂತಹ ವ್ಯಕ್ತಿ ಅದು. ಪ್ರಾಣವನು ಪರರಿಗೆ ಬೇಡಿದರೆ ಕೊಡಬಹುದು, ಮನಾಭಿಮಾನವನು ತಗ್ಗಿಸಬಹುದು. ನಿಮಗೆ ಅದಕ್ಕೆ ಒಂದೊಂದು ಕಥೆ ಹೇಳ್ತಾ ಇದ್ದೇನೆ. ಯಾವುದು ಹರಿದಾಸರ ಕೀರ್ತನೆ ಸುಮ್ಮನೆ ಬಂದದ್ದಲ್ಲ ಅನ್ನೋದಕ್ಕೆ ಪ್ರಥಮರ್ಧನ ಮಹಾರಾಜನ ಕಥೆ ಇದು.
ಪ್ರತವರ್ಧನ ಮಹಾರಾಜನ ಕತೆ. ಮಾನಾಭಿಮಾನವನ್ನು ತಗ್ಗಿಸಬಹುದು. ನಾರದರು ಬಂದಿದ್ರಂತೆ ಪ್ರತವರ್ಧನ ಮಹಾರಾಜನನ್ನ ನೋಡ್ಲಿಕ್ಕೆ. ಆ ನಾರದರನ್ನ ಪ್ರತವರ್ಧನ ಮಹಾರಾಜ ತನ್ನ ರಥದಲ್ಲಿ ಕರೆಸಿಕೊಂಡ. ಕನ್ನಿಕಾ ಪುತ್ರ ಮಾಧವಿ ಅಂತ ಯಯಾತಿ ಮಹಾರಾಜನ ಮಗಳು, ಅವನ ಮಗ ಪ್ರತವರ್ಧನ ಮಹಾರಾಜ. ಸರಿ, ಇಬ್ರು ಹೋಗ್ತಾ ಇದ್ದಾಗ ದೂರದಿಂದ ಸುಮಾರು ಜನ ಬರ್ತಾರೆ ಬೇರೆ ಗ್ರಾಮದಿಂದ. ನಮಸ್ಕಾರ ಮಾಡಿದ್ರು. ಏನು ಅಂತ ಕೇಳದ. ನಮ್ಮೂರಿನಲ್ಲಿ ಮಳೆ ಬೆಳೆ ಸರಿಗಾಗಿಲ್ಲ ರಾಜ, ಅದಕ್ಕೆ ನಾವು ಎಲ್ಲರನ್ನ ವಿಚಾರಿಸಿದ್ವಿ. ಪ್ರತವರ್ಧನ ಮಹಾರಾಜನ ಆ ರಥಕ್ಕೆ ಕಟ್ಟಿರುವಂತ ಕುದುರೆಗಳನ್ನ ತಂದ್ರೆ ನಮ್ಮ ರಾಜ್ಯದಲ್ಲಿ ಸುಭಿಕ್ಷೆ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ನಿನ್ನ ಕುದುರೆಗಳನ್ನ ತಗೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದೇವೆ ಅಂತ ಹೇಳ್ತಾರೆ. ಅವನು 4 ಊರಿನಿಂದ 4 ಜನ ಬಂದಿದ್ರಂತೆ. 4 ಕುದುರೆಗಳನ್ನ ಕಟ್ಟಿದ್ದಾವ. ಏನ್ ಹಿಂದೆ ಮುಂದೆ ನೋಡ್ಲೇ ಇಲ್ಲ. ಹೋದ, ಕುದುರೆಗಳನ್ನ ಬಿಚ್ಚಿದ. ಎಂಥ ಮಹಾನುಭಾವ ನೋಡ್ರಿ ಅವ. ಎಂತೆಂಥ ರಾಜರುಗಳಿದ್ರು ಹಿಂದಿನ ಕಾಲದಲ್ಲಿ. ಪ್ರತವರ್ಧನ ಮಹಾರಾಜನ ಕುದುರೆಗೆ ಕಟ್ಟಿದಂತಹ, ಅಂದ್ರೆ ಅವನ ರಥಕ್ಕೆ ಕಟ್ಟಿದಂತ ಕುದುರೆ ಕಾಲಿಟ್ರೆ ಸುಭಿಕ್ಷೆ ಆಗ್ತಿತ್ತು ಅಂದ್ರೆ ಪ್ರತವರ್ಧನ ಮಹಾರಾಜನ ಯೋಗ್ಯತೆ ಏನು. ಎಂಥ ತಪಸ್ವಿ ಅವ ನೋಡ್ರಿ. ಅವ ಹೋದ, ಕುದುರೆಗಳನ್ನ ಬಿಚ್ಚಿದ. 4 ದೇಶದವರೆಗೆ 4 ಕುದುರೆಗಳನ್ನು ಕೊಟ್ಟು ಬಿಟ್ಟ. ಈಗ ನಾರದರಿದ್ದಾರೆ ರಥದ ಮೇಲೆ. ನಾರದರನ್ನ ಕೆಳಗಿಳಿಯಿರಿ ಅಂತ ಹೇಳಲಿಲ್ಲ. ಕೆಳಗಿಳಿಬೇಕಲ್ಲ ನಾರದರು. ಇಲ್ಲದ ರಥ ಇಲ್ಲದೆ ಇದ್ರೆ, ಕುದುರೆಗಳಿಲ್ಲದೆ ಇದ್ರೆ ರಥ ಹೋಗೋದು ಹೇಗೆ? ಏನ್ ಮಾಡಿದ ಗೊತ್ತಾವ? ತಾನೇ ಕುದುರೆಗಳು ಇರುವಂತ ಜಾಗದಲ್ಲಿ ನಿಂತು ನಾರದರನ್ನ ರಥದ ಮೇಲೆ ಕೂಡಿಸಿ ತಾನೇ ಕೈಯಲ್ಲಿ ಆ ರಥವನ್ನ ಎಳೆದುಕೊಂಡು ಇಡೀ ನಗರವನ್ನ ಪ್ರದಕ್ಷಿಣೆ ಮಾಡಿಸಿದ್ದಂತೆ ನಾರದರಿಗೆ. ಇದು ಒಬ್ಬ ಮಹಾರಾಜನ ಅಥವಾ ಜ್ಞಾನಿಗಳನ್ನು ನೋಡಿಕೊಳ್ಳುವ ರೀತಿ ಅಂತ. ಅದಕ್ಕೆ ಮಾನಾಭಿಮಾನವನು ತಗ್ಗಿಸಬಹುದು. ನಾನು ರಾಜ, ನಾನು ಯಾಕೆ ಅವರನ್ನು ಕೂಡಿಸಿ ಹೋಗ್ಲಿ? ಯಾವುದಿಲ್ಲ. ನಾನು ರಾಜ ಇರಬಹುದು ನನ್ನ ರಾಜ್ಯಕ್ಕೆ. ನಾರದರಂತಹ ಮಹರ್ಷಿಗಳ ಮುಂದೆ ನಾನು ಅವರ ದಾಸ ಅಷ್ಟೇ, ಎರಡನೇ ಮಾತೇ ಇಲ್ಲ. ದೊಡ್ಡವರು ಬಂದಾಗ ನಾನು ಅವರ ದಾಸ. ನನ್ನ ರಾಜ್ಯದಲ್ಲಿ ನನಗೊಂಚೂರು ಗೌರವ ಇರಬಹುದು, ಬಿಟ್ರೆ ದೊಡ್ಡವರ ಮುಂದೆ ನಾನು ದಾಸನೆ ಅಂತ ಮಾನಾಭಿಮಾನ ಎಲ್ಲವನ್ನು ತೊರೆದು ತಾನು ಭಗವಂತ ಇದನ್ನು ಮಾಡಿದ್ದಾನೆ. ದುರ್ವಾಸರು ಬಂದಿದ್ರಂತೆ ಒಮ್ಮೆ ಕೃಷ್ಣ ಪರಮಾತ್ಮನನ್ನು ನೋಡ್ಲಿಕ್ಕೆ. ದುರ್ವಾಸರು ಹೇಳಿದ್ರಂತೆ, ನಾನು ನಿಮ್ಮ ಊರು ನೋಡ್ಬೇಕಪ್ಪ, ದ್ವಾರಕಾಪಟ್ಟಣವನ್ನ ನೋಡ್ಬೇಕು. ಸರಿ ಆಯ್ತು ಅಂದ. ಅದಕ್ಕೆ ಅವ್ರೇನ್ ಹೇಳಿದ್ರು ಗೊತ್ತಾ ದುರ್ವಾಸರು? ನಾನು ಕುದುರೆಗಿದ್ರೆ ಎಲ್ಲ ಕಟ್ಟೋ ರಥದಲ್ಲಿ ನಾನು ಹೋಗುವುದಿಲ್ಲ. ಮತ್ತೇನ್ ಮಾಡ್ತೀರಿ? ನೀನು ಒಂದು ಕಡೆ, ರುಕ್ಮಿಣಿ ಒಂದು ಕಡೆ, ಇಬ್ರು ಕೂಡ ನೊಗದಲ್ಲಿ ಕುದುರೆ ಜಾಗದಲ್ಲಿ ನಿಂತು ನೀವಿಬ್ರು ಎಳ್ಕೊಂಡು ಹೋಗಿ ನನಗೆ ಇಡೀ ದ್ವಾರಕೆಯನ್ನು ತೋರಿಸ್ಬೇಕು ಅಂತಾರೆ ದುರ್ವಾಸರು. ನಮ್ಮಪ್ಪ ಒಂದು ಚೂರು ಆ ಕಡೆ ಈ ಕಡೆ ಹೋಗಲಿಲ್ಲ. ಅದಕ್ಕೇನಂತೆ ಬನ್ನಿ ಋಷಿಗಳೆಯಿಂದ ಭಗವಂತ ದಾರುಕನನ್ನ ಕೆಳಗಿಳಿಯಿಂದ ದುರ್ವಾಸರನ್ನ ರಥದ ಮೇಲೆ ಕುಳ್ಳಿರಿಸಿದ. ಅವೆರಡೂ ಕಡೆಗೆ, ಒಂದು ಕಡೆ ರುಕ್ಮಿಣಿ, ಒಂದು ಕಡೆ ಕೃಷ್ಣ, ಇಬ್ರು ಆ ನೊಗದಲ್ಲಿ ತಮ್ಮ ತಲೆಯನ್ನಿಟ್ಟು ಹೆಂಗೆ ಕುದುರೆ ಆ ರಥವನ್ನು ಎಳ್ಕೊಂಡು ಹೋಗ್ತದೋ ಇಡೀ ದ್ವಾರಕಾ ಪಟ್ಟಣವನ್ನ ಹಾಗೆ ಅವರು ಎಳೆದುಕೊಂಡು ರಥದಲ್ಲಿ ಕೂತಿರುವಂತಹ ಆ ದುರ್ವಾಸರಿಗೆ ದ್ವಾರಕೆಯನ್ನ ತೋರಿಸಿದ್ರು ಅಂತ ಬೃಹನ್ನಾರದಿಯ ಪುರಾಣದಲ್ಲಿ ಕಥೆ ಬರ್ತದೆ. ಭಗವಂತನ ಭಕ್ತ ವಾತ್ಸಲ್ಯ ನೋಡ್ರಿ. ಅದಕ್ಕೆ ಮಾನಾಭಿಮಾನವನು ತಗ್ಗಿಸಬಹುದು. ನಾನು ಭಗವಂತ 14 ಲೋಕದ ಒಡೆಯ. ನೀನ್ ಯಾರಯ್ಯ ನನ್ನ ಮುಂದೆ? ನೀನು ಒಂದು ಹುಳ ನನ್ನ ಮುಂದೆ. ನೀನೇನ್ ಹಿಂಗ್ ಕೇಳ್ತೀಯ? ಒಂದು ಮಾತಿಲ್ಲ. ಅದಕ್ಕೆ ಅಯಂ ಹಿ ಪರಮೋ ಲೋಕಃ. ಭಗವಂತ ಅದಕ್ಕೋಸ್ಕರವಾಗಿ ಅವರಿಗೆ ಹೇಳುತ್ತಾರೆ, ಅಹಂ ಭಕ್ತ ಪರಾಧೀನಃ ಸ್ವತಂತ್ರ ಮಿಹದ್ವಿಜ. ನನಗೋಸ್ಕರವಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿರುವಂತಹ ಭಕ್ತರಿಗೆ ನಾನು ಯಾವತ್ತೂ ಕೂಡ ಪರಾಧೀನನಾಗಿರ್ತೇನೆ ಅಂತ ಸ್ವಾಮಿ ಇದನ್ನು ಹೇಳಿದಂತೆ ನಡೆಸಿದ ಅಂತ. ಪ್ರಾಣದಾಯಕ ಆದಿ ಕೇಶವರಾಯ ಜಾಣ ಶ್ರೀ ಕೃಷ್ಣ ನಿನ್ನಡಿಯ ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನು. ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ನೀನು ಭಜನೆಯಲ್ಲಿ ಹಾಡು ಹೇಳಿದಾಗ ಇಷ್ಟು ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಹೇಳ್ರಿ, ತುಂಬಾ ಪುಣ್ಯವನ್ನ ಭಗವಂತ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಈ ಹಾಡನ್ನ ನಾನು ಇಷ್ಟು ವಿವರ ಮಾಡಿ ಹೇಳಿದೆ. ವೈರಾಗ್ಯ ಅಂದ್ರೆ ಇದು. ಭಗವಂತನಿಗಾಗಿ ಏನು ಬೇಕಾದರೂ ನಾನು ತ್ಯಾಗ ಮಾಡುತ್ತೇನೆ, ಭಗವಂತನಿಗೋಸ್ಕರವಾಗಿ ಏನನ್ನ ಬಿಡ್ಲಿಕ್ಕೂ ನಾನು ಸಿದ್ಧನಾಗಿದ್ದೇನೆ ಎನ್ನುವುದಿದೆಯಲ್ಲ, ಇದು ದೊಡ್ಡದಾಗಿರ್ತಕ್ಕಂಥ ತ್ಯಾಗ ಅಂತ. ನಮ್ಮ ಗೋಪಾಲದಾಸರು ವೈರಾಗ್ಯ ಸುಳಾದಿ ಅಂತ ಒಂದು ಸುಳಾದಿ ಮಾಡಿದ್ದಾರೆ. ಆ ಸುಳಾದಿಯಲ್ಲಿ ಅವರು ಬಹಳ ಅದ್ಭುತವಾಗಿ ಹೇಳುತ್ತಾರೆ, ವೈರಾಗ್ಯ ಮಾರ್ಗವ ಕೇಳೋ ದಾರಿದ್ರ ಮಾರ್ಗವು ಕೀಳು. ತುಂಬಾ ಅದ್ಭುತವಾದದ್ದು. ವೈರಾಗ್ಯ ಮಾರ್ಗವ ಕೇಳು. ವೈರಾಗ್ಯ ಅಂದ್ರೆ ಏನು ಅಂತ ಹೇಳ್ತೇನೆ ಕೇಳು. ದಾರಿದ್ರ ಮಾರ್ಗವು ಕೀಳು. ದಾರಿದ್ರ ಬೇರೆ, ವೈರಾಗ್ಯ ಬೇರೆ. ವೈರಾಗ್ಯ ಬೇರೆ, ಜಿಗುಪ್ಸೆ ಬೇರೆ. ಎಲ್ಲ ದರಿದ್ರರು ವೈರಾಗ್ಯಗಳಲ್ಲ.
ಜಿಗುಪ್ಸೆ ಬಂದವನಿಗೆ ವೈರಾಗಿ ಅಂತ ಹೆಸರು ಹೇಳಬೇಡಿ ಅಂತ. ಜಿಗುಪ್ಸೆ ಬಂದವ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾನೆ, ವೈರಾಗ್ಯ ಬಂದವ ಭಗವಂತನನ್ನು ಕಾಣ್ತಾನೆ. ದರಿದ್ರ ಬೇರೆ, ನಮಗೇನು ಇಲ್ಲ ಅನ್ನುವ ದರಿದ್ರ ಬೇರೆ, ಎಲ್ಲವನ್ನಿದ್ದು ತ್ಯಾಗ ಮಾಡುವುದು ವೈರಾಗ್ಯ. ಅದಕ್ಕಿಲ್ಲ, ಅದನ್ನು ಹೇಳ್ತಾರೆ. ನಾರಿಯು ಧಾರುಣಿಯು ಧನವ ಬಿಟ್ಟರಾಯಿತೆ, ವೈರಾಗ್ಯವಲ್ಲ ಕಂಡ ಧೀರರಿಗೆ. ಹೆಂಡತಿಯನ್ನು ಬಿಡ್ತೇನೆ, ಭೂಮಿಯನ್ನ ಬಿಡ್ತೇನೆ, ಹಣವನ್ನ ಬಿಡ್ತೇನೆ ಎಂದಾಕ್ಷರಕ್ಕೆ ಅದು ವೈರಾಗ್ಯ ಅಲ್ಲ. ಶರೀರಕ್ಕೆ ಭಸುಮವ ಪಾರವಾಗಿ ಧರಿಸಿ ಚೀರವಸ್ತ್ರಗಳುಂಟು ತಿರುಗಿದರೆ ಆರಾದರೂ ಅವನನ್ನು ಅವಧೂತನೆಂದು ಕರೆವರೆ. ಮೈಗೆಲ್ಲ ಭಸ್ಮವನ್ನ ಧರಿಸಿಕೊಂಡು ಹರಕು ಬಟ್ಟೆಯನ್ನು ಹಾಕೊಂಡು ಊರೆಲ್ಲ ತಿರುಗಿದರೆ ಅವನನ್ನು ಯಾರು ಅವಧೂತ ಅಂತ ಕರೀತಾರೆ. ಸಾರಿಗೂ ಇನ್ನು ಕರೆವರೇನಯ್ಯ. ವೈರಾಗ್ಯವೆಂಬಂತ ವಾರುತಿ ಒಂದಲ್ಲದೆ, ವಾರುತಿ ಅಂದ್ರೆ ಕೀರ್ತಿ ಅಂತ ಅರ್ಥ. ವೈರಾಗ್ಯವೆಂಬಂತ ಕೀರ್ತಿ ಒಂದಲ್ಲದೆ ನಾರಾಯಣಗೆ ಇದು ಪ್ರಿಯವಲ್ಲ. ನಾರಿ ಸುತರನು ಶರೀರ ಸಂಬಂಧಿಗರನು ಎಂತೆಂದು ಅರಿದಿರಲಿ ಬೇಕು. ನೋಡಿ, ಅದಕ್ಕೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗುವುದು ವೈರಾಗ್ಯ ಅಲ್ಲ, ಗಂಡ ಮಕ್ಕಳನ್ನ ತೊರೆಯುವುದು ವೈರಾಗ್ಯ ಅಲ್ಲ. ನಾರಿ ಸುತರುಗಳನ್ನು ಶರೀರದ ಸಂಬಂಧಿಗರಾರು ಎಂದೆಂದು ಅರಿದಿರಲೇಬೇಕು. ಯಾರ್ಯಾರು ಶರೀರಕ್ಕೆ ಸಂಬಂಧಿಗಳು ಅವರನ್ನೆಲ್ಲ ತಿಳಿದಿರಬೇಕು. ಅವ್ರಿಗೇನು ಕೊಡಬೇಕು ಅವೆಲ್ಲವನ್ನ, ಭೋಗಭಾಗ್ಯಾದಿಗಳನ್ನ ತನಗೆ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಕೊಡಬೇಕು, ಜವಾಬ್ದಾರಿ ನಿರ್ವಹಿಸಬೇಕು. ಹೆಂಗಿರಬೇಕು ಅಂದ್ರೆ, ನೀರ ಒಳಗೆ ಇನ್ನು ಕಮಲವಿದ್ದಂತೆ ಕಾರಣನಾಗಿ ಕಾರ್ಯವಿಲ್ಲದಿರಬೇಕು. ಏನು ಅದ್ಭುತವಾದ ಮಾತು. ನೀರು ಒಳಗೆ ಕಮಲವಿದ್ದಂತೆ ಕಾರಣನಾಗಿ ಕಾರ್ಯವಿಲ್ಲದಿರಬೇಕು. ಪದ್ಮಪತ್ರ ಮೀಮಾಂಬಸ. ಕಮಲ ಇದೆಯಲ್ಲ, ಕೆಸರಿನಲ್ಲೇ ಹುಟ್ಟಿ ಕೆಸರಿನಲ್ಲೇ ಬೆಳೆದು ಕೆಸರಿನಲ್ಲೇ ಇದ್ದು ಕೆಸರಿನಲ್ಲೇ ಬಾಳ್ತಾ ಇದ್ರು ಕೆಸರನ್ನ ಮೈಗೆ ಅಂಟಿಸಿಕೊಳ್ಳದಂತೆ ಹೆಂಗಿರ್ತದೋ, ಒಬ್ಬ ಜೀವಿಯಾದವ ಸಂಸಾರದಲ್ಲಿ ಹುಟ್ಟಿ ಸಂಸಾರದಲ್ಲಿ ಬೆಳೆದು ಸಂಸಾರದಲ್ಲಿ ಇದ್ದು ಸಂಸಾರದಲ್ಲಿ ಬದುಕ್ತಾ ಇದ್ರು ಸಂಸಾರವನ್ನ ಅವ ಮೈಗಂಟಿಸಿಕೊಂಡಿಲ್ಲ ಅಂದ್ರೆ ಅವ ವೈರಾಗಿ ಅಂತ ಅರ್ಥ. ಅದನ್ನ ಇಲ್ಲಿ ಹೇಳ್ತಾರೆ, ಮಾರಜನಕ ನಮ್ಮ ಗೋಪಾಲ ವಿಠಲನು ತೋರಿಕೊಟ್ಟ ವೈರಾಗ್ಯವನ್ನ ತೋರುವೆ. ಅಲ್ಲಿ ಸ್ವಾಯೋಗ್ಯತೆಯೊಳಗೆ ಅರಿತವಾದದ್ದು ನೋಯ್ಯದಲೆ ಉಣ್ಣುತ್ತಲೇ ಇರುವುದೇ ವೈರಾಗ್ಯ. ವೈರಾಗ್ಯ ಹೇಳ್ತಾರೆ ನೋಡ್ರಿ, ನೆನ್ನೆ ನೋಡಿದ್ವಲ್ಲ, ಸ್ವಯೋಗ್ಯತೆಯೊಳಗೆ ಆಯಿತವಾದದ್ದು. ಭಗವಂತ ನಮಗೆ ಆಯಾಚಿತವಾಗಿ ಏನನ್ನ ಕೊಡ್ತಾನಲ್ಲ, ನೋಯದಲೆ ಉಣ್ಣುತ್ತಲೇ ಇರುವುದೇ ವೈರಾಗ್ಯ. ಬೈಕೊಳ್ಳದೆ, ದೇವರನ್ನ ಬೈಕೊಳ್ಳದೆ, ಎಲ್ಲರನ್ನ ಬೈಕೊಳ್ಳದೆ, ನಮಗೇನು ಭಗವಂತ ಕಾಲಕ್ಕೆ ಕೊಡ್ತಾನೋ ಇದು ಪ್ರಸಾದ ಅಂತ ತಿಳಿದು ಕಣ್ಣುಗೊತ್ಕೊಂಡು ತಿಂದ್ರೆ ಅದು ದೊಡ್ಡ ವೈರಾಗ್ಯ. ಸ್ನೇಹದಿ ಹರಿಕೊಟ್ಟ ಕರ್ತೃತ್ವವು ತನಗೆ ನೀ ಇಲ್ಲದೆನ್ನದಾಗದು ಎನ್ನುತ್ತಲಿ. ನನಗೇನ್ ಕರ್ತವ್ಯವನ್ನ ನೀನು ನಿರ್ವಹಿಸು ಅಂತ ಹೇಳಿದ್ದೆ ಸ್ವಾಮಿ, ಅದನ್ನು ಇಲ್ಲ ಅನ್ನದೆ ತಾಯಿಪ್ಪುವುದೇ ನ್ಯಾಯದ ವೈರಾಗ್ಯ. ಅವನು ಕೊಟ್ಟ ಕೆಲಸವನ್ನ ಭಗವಂತನಿಗೆ ಪ್ರೀತವಾಗಲಿ, ಭಗವಂತ ಪ್ರಿಯನಾಗಲಿ, ವಿಷ್ಣು ಪ್ರೇರಣ್ಯ ವಿಷ್ಣು ಪ್ರೀತ್ಯರ್ಥಂ ಅಂತ ಅದನ್ನ ಮಾಡುವುದು ದೊಡ್ಡದಾದ ವೈರಾಗ್ಯ. ಅದಕ್ಕೆ ಆಯಾಸವ ಬಿಡದೆ ಪರರ ಶ್ರೇಯಸ್ಸನ್ನ ನೋಡಿ ಶ್ರೀಯರಸ ಮಿತ್ತನೆಂಬುದು ವೈರಾಗ್ಯ. ಯಾರೋ ನಮಗೆ ಬೇಕಾದವರು, ಬೇಡದೇ ಇದ್ದವರು, ಅವರಿಗೇನೋ ಶ್ರೇಯಸ್ಸು ಬರ್ತದೆ, ಲೋಕದಲ್ಲಿ ಅವರಿಗೆ ಒಳ್ಳೆ ರೀತಿಯ ಭೋಗಭಾಗ್ಯಗಳು ಬರ್ತದೆ, ಅದನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋದೇ ಇದ್ರೆ ವೈರಾಗ್ಯ ಅಂತಾರೆ. ಹಳಾದವನು, ದರಿದ್ರದವನು, ಅವನು ಹೆಂಗೆಂಗೋ ಇದ್ದ, ಹಿಂಗಾಗ್ಬಿಟ್ಟ ನೋಡಿ ಆಚಾರ್ಯ, ಅವ್ನು ನೋಡಿದ್ರೆ ನಂಗೆ ಹೊಟ್ಟೆ ಉರಿತದೆ. ಯಾಕಪ್ಪ, ಅವನು ಏನ್ ಮಾಡಿದ್ದ ನಿನಗೆ? ನಾನು ಸುಮಾರು ಜನನ ನೋಡಿದ್ದೇನೆ, ನೀವು ನನಗಿನ್ನ ಚೆನ್ನಾಗಿ ನೋಡಿರ್ಬೋದು. ಯಾರೋ ಒಬ್ಬರು 4 ಫ್ಲೋರ್ ಬಿಲ್ಡಿಂಗ್ ಕಟ್ತಾ ಇದ್ರೆ ಅದ್ರ ಮುಂದೆ ನಿಂತ್ಕೊಂಡು ಅಂತಾರೆ, 4 ಫ್ಲೋರ್ ಬಿಲ್ಡಿಂಗ್ ಕಟ್ತಾ ಇದ್ದಾನೆ ಆಚಾರ್ಯ, ಇವತ್ತಲ್ಲ ನಾಳೆ 4 ಫ್ಲೋರ್ ಬಿದ್ದು ಬಿಡ್ಬೇಕು ಕೆಳಗಡೆಗೆ ಅಂತ. ಯಾಕೆ, ಅವನು ಏನ್ ಮಾಡಿದ್ದಾನೆ? ಅವರಿಗೆ ಚೆನ್ನಾಗಿರುವುದನ್ನ ನೋಡಿದ್ರೆ ಆಗೋದಿಲ್ಲ. ನೋಡಿದ್ದೀರಿ, ಮಠಕ್ಕೆ ಸುಮಾರು ಜನ ಆ ತರ ಬರ್ತಾರೆ. ಆಚಾರ್ಯ ಜುಟ್ಟು ಎಳೆದು ಹೋಗ್ಬಿಡೋದು, ಆಚಾರ್ಯ ಬಟ್ಟೆ ಹರಿದು ಬಿಟ್ಟು ಹೋಗ್ಬಿಡೋದು, ಆಚಾರ್ಯ ಪದಾರ್ಥಗಳನ್ನು ಕಾಲಲ್ಲಿ ಒದ್ದೋಗ್ಬಿಡೋದು. ಅನುಭವಿಸಿದ್ದೇನೆ, ಅದರಿಂದ ಹೇಳ್ತಾ ಇದ್ದೇನೆ. ನಾವು ನೀರು ತಂದಿರ್ತೇವೆ, ನೀರನ್ನು ಕಾಲಲ್ಲಿ ಒದ್ದೋಗ್ಬಿಡೋದು, ಅವರಿಗೆ ಅದೇನೋ ಅದರಲ್ಲಿ ಖುಷಿ, ಪೈಶಾಚಿಕವಾದ ಆನಂದ. ಆ ರೀತಿ ಇರ್ತಾರಲ್ಲ, ಅದನ್ನ ಪೈಶಾಚಿಕವಾದ ಆನಂದ. ಯಾರಿಗೋ ಒಳ್ಳೇದಾಗ್ತದೆ ಅಂದ್ರೆ ನೋಡಿ ಸಂತೋಷ ಪಡ್ಲಿಕ್ಕೆ ಏನ್ ರೋಗ ಬಂದಿದೆ ನಮಗೆ? ಇನ್ನೊಬ್ಬರಿಗೆ ಏನು ಒಳ್ಳೇದಾಗ್ಲಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ, ನಮ್ಮವರೆಲ್ಲ ಚೆನ್ನಾಗಿದ್ರೆ, ವೈಷ್ಣವರು ಚೆನ್ನಾಗಿದ್ರೆ, ಭಗವದ್ ಭಕ್ತರು ಚೆನ್ನಾಗಿದ್ರೆ ನಮಗೂ ಸಂತೋಷ. ದೇವರಲ್ಲಿ ನನ್ ಚೆನ್ನಾಗಿಟ್ಟಿರ್ಲಿ, ಇಷ್ಟು ಹೇಳಿದ್ರೆ ಪುಣ್ಯ ಬರ್ತದೆ, ಗೊತ್ತೇ ಇಲ್ಲ ನಮಗೆ. ಯಾರಾದ್ರೂ ಒಬ್ಬರಿಗೆ ಶ್ರೇಯಸ್ಸಾಯಿತು ಅಂದ್ರೆ ನೋಡಿ ಸಂತೋಷ ಪಡುವುದು ದೊಡ್ಡ ವೈರಾಗ್ಯ. ಇನ್ನೊಬ್ಬರಿಗಾಗುವ ಸಂತೋಷವನ್ನು ನೋಡಿ ಸಂತೋಷ ಪಡುವುದು ವೈರಾಗ್ಯ ಅಂತ. ಅದಕ್ಕೆ ಮಾಯಾರಹಿತ ದೇವ ಗೋಪಾಲ ವಿಠಲನ ಪ್ರಿಯದಿ ನೆಚ್ಚಿ ಅನ್ಯ ಕೆರಗದಿರುವುದು ವೈರಾಗ್ಯ. ಭಗವಂತ ಸರ್ವೋತ್ತಮ ಅಂತ ಭಗವಂತನಿಗೆ ಮಾತ್ರ ಎರಗಿ ಅನ್ಯ ದೇವತೆಗಳಿಗೆ ಸರ್ವೋತ್ತಮತ್ವೇನ ನಮಸ್ಕಾರ ಮಾಡದೆ ಹೋದ್ರೆ ಅದು ವೈರಾಗ್ಯ ಅಂತ. ಗುರು ಅಂತ ಮಿಕ್ಕವರಿಗೆಲ್ಲ ನಮಸ್ಕಾರ ಮಾಡಿ, ದೇವತೆಗಳು ಅಂತ ಸರ್ವೋತ್ತಮ ನಾರಾಯಣ ಮಾತ್ರ. ಧನವ ಪರಿತ್ಯಾಗವನ್ನು ಮಾಡಿದರಾಯಿತೆ ಅಂತ ತುಂಬಾ ಅದ್ಭುತವಾದ ನೋಡ್ರಿ.
ಧನವನ ಪರಿತ್ಯಾಗವ ಮಾಡಿದರಾಯಿತೆ ಘನವಾದ ವೈರಾಗ್ಯವಲ್ಲ ನೋಡಿ. ಹಣವನ್ನ ತ್ಯಾಗ ಮಾಡಿಬಿಟ್ರೆ ಅದು ವೈರಾಗ್ಯ ಅಲ್ಲ. ಧನವ ಬಿಟ್ಟಿರದೆ ದನಗಳು ಅನುದಿನ. ನಾವು ಬೀದಿಯಲ್ಲಿ ದನಗಳನ್ನು ನೋಡ್ತೀವಲ್ಲ, ಅವು ಯಾವ್ದಾದ್ರು ದುಡ್ಡು ಬೇಕು ಅಂತ ಆಸೆ ಪಡ್ತದ, ದುಡ್ಡು ಹಾಕಿದ್ರು ತಿನ್ನುತ್ತೆ, ಹುಲ್ಲು ಹಾಕಿದ್ರು ತಿನ್ನುತ್ತೆ. ಅದನ್ನ ವೈರಾಗ್ಯ ಅಂತ ಯಾರು ಕೆಡುವುದಿಲ್ಲ. ಘನವೇನು ಇವಾಗೆ ಅವಾಗೆ ನೋಡಲು. ನಮಗೂ ದನಕ್ಕೂ ಏನು ವ್ಯತ್ಯಾಸ ಅಂತಾರೆ ಗೋಪಾಲದಾಸರು. ಜನರ ಬಿಟ್ಟು ಏಕಾಂತವನ್ನು ಕುಳಿತಾದಡೆ ಘನವಾದ ವೈರಾಗ್ಯವಲ್ಲ ನೋಡಿ. ಎಲ್ಲ ಜನಗಳನ್ನ ಬಿಟ್ಬಿಟ್ಟು ಏಕಾಂತದಲ್ಲಿರ್ತೇನೆ ಅಂತ ಕೇಳಿದ್ರೆ ಅದು ವೈರಾಗ್ಯ ಅಲ್ಲ. ಅವ್ರು ಬೈತಾರ ನೋಡಿ, ಜನವ ಬಿಟ್ಟರೇನು ಅನುಗಾಲ ಗೂಗೆಯು ಘನವೆಂದು ಕರೆವರೆ ಜ್ಞಾನಿಗಳು. ಗೂಬೆ ಹಂಗೆ, ಜನಗಳನ್ನೆಲ್ಲ ಬಿಟ್ಟು ಒಬ್ಬಂಟಿಯಾಗಿರುವವನೇನ್ ಕರೀತಾರೆ ಹೇಳಿದ್ರೆ ಅದು ಒಂಟಿ ಗೂಬೆ ಆಚಾರ್ಯ ಅಂತಾರೆ. ಗೂಬೆಯನ್ನು ಯಾರು ವೈರಾಗ್ಯಶಾಲಿ ಅಂತ ಕರೆಯುವುದಿಲ್ಲ. ಜನಗಳ ಮಧ್ಯದಲ್ಲಿದ್ದು ಜನಗಳ ಸಂಬಂಧವನ್ನ ಮೈಗೆ ಹತ್ತಿಸಿಕೊಳ್ಳದಂತೆ ಬದುಕುವ ವೈರಾಗ್ಯ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅದಕ್ಕೆ ತನು ಮನ ಧನದ ಅಭಿಮಾನವನ್ನು ಬಿಟ್ಟು, ಅದಕ್ಕೆ ಅವರು ತನು ಮನದ ಅಭಿಮಾನವನ್ನು ಬಿಟ್ಟರಾಯಿತೆ ಘನವಾದ ವೈರಾಗ್ಯ ಅಲ್ಲ. ತನ್ನ ದೇಹದ ಮೇಲೆ ತನ್ನ ಮನದ ಮೇಲೆ ಅಭಿಮಾನವನ್ನು ಬಿಟ್ಟು ಬಿಟ್ರೆ ವೈರಾಗ್ಯ ಅಂತ ಕರೆಯುವುದಿಲ್ಲ. ತನು ಮನದ ಅಭಿಮಾನವನ್ನು ಬಿಟ್ಟು ಕುನ್ನೀತ ಮನೆ ಮನೆ ತಿರುಗದೆ ಅನಿಗಾಲವು. ನಾಯಿಗೆ ಏನಾದ್ರೂ ಅಭಿಮಾನ ಇದೆಯಾ? ಹೊಡೆಸ್ಕೊಂಡವನ ಹತ್ರಕ್ಕೂ ಹೋಗತ್ತೆ, ಯಾರು ಎಂಜಲ್ ಹಾಕಿದ್ರು ಹೋಗತ್ತೆ, ಮಾಂಸ ಹಾಕಿದ್ರು ಹೋಗತ್ತೆ. ಇದನ್ನ ವೈರಾಗ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಸುಮಾರು ಜನ. ಆಚಾರ್ಯಗೆ ತುಂಬಾ ವೈರಾಗ್ಯ. ಆಚಾರ್ಯ ಏನ್ ಹಾಕಿದ್ರು ತಿಂತಾರೆ, ಪಿಸಾ ಬರ್ಗರ್ ಕೊಟ್ಟರು ತಿಂತಾರೆ, ಪ್ರಸಾದ ಕೊಟ್ಟರು ತಿಂತಾರೆ, ಮಠದ ಊಟವನ್ನೂ ಮಾಡ್ತಾರೆ, ಅಲ್ಲಿ ಇನ್ನೊಂದ್ ಕಡೆ ಊಟವನ್ನು ಮಾಡ್ತಾರೆ. ಎಂಥ ವೈರಾಗ್ಯ ಶಿಖಾಮಣಿಗಳು. ಅದನ್ನು ವೈರಾಗ್ಯ ಅಂತ ಕರೀಲಿಲ್ಲ, ನಾಯಿ ಅಂತ ಕರೆದಿದ್ದಾರೆ. ಇಲ್ಲಿ ನಾಯಿ ಮಾಡುವುದಾದ ಕೆಲಸ, ಅದನ್ನ ವೈರಾಗ್ಯ ಅಂತ ಕರೀಲಿಲ್ಲ. ಘನಮಹಿಮ ಚಲುವ ಗೋಪಾಲ ವಿಠಲನ ನೆನೆದು ಸಕಲ ಸುಖದಿನ ಉಣ್ಣುವುದೇ ವೈರಾಗ್ಯ. ನನಗೆ ದೇವರು ಏನು ಕೊಟ್ಟಿದ್ದಾನಲ್ಲ ಸ್ವಾಮಿ, ಇದು ಸಿಗದೆ ಸಾಯುವಂತ ಜನ ಬೇಕಾದಷ್ಟಿದ್ದಾರೋ ಲೋಕದಲ್ಲಿ. ನನಗೆ ಎರಡೊತ್ತು ಹೊಟ್ಟೆ ತುಂಬಾ ತಿನ್ಲಿಕ್ಕೆ ಕೊಟ್ಟಿದ್ಯಲ್ಲೋ ಅಂತ ಏನು ಭಗವಂತ ಕೊಟ್ಟಿದ್ದಾನೋ ಅದನ್ನ ಕಣ್ಣಿಗೊತ್ತುಕೊಂಡು ದೇವರನ್ನ ನೆನೆಸಿಕೊಂಡು ತಿನ್ನುವುದು ದೊಡ್ಡ ವೈರಾಗ್ಯ. ರೋಗ ಭೋಗಗಳ ಅಗಲಿ ದೇಹಕ್ಕೆ ಯಾಗಗಳನ್ನು ಮಾಡಿ ಹರಿಗೆ ಅರ್ಪಿಸುವ ಪರಿ ತ್ಯಾಗವೇ ಮಾಡದೆ ಸುಖ ದುಃಖವು ಸಮ ಭಾಗವೆರಡು ಹರಿಯೆಂದು ಆದದ್ದು ಎಂದು ಭೋಗಿಸುತ್ತಿಪ್ಪುದೇ ವೈರಾಗ್ಯ. ವೈರಾಗ್ಯ ಕಾಗೆಯಂತೆ ಮೈಗೆ ಕರ್ರಗೆ ಮಾಡಿದ್ದನ್ನು ರೋಗ ಬಂದೆಮ್ಮೆಯಂತೆ ನಾಮವ ಬರೆದುಕೊಂಡು, ಕಾಗೆಯಂತೆ ಮೈಯ ಕರ್ರಗೆ ಮಾಡಿನ್ನು ಬಿಸಿಲಲ್ಲಿ ತಿರುಗಿ 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 ಮೈ ಕರ್ರಗೆ ಮಾಡಿಕೊಂಡ್ರೆ ವೈರಾಗ್ಯ ಅಲ್ಲ. ರೋಗ ಬಂದೆಮ್ಮೆ ನಾಮವ ಬರಕೊಂಡಂತೆ. ಎಮ್ಮೆ ರೋಗ ಬಂದ್ರೆ ಅದು ಎಲ್ಲಿರ್ತದಲ್ಲ ಗೋಡೆಗೆ ತುರಿಸ್ಕೊಳ್ತದಂತೆ, ತುರಿಸ್ಕೊಂಡ ಜಾಗ ಎಲ್ಲ ನಾಮ ಬಿದ್ದಂಗಿರ್ತದೆ. ಅದಕ್ಕೂ ನಮ್ಮ ಮೈ ಮೇಲೆ ಹಾಕೊಂಡ್ರ ದ್ವಾದಶ ಪುಂಡ್ರಕ್ಕೂ ಏನು ವ್ಯತ್ಯಾಸ ಅಂತಾರೆ ಗೋಪಾಲದಾಸರು. ಭಕ್ತಿ ಇಲ್ಲ ಅಂದ್ರೆ ಅದಕ್ಕೆ ಭೋಗದ ವಸ್ತು ಪರಿತ್ಯಾಗ ಮಾಡಿನ್ನು ಆಗುವ ಕಾರ್ಯವು ಆಗುತ್ತಲಿರೇ ಅಂತ್ರಿ ಹಾಗೆ ಜನರು ಕಂಬ ಹಾಗೆ ವಾಗೆ ಬಾಹಿರ ವೈರಾಗ್ಯವ ಮಾಡಿ ವೈರಾಗ್ಯವಲ್ಲವು ನಾಗಶಯನ ಗೋಪಾಲ ವಿಠಲ ಸಮ್ಮತಾಗಿ ಉಣಿಸೋದುಂಟು ಇವಾಗೆ ವೈರಾಗ್ಯ. ತುಂಬಾ ಅದ್ಭುತ ನೋಡಿ. ಇಲ್ಲಿ ಹೇಳ್ತಾರೆ, ಧನವ ಕಟ್ಟಿದ ಚೀಲ ಧಾನ್ಯ ತುಂಬಿದ ಗೋಣಿ. ಇದೊಂದನ್ನು ಹೇಳಿ ಮುಗಿಸ್ತೇನೆ, ಬೇಕಿದ್ ನಾಳೆ ನೋಡೋಣ. ಧನವ ಕಟ್ಟಿದ ಚೀಲ, ಒಂದು ಚೀಲದಲ್ಲಿ ಹಣವನ್ನ ಹಾಕಿ ಕಟ್ಟಿಡ್ತೀರಿ. ಆ ಚೀಲಕ್ಕೆ ಏನಾದ್ರೂ ಹಣದ ಮೇಲೆ ಅಭಿಮಾನ ಬರ್ತದ? ಬರುವುದಿಲ್ಲ. ಹಂಗಿರ್ಬೇಕಂತೆ ಲೋಕದಲ್ಲಿ. ದೇವರು ನಮ್ಮನ್ನ ಚೀಲದಂತೆ ಇಟ್ಟಿದ್ದಾನೆ, ನಮ್ಮಲ್ಲಿ ಹಣವನ್ನ ಕೊಟ್ಟು. ಅವ ಇಟ್ಟಿದ್ದಾನೆ, ಅದವನು ದುಡ್ಡು. ಯಾರು ಇಟ್ಟಿದ್ದಾನೋ ಅವ್ನು ಯಾವಾಗ ಬೇಕಾದ್ರೂ ತಗೊಂಡು ಹೋಗ್ತಾನೆ. ನಮಗೂ ಅದಕ್ಕೂ ಏನು ವ್ಯತ್ಯಾಸ, ಇದು ಸಂಬಂಧ ಇಲ್ಲ ಅನ್ನುವಂತಿರ್ಬೇಕಂತೆ. ಧನವ ಕಟ್ಟಿದ ಚೀಲ ಧಾನ್ಯ ತುಂಬಿದ ಗೋಣಿ. ಗೋಣಿ ಚೀಲದಲ್ಲಿ ಧಾನ್ಯವನ್ನ ತುಂಬುತ್ತೇವೆ. ಗೋಣಿ ಚೀಲಕ್ಕೆ ಏನಾದ್ರೂ ಧಾನ್ಯದ ಮೇಲೆ ಅಭಿಮಾನ ಬರ್ತದ? ಬರುವುದಿಲ್ಲ. ಆ ಗೋಣಿ ಚೀಲದಲ್ಲಿ ಧಾನ್ಯ ಇದ್ದಾಗಲೂ ಅಷ್ಟೇ, ಇಲ್ಲದೆ ಇದ್ದಾಗಲೂ ಅಷ್ಟೇ, ಅದಕ್ಕೇನು ಅಭಿಮಾನ ಬರುವುದಿಲ್ಲ. ಪುನಗಿ ಬೆಕ್ಕಿನಂತೆ. ಪುನಗಿ ಬೆಕ್ಕು ಅಂತಂದ್ರೆ ಮನೆಯಲ್ಲಿ ಓಡಾಡುವ ಬೆಕ್ಕು ಅಂತ ಅರ್ಥ, ಚಿಕ್ಕದು ನೋಡಿ. ಅದು ಬರ್ತದೆ, ಹಾಲು ಕುಡಿತದೆ, ಹೋಗತ್ತೆ. ಇದು ನನ್ನ ಮನೆ ಅಂತ ಅದಕ್ಕೇನು ಅಭಿಮಾನ ಇಲ್ಲ. ಯಾರ ಮನೇಲಿ ಹಾಲು ಸಿಗುತ್ತೋ ಅವ್ರ ಮನೇಲಿ ಹಾಲು ಕುಡ್ಕೊಂಡು ಹೋಗ್ತದೆ. ಅದಕ್ಕೆ ಏನು ಹಾಲು ಇವತ್ತು ಇಲ್ಲೇ ಸಿಗತ್ತೆ ಅಲ್ಲೇ ಸಿಗತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಅದು ಎಲ್ಲಿ ಸಿಗತ್ತೋ ಅಲ್ಲಿ ಕುಡ್ಕೊಂಡು ಹೋಗ್ತದೆ. ಅದಕ್ಕೆ ಭಗವಂತ ಎಲ್ಲಿ ಆಹಾರವನ್ನ ಒದಗಿಸಬೇಕೋ ಒದಗಿಸ್ತಾನೆ. ಅದಕ್ಕೆ ಜ್ಞಾನ ಇಲ್ಲದೆ ಇರ್ಬೋದು, ಅದನ್ನ ನೋಡಿ ನಾವು ತಿಳಿಬೇಕು ಅಂತ. ಪುಣ್ಯಾತ್ಮರಗದಂತೆ, ಪುಣ್ಯಾತ್ಮರು ಪಾಪ ಮಾಡಿದಂತೆ ತೋರ್ತದೆ, ಆ ಪಾಪ ಅವರು ಮಾಡಿರುವುದಿಲ್ಲ. ಆ ಪಾಪವನ್ನವರು ಮಾಡಿದಂತೆ ತೋರುವುದು ಇನ್ನೊಬ್ಬರ ಉದ್ಧಾರಕ್ಕಾಗಿ ಅಂತ. ಇಲ್ಲಿ ನುಣ್ಣಗಿದ್ದ ಗೋಡೆಗೆ ಹರಳು ಹಚ್ಚಿದಂತೆ. ಇನ್ನೇನು ಆರದೇ ಇರುವಂತಹ ಗೋಡೆಗೆ ಹರಳನ್ನ ಹೀಗೆ ಎಸೆದ್ರೆ ಆ ಹರಳಿನ ಗುರುತು ಹೇಗೆ ಬೀಳ್ತದೋ ಉಣ್ಣುವ ಜಿಕ್ವೆಗೆ ಕೈ ಅನುಕೂಲವಾಗುವುದಂತೆ. ಊಟ ಮಾಡುವಾಗ ಕೈ ಬಾಯಿವರೆಗೂ ಅನ್ನ ತರ್ತದೆ, ಕೈಗೆ ಏನು ಅಭಿಮಾನ ಇಲ್ಲ. ನಾನಿಲ್ಲ ಅಂದ್ರೆ ಇನ್ನು ಊಟ ಮಾಡ್ಲಿಕ್ಕಾಗಲ್ಲ ಅಂತ ನಾಲಿಗೆ ಜೊತೆಯಲ್ಲಿ ಜಗಳ ಆಡ್ತದ ಕೈ ಇಲ್ಲ. ಮನಸ್ಸಿಗೆ ಹರುಷ ಮಾಧವ ಮಾಡಿದ್ದು ತನುವಿಗೆ ಸುಖವೆಂದು ತಿಳಿದು ಕೊಡದೆಲೇವೆ ಗುಣಿಸುತ್ತಾ ಅಲ್ಲಲ್ಲಿ ಗುಣಗಳನ್ನು ಹರಿಯ ನೆನೆಸಿ ಅನುಭೋಗಿಸಿ ಆದದ್ದು
ದಿನಗಳ ಕಳೆವದೆ ಘನವೈರಾಗ್ಯವೋ ಸನಕಾದಿಗಳೊಡೆಯ ಗೋಪಾಲ ವಿಠಲನು ಇನುತು ಪರಿಯಾಗಿದ್ದು ಪರವೆನೋ ಅರಿಯದೆ ವೈರಾಗ್ಯ ಹರಹಿಕೊಂಬುವುದಕ್ಕಿಂತ ಅರಿತು ವೈರಾಗ್ಯವನು ಪಡೆಯಲು ಹರಿಯ ಮೊರೆ ಹೋಗಿರೋ ಗೋಪಾಲ ವಿಠಲನ. ಏನ್ ಅದ್ಭುತ ನೋಡ್ರಿ. ನಮ್ ತಲೆಗೆ ತೋಚಿದ್ದನ್ನೆಲ್ಲ ವೈರಾಗ್ಯ ಅಂತ ತಿಳಿಯುವುದಕ್ಕಿಂತ ಸ್ವಾಮಿ ವೈರಾಗ್ಯವನ್ನ ಕೊಡುವಂತ ದೇವರಲ್ಲಿ ಶರಣು ಹೋಗ್ರಿ, ಭಗವಂತ ವೈರಾಗ್ಯ ಕೊಡ್ತಾನೆ ಅಂತ ಹೇಳ್ತಾರೆ. ಅಂಥ ವೈರಾಗ್ಯವನ್ನ ಪಡೆದುಕೊಂಡವರು ಬ್ರಹ್ಮಜ್ಞಾನಿಗಳು. ಅದಕ್ಕೆ ಬ್ರಹ್ಮಜ್ಞಾನಿಗಳಲ್ಲಿರುವಂತಹ ಒಳ್ಳೆಯ ತ್ಯಾಗ ಯಾವುದು ಅಂದ್ರೆ ವೈರಾಗ್ಯ ಅಂತ. ಹೀಗೆ ಆ ಬ್ರಹ್ಮಜ್ಞಾನಿಗಳಲ್ಲಿರಬಹುದಾದಂತಹ ಅಪೂರ್ವವಾದಂತಹ ಗುಣವನ್ನ ಇಲ್ಲಿ ಯಮಧರ್ಮರಾಜನಿಗೆ ಧರ್ಮರಾಜ ಯಕ್ಷ ಪ್ರಶ್ನೆಯ ರೂಪದಲ್ಲಿ ತಿಳಿಸಿಕೊಡ್ತಾನೆ ಅನ್ನುವುದನ್ನ ಹೇಳಿ ನೋಡಿ. ಕ್ಷತ್ರಿಯರಿಗಿನ್ನ ದೇವ ಅಂತ ಕರೀತಾರೆ, ಬ್ರಾಹ್ಮಣರನ್ನ ದೇವ ಅಂತ ಕರೆಯುವುದಿಲ್ಲ, ಭೂಸ್ವರರು ಅಂತ ಕರೀತಾರೆ. ಬ್ರಾಹ್ಮಣರನ್ನ ಭೂಮಿಯ ಮೇಲೆ ಓಡಾಡುವಂತಹ ದೇವತೆಗಳು ಅಂತ ಕರೀತೇವೆ, ರಾಜ ಪ್ರತ್ಯಕ್ಷ ದೇವತಾ ಅಂತ. ಆದ್ರೆ ಯಾರು ನಾಡನ್ನಾಳುತ್ತಾರೋ ಕ್ಷತ್ರಿಯರಿಗೆ ಅವರಿಗೆ ದೇವ ಅಂತ ಪದ ಇದೆ. ಅವರನ್ನ ಮಾತ್ರ ದೇವ ಅಂತ ಯಾಕೆ ಕರೀತಾರೆ ಎನ್ನುವುದನ್ನ ಪ್ರಶ್ನೆ ಕೇಳುತ್ತಾನೆ ಯಮಧರ್ಮರಾಜ. ಅದಕ್ಕೆ ಏನು ಉತ್ತರ ಕೊಡುತ್ತಾನೆ ಧರ್ಮರಾಜ ಅನ್ನುವುದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು. ವಾಸುದೇವ.